ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾವಿವತ್ತು ಒಂದು ವಿಶೇಷ ಕಾರ್ಯಕ್ರಮ. ಅವಿನ್ ಟಿವಿ ಅಂದರೆ ಒಂದು ವಿಶೇಷ, ಅದರಲ್ಲಿ ವಿಶೇಷವಾದ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ವಿ. ಅವಿನ್ ಟಿವಿನ ಇಷ್ಟು ದಿನ ನೀವು ಭಾಳಷ್ಟು ಜನ ನೋಡಿದ್ದೀರಿ, ಹರಿಸಿದ್ದೀರಿ, ಹಾರೈಸಿದ್ದೀರಿ. ಇವತ್ತು ಕೂಡ ತಾವು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡೋದರ ಮುಖಾಂತರ ನೀವು ನೋಡ್ತೀರಿ ಈ ಕಾರ್ಯಕ್ರಮನ. ನಿಮ್ಮವರು ಕೂಡ ಬೇರೆಯವರು ನೋಡಬೇಕಾಗತ್ತೆ. ಹಾಗಾಗಿ ಅವರಿಗೋಸ್ಕರವಾಗಿ ನೀವು ಒಂದಷ್ಟು ಶೇರ್ ಮಾಡಬೇಕು, ಶೇರ್ ಮಾಡಿ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ, ಇವತ್ತು ನಮ್ಮ ರಾಜ್ಯ ಯುವ ಜಾಗೃತಿ ಮತದಾರರ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಏನು ಮತದಾರರ ವೇದಿಕೆ ಏನು, ಅದರ ವಿಶೇಷತೆಗಳೇನು, ಮತ್ತು ಅವರು ಹುಟ್ಟಿ ಬೆಳೆದದ್ದು ಎಲ್ಲಿ, ನಂತರ ಎಲ್ಲಿ ಹೋದರು, ಈಗ ಏನು ಮಾಡ್ತಾರೆ, ಇವತ್ತು ಈ ಒಂದು ಜಾಗೃತಿಯ ಜೊತೆಗೆ ಒಂದಷ್ಟು ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಯುವಜನರಿಗೆ ಮತ್ತು ಈ ದೇಶಕ್ಕೆ, ರಾಜ್ಯಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಕೆಲವು ಸಲಹೆಗಳನ್ನು ಕೊಡ್ತಾರೆ. ಈ ಥರದ್ದೆಲ್ಲ ಇದೆ. ಒಂದು ವಿಶೇಷ ವ್ಯಕ್ತಿ ಅಂದರೆ ಒಂದು ಜ್ಞಾನ ಭಂಡಾರ ಅಂತ, ಆ ಜ್ಞಾನ ಭಂಡಾರವನ್ನೇ ಇಟ್ಕೊಂಡಂಥವ್ರು. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು ಸರ್? ನನ್ನ ಹೆಸರು ಮಹೇಂದ್ರ ಕುಮಾರ್ ಪಲ್ಗುಣಿ ಅಂತ. ತಮ್ಮ ಹುಟ್ಟೂರು? ಇಲ್ಲಿ ಮೂಡಿಗೆರೆ ಪಲ್ಗುಣಿ. ನೀವು ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಶುರುವಾಯಿತು? ನಿಮ್ಮ ಎಜುಕೇಶನ್ ಎಲ್ಲಿವರೆಗೆ ಮುಟ್ಟಿತು? ಪ್ರಾಥಮಿಕ ನಮ್ಮ ಊರಲ್ಲೇ ಪಲ್ಗುಣಿಯಲ್ಲೇ ಓದಿದ್ದು ನಾನು. ಇದು ಡಿಗ್ರಿ ಎಲ್ಲ ಮೂಡಿಗೆರೆಯಲ್ಲೇ ಓದಿದ್ದು. ಡಿಗ್ರಿ ಮೂಡಿಗೆರೆ ಅಂದ್ರೆ ನೀವು ಈ ತಾಲೂಕಿನಲ್ಲೇ ಪಲ್ಗುಣಿ ಟು ಮೂಡಿಗೆರೆಯಲ್ಲಿ ಡಿಗ್ರಿನೂ ಕೂಡ ಬಣಕಲ್ಲಲ್ಲಿ ಹೈಸ್ಕೂಲ್ ಮಾಡಿ. ನಿಮ್ಮ ತಂದೆ ತಾಯಿ ಹೆಸರೇನು? ಅಪ್ಪಣ್ಣ ಅಂತ ತಂದೆ ಹೆಸರು. ತಾಯಿ ಅಮ್ಮಣ್ಣಿ ಅಂತ ಹೇಳಿ. ನಿಮ್ಮ ತಾಯಿ ತಂದೆಗೆ ನೀವು ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. ನೀವು 6 ಜನ. 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. 4ರಲ್ಲಿ ನೀವು ಎಷ್ಟನೇವರು? ನಾನು 3ನೇವರು. ಈಗ ಅವತ್ತಿನ ಕಾಲದಲ್ಲಿ ಒಂದು ಡಿಗ್ರಿ ಮಾಡಿದ ನಂತರ ಏನಾದರೂ ಒಂದು ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಉದ್ಯೋಗ ಅಥವಾ ಬೇರೆ ಏನೋ ಮಾಡೋಣ ಅಂತ ಯಾಕೆ ನಿಮಗೆ ಅನಿಸ್ಲಿಲ್ಲ? ಇಲ್ಲಿ ನೀವು ಯಾಕೆ ಬೆಂಗಳೂರಿಗೆ ಹೋದ್ರಿ? ಇಲ್ಲ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿದ್ದೆ D.Ed ಅಲ್ಲಿ. ಅಲ್ಲಿ ಸೆಲೆಕ್ಟ್ ಕೂಡ ಆಗಿತ್ತು. ಅಲ್ಲೇನೋ ಕಾರಣಾಂತರದಿಂದ ಅಲ್ಲಿ ಆಗ್ಲಿಲ್ಲ. ಬಿಕಾಸ್ ನಿಮ್ಗೂ ಗೊತ್ತಿರ್ತದೆ, ಅವಾಗಿನ ಲಂಚ ಅವತಾರ ಎಲ್ಲ ಗೊತ್ತಿರುತ್ತೆ. ಮನೇಲಿ ಅಕ್ಕನ ಮದುವೆ ಆಗಿತ್ತು, ಹಣ ಕೂಡ ಇರ್ಲಿಲ್ಲ. ಅಂತ ಪರಿಸ್ಥಿತಿಲಿ ಬೇರೆ ಹತ್ರ ಕೇಳಿದಾಗ ಊನವ್ರು ಯಾರು ಸಹಾಯ ಮಾಡಲಿಲ್ಲ. ಹಾಗಾಗಿ ನಾನು ಬೇರೆ ಕಡೆ ಹೋಗ್ಬೇಕಾಯ್ತು. ಈಗ ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಸುಮಾರು 25 ವರ್ಷದ ಮೇಲಾಗಿದೆ. ಸ್ಟಾರ್ಟಿಂಗ್ ಇಲ್ಲಿಂದ ಬೆಂಗಳೂರಿಗೆ ಹೋದ್ರಲ್ಲ, ಈ ಊರು ಬೇಡ, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಏನೋ ಒಂದು ಮಾಡಬೇಕು ಅನ್ನೋ ಏನು ಕನಸಿಟ್ಕೊಂಡು ಬೆಂಗಳೂರಿಗೆ ಹೋದ್ರಿ? ಇಲ್ಲ, ಫಸ್ಟ್ ಬೆಂಗಳೂರಿಗೆ ಹೋಗ್ಲಿಲ್ಲ, ನಾನು ಮಂಗಳೂರಿಗೆ ಹೋಗಿದ್ದು. ಅಲ್ಲಿ ಏರ್ಪೋರ್ಟ್ ಅಲ್ಲಿ ನಾನು ಈ ಟ್ರಾವೆಲ್ ಬುಕ್ ಎಲ್ಲ ಮಾಡ್ತಿದ್ದೆ, ಟಿಕೆಟ್. ಅಲ್ಲಿ ವಾಜ್ ಅಂತ ಒಬ್ಬರ ಜೊತೆ, ಮ್ಯಾನೇಜರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಸಿನಿಮಾದಲ್ಲಿ ನಟ ನಟಿಯರು ಬೇಕಾಗಿದೆ ಅಂತ ಬಂದಿತ್ತು. ಅದನ್ನ ನೋಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದು. ದುಡಿಯಕ್ಕಂತ ಹೋಗಿದ್ದಲ್ಲ, ಒಬ್ಬ ಕಲಾವಿದ ಆಗ್ಬೇಕಂತ ಹೋಗಿದ್ದು. ಅಲ್ಲೂ 5-6 ಪಿಕ್ಚರ್ ಅಲ್ಲೆಲ್ಲ ಪಾರ್ಟ್ ಮಾಡಿದೆ. ಮತ್ತೆ ನಂಗೆ ಯಾಕೆ ಸರಿ ಅನ್ಸ್ಲಿಲ್ಲ, ಅದನ್ನ ಬಿಟ್ಬಿಟ್ಟೆ ನಾನು. ಅಲ್ಲಿ ನನಗೆ ಬೆಂಗಳೂರು ಹುಡುಗರು ಪರಿಚಯ ಆಗ್ತಾರೆ. ಅವರು ನನ್ನ ನಿಮ್ಮೂರ್ ನೋಡ್ಬೇಕಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಊರೆಲ್ಲ ನೋಡಿದಾಗ ಇವ್ನು ಒಳ್ಳೆ ಹುಡುಗ ಅಂತ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಮಹೇಂದ್ರನ್ ಭವಿಷ್ಯ ಹಾಳಾಗುತ್ತೆ, ಅಲ್ಲಿ ಯಾವಾಗ್ಲೂ ಊರಲ್ಲಿ ಮಳೆ ಬರುತ್ತೆ, ಅದಕ್ಕೆ ಏನಾದ್ರು ಇವನಿಗೆ ಇಲ್ಲೇ ಇರ್ಸ್ಕೊಳ್ಳೋಣ ಅಂತೇಳಿ ಅವರು ಒಂದು ರೂಮ್ ಎಲ್ಲ ಮಾಡಿ ಜೊತೆಲಿ ಇರ್ಸ್ಕೊಂಡು ಬೆಳೆಸ್ತಾರೆ. ಅವರು ಅಲ್ಲಿಯೇ ಬೆಳೆಸೋದು ಬೆಂಗಳೂರಿನವರು. ಬೆಂಗಳೂರು, ಕೋಲಾರ, ತುಮಕೂರು, ಮಾಗಡಿ ಕಡೆ ಹುಡುಗರೆ ಬೆಳೆಸೋದು. ಪ್ರಾಥಮಿಕವಾಗಿ ಏನು ಉದ್ಯೋಗ ಮಾಡಿದ್ರಿ ಅಲ್ಲಿ? ಅಲ್ಲಿ ಏನೂ ಇರ್ಲಿಲ್ಲ. ನಾನು ಪರಿಚಯ ಆಯ್ತಲ್ಲ, ಫಸ್ಟ್ ನಾನು ಒಂದು ಸಣ್ಣದೊಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ ಪ್ರಾರಂಭದಲ್ಲಿ. ಆಮೇಲೆ ನಾನೇನ್ ಮಾಡಿದೆ, ಅದು ಅಲ್ಲಿ ಇವ್ರು ಬರ್ತಾ ಇದ್ರು, ಆಕ್ಚುಲಿ ಈ ಸರ್ಕಲ್ ಹುಡುಗರು ಬರ್ತಾ ಇದ್ರು, ನಮ್ಮ ಕೊಟ್ಟಿಗೆರದ ಕಡೆ ಇರ್ತಾರೆ, ಒಂದು ಟೀಮ್ ಅದು. ಅವಾಗ ಅವ್ರು ಒಳ್ಳೆ ಹುಡುಗ ಅಂತರ ಕಾಣ್ತಿತ್ತು. ಮತ್ತೆ ನಾನು ಕೆಲವೆಲ್ಲ ಹಾಡಲ್ಲೇ ಹಾಡ್ತಿದ್ದೆ, ಅದವ್ರಿಗೆ ಇಷ್ಟ ಆಯ್ತು. ಅವ್ರು ಆಮೇಲೆ ಇಲ್ಲಿ ಇರೋದ್ ಬೇಡ ಇವನು ಅಂತ ಅವರು ಬಂದು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಅವರು ನನ್ನನ್ನು ಬೆಳೆಸಿದ್ರು. ಅಂದ್ರೆ ಈಗ ಮೂಲತಃ ಪ್ರಥಮವಾಗಿ ನೀವು ಮಾಡಿದ ಕೆಲಸ ಏನು ಬೆಂಗಳೂರು? ಇಲ್ಲಿ ಬೆಂಗಳೂರಲ್ಲಿ ನಾನು ಫಸ್ಟಿಗೆ ಹೋಗಿ, ನಮ್ಮ ಭಾವ ನನ್ನ ಜೊತೆಲಿ ಬಂದಿದ್ರು. ಅವರು ನಮ್ಮ ರಿಲೇಷನ್ ಮನೇಲಿ ಇರಿಸಿದ್ರು 1-2 ದಿವಸ. ಮತ್ತೆ ಈ ಸಿನಿಮಾಕ್ಕೆ ಹೋಗ್ಬೇಕಂತ, ಮತ್ತೆ ಯಾಕೋ ಸರಿ ಆಗ್ಲಿಲ್ಲ. ಆಗ ನಾನು ಜಾಬ್ ಹುಡುಕ್ದಾಗ ಯಾರೋ ಒಬ್ಬ ಒಂದು ಸಣ್ಣದೊಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಲಿ ಒಂದು ಜಾಬ್ ಕೊಡ್ಸಿದ್ರು. ಅದು ಬಹಳ ಕಷ್ಟ ಆಗ್ತಿತ್ತು. ಕೆಲವು ದಿವಸ ಮಾಡಿದೆ, ಮತ್ತೆ ಯಾಕೋ ಸರಿ ಅನ್ಸ್ಲಿಲ್ಲ. ಅವಾಗ ಇವರೆಲ್ಲ ಇಲ್ಲಿ ಬರ್ತಾ ಇದ್ರು, ಆ ಬೆಂಗಳೂರು ಹುಡುಗರೆಲ್ಲ. ಅವ್ರು ನೋಡಿ ನನ್ನನ್ನು ಕ್ಯಾಪ್ಚರ್ ಮಾಡ್ಕೊಂಡು ಮಾಡಿ ಏನ್ ಮಾಡಿದ್ರಿ? ಸ್ಟಾರ್ಟಿಂಗ್ ಅವ್ರೇನ್ ಮಾಡಿದ್ರು, ಮಹೇಂದ್ರ ನನ್ಗೇನು ಟ್ರೈನಿಂಗ್ ಇರ್ಲಿಲ್ಲ ಯಾವ್ದು. ಅವ್ರೇನ್ ಮಾಡಿದ್ರು, ಒಂದು ಆಫೀಸ್ ಮಾಡ್ಕೊಡೋಣ ಇವ್ರಿಗೆ ಅಂತ ಹೇಳಿದ್ರು. ಅವ್ರ ಆಮೇಲೆ ಅವರೇ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು ಎಲ್ಲ ಹುಡುಗರು. ಇವ್ನು ಬಿಟ್ಟರೆ ಹಾಳಾಗ್ತಾನ ಮರ, ಹಳ್ಳಿ ಹುಡುಗ, ರೈತನ ಮಗ ಅಂತ ಹೇಳಿ. ಆಮೇಲೆ ಅವ್ರೇನ್ ಮಾಡಿದ್ರು, ಒಬ್ಬ ಅಲ್ಲಿ ಒಬ್ಬ 1000 ಕೋಟಿಗೆ ಬದುಕಿರೋನೊಬ್ಬ ಆ ಟೀಮ್ನಲ್ಲಿ ಒಬ್ಬ ಇದ್ದ. ಅವ್ನು ನಾನು ಹಣ ಕೊಡ್ತೀನಿ, ಇವ್ನಿಗೊಂದು ಆಫೀಸ್ ಮಾಡ್ಕೊಡೋಣ ಅಂತ ಹೇಳಿದ್ರು. ಆಮೇಲೆ ಫಸ್ಟ್ಗೆ ಕೊರಿಯರ್ ಆಫೀಸ್ ಅಂತ ಮಾಡ್ಕೊಟ್ರು, ವಿತೌಟ್ ಟ್ರೈನಿಂಗ್, ಎಲ್ಲೂ ಕೆಲಸ ಮಾಡಿರ್ಲಿಲ್ಲ.
ಓನರ್ ಆಗಿ ಮಾಡಿಕೊಟ್ರು. ನಂಗೇನು ಗೊತ್ತಿರಲಿಲ್ಲ. ಆಮೇಲೆ ಆಫೀಸೆಲ್ಲ ಮಾಡಾಯ್ತು, 6 ತಿಂಗಳು ಸುಮ್ಮನೆ ಕೂತ್ಕೊಳ್ಳೋದು, ಅವರೇ ಬಾಡಿಗೆ ಕಟ್ಟೋರು, ಸುಮ್ಮನೆ ಕೂತ್ಕೊಂಡು ಮಾತಾಡೋದು, ಊಟ ಗಿಟ್ಟ ತರಿಸೋರು, ಹಂಗೆ ಮೇಂಟೈನ್ ಆಗ್ತಿತ್ತು. ಆಮೇಲೆ ನನ್ನ ಸ್ವಂತ ನಾಲೆಡ್ಜಿಂದ ಅದನ್ನ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ಯಾವ್ದಾದ್ರು ಒಂದು ಏಜೆನ್ಸಿ ತಗೊಳ್ಳೋಣ ಅಂತ ಹೇಳಿ ಹೋದೆ. ಅರ್ಲಿ ಬರ್ಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಕಂಪ್ನಿ ಏಜೆನ್ಸಿ ತಗೊಂಡೆ. ಏಜೆನ್ಸಿ ತಗೊಂಡ್ಮೇಲೆ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಮಾಡ್ಬಿಟ್ಟೆ. ಅದೇನೋ ಬೈ ಲಕ್ಕು. ಮಂಗಳೂರಿನವ್ರ ಕಡೆ ಫ್ಯಾಕ್ಟ್ರಿಗೆ ಹೋಗಿ ತುಳು ಮಾತಾಡ್ತಿದ್ನಲ್ಲ, ಅವ್ರು ಬಿಸ್ನೆಸ್ ಕೊಟ್ಬಿಡೋರು. ಅಲ್ಲಿಂದ ಹಾಗೆ ಕಂಟಿನ್ಯೂಷನ್ ಆಯ್ತು. ಮತ್ತೆ ಕೊರಿಯರ್ ಬಿಟ್ಬಿಟ್ಟೆ ನಾನು. ಯಾಕೆ ಕೊರಿಯರ್ ಬಿಟ್ರಿ? ಇಲ್ಲ, ಅದು ತುಂಬಾ ಟಫೆಸ್ಟ್ ಗೇಮ್ ಅದು. ಆಗಲ್ಲ ಮಾಡಕ್ಕೆ. ರಾತ್ರಿ ಮಲ್ಗಕ್ ಬಿಡಲ್ಲ, ಹುಡುಗರು ಮೋಸ ಮಾಡ್ತಾರೆ, ಕೈ ಕೊಟ್ಬಿಡ್ತಾರೆ, ಈ ಪಾರ್ಸೆಲ್ ತಗೊಬಂದು ಇಟ್ಕೊಳ್ತಾರೆ, ಪ್ರಾಮಾಣಿಕತೆ ಇರೋಲ್ಲ. ಅದಕ್ಕೆ ಬಿಟ್ಬಿಟ್ಟು ನಾನು ಆಮೇಲೆ ಯಾರೋ ಒಬ್ರು ಕಂಪ್ನಿಯವರು ಒಂದ್ ದಿವಸ ನನಗೆ ಒಂದು ಕ್ಯಾಂಡಿಡೇಟ್ ಬೇಕು ಬಿಕಾಮ್ನವರು, ನಿಮ್ಗೆ ಯಾಕೆ ಪರಿಚಯ ಇದೆಯಲ್ಲ ಕಳಿಸಿ ಅಂತ ಹೇಳಿದ್ರು. ಅದು ದೊಡ್ಡ ಸಂಸ್ಥೆ ಇಡೀ ಏಷ್ಯಾದಲ್ಲಿ. ಅವ್ರಿಗೊಂದು ಅಕೌಂಟೆಂಟ್ ಕೊಟ್ಟಾಗ ಅವರು ಒಂದ್ ದಿವಸ ಕರೆದ್ರು. 30 ದಿವಸ ಆದ್ಮೇಲೆ ಕರೆದ್ಮೇಲೆ ಏನು ಅಂತ ಕೇಳಿದೆ. ಕೂತ್ಕೊಳ್ಳಿ ಅಂದ್ರು. ಅಕೌಂಟೆಂಟಿಗೆ ಏನೋ ಹೇಳಿದ್ರು. ಅಕೌಂಟೆಂಟ್ಗೆ ಅವ್ರು ಕವರಲ್ಲಿ ಏನೋ ಕೊಟ್ಟರು ನನಗೆ. ನಾನು ಅದೇನು ಅಂತ ನೋಡ್ಲಿಲ್ಲ, ಜೋಬಿ ಹಾಕೊಂಡು ಮನೆಗೆ ಬಂದೆ. ಅದ್ರಲ್ಲಿ ಆಗ್ಲೇ 5,000 ದುಡ್ಡಿತ್ತು. ನಾನು ಮತ್ತೆ ಮಾಡಿಸುವಾಗ ಕೇಳಿದೆ, ನನಗೆ ಯಾಕೆ 5,000 ಕೊಟ್ರಿ ಅಂದ್ರು. ಇಲ್ಲ, ನೀವು ಒಂದು ಗುಡ್ ಕ್ಯಾಂಡಿಡೇಟ್ ಕೊಟ್ಟಿದ್ರಿ ಅಂಬರೀಷ್ ಅಂತ, ಅದಕ್ಕೆ ನಿಮಗೆ ಕೊಟ್ಟಿದ್ದು ಅಂತ. ಅವಾಗ ಗೊತ್ತಾಯ್ತು ಇದು ಒಳ್ಳೆ ಫೀಲ್ಡ್ ಇದೆ, ಇದನ್ನೇ ಮಾಡ್ಬೇಕು ಅಂತ ಹೇಳಿ ಅದನ್ನೆಲ್ಲ ಡ್ರಾಪ್ ಮಾಡಿ ಇದನ್ನ ಫಾಲೋ ಅಪ್ ಮಾಡಕ್ ಸ್ಟಾರ್ಟ್ ಮಾಡಿ. ಈಗ ಕೊರಿಯರ್ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಕೊರಿಯರ್ನ ಬಿಟ್ಟೆ ಅಂದ್ರಿ. ಒಂದ್ ಕಡೆ ಹುಡುಗರು ತೊಂದ್ರೆ, ಓಕೆ, ಕೆಲವರು ಕೊರಿಯರ್ ತಲುಪಿಲ್ಲ, ನಮ್ದು ಹಿಂಗೆ ಹಾಗೆ ಅಂತ ಒಂದು ಜಗಳಕ್ಕೆ ಬಂದದ್ದು, ಗಲಾಟೆ ಆದದ್ದು, ಆ ಥರ ಸಂದರ್ಭಗಳಲ್ಲಿ ಇದೆಯಾ? ಇಲ್ಲ, ಒಬ್ಬ ಹುಡುಗ ಏನ್ ಮಾಡ್ಬಿಟ್ಟಿದ್ದ, ಮಾಗಡಿ ಹುಡುಗ ಪಾರ್ಸೆಲ್ ಕೊಟ್ಬಿಟ್ಟು ಅವನಿಗೆ ಎಲ್ಲ ಕೊಟ್ಟಿದ್ದೆ ವ್ಯವಸ್ಥೆ. ಅವನು ಪಾರ್ಸೆಲ್ನ ಒಂದ್ ಕಡೆ ಎಲ್ಲ ಇಟ್ಬಿಟ್ಟು ಸೀದಾ ಅವ್ನು ಯಾರೋ ಲವ್ ಮಾಡಿದ್ದ, ಅವಳ ಜೊತೆ ಹೋಗ್ಬಿಟ್ಟಿದ್ದ ಅವನು. ಆಮೇಲೆ ಪಾರ್ಸೆಲ್ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿರ್ಲಿಲ್ಲ ಪಾಪ. ಅದು ಡೆಲ್ಲಿ ಹುಡುಗಿದೆ ಏನೇನೋ ಐಟಮ್ಸ್ ಎಲ್ಲ ಇತ್ತು ಕೊರಿಯರ್ ಪಾರ್ಸೆಲ್ ಅಲ್ಲಿ. ಆಮೇಲೆ ಒಂದ್ 2 ದಿವಸ ಬಿಟ್ಟು ಬಂದ್ಮೇಲೆ ನನಗೆ ಬೇಜಾರಾಗೋಯ್ತು. ಇದು ಭಾರಿ ಕಷ್ಟದ ಕೆಲಸ, ಉಪವಾಸ ಇದ್ರೆ ಬೇಡ, ಈ ಕೆಲಸ ಮಾಡೋದೇ ಬೇಡ ಅಂತ ಸ್ಟಾಪ್ ಮಾಡ್ಬಿಟ್ಟು. ಆಮೇಲೆ ಏನ್ ಮಾಡಿರಿ? ಆಮೇಲೆ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡಿದ್ವಿ. ಕನ್ಸಲ್ಟೆನ್ಸಿ ಅಂತಂದ್ರೆ ಜಾಬ್ ಹೌದೌದು, ಉದ್ಯೋಗ ಮಾಹಿತಿ ಮಾಡಿದೆ. ಅದು ಅದೇ ಆಫೀಸಲ್ಲಿ ಅದು ಒಳ್ಳೆ ನೇಮ್ ಫ್ರೇಮ್ ಎಲ್ಲ ಬಂತದ್ದು. ರಾಜ್ಯದಾದ್ಯಂತ ಜನಸಂಪರ್ಕ ಆಯ್ತು, ಇಡೀ ರಾಜ್ಯ. ಹಾಗಾಗಿ ಆನಂತರ ಈಗ ಒಂದು ಮಾತಿದೆ ಏನಂದ್ರೆ, ನೀವು ಕನ್ಸಲ್ಟೆನ್ಸಿನಲ್ಲಿ ಫಸ್ಟಿಗೆ ಯಾರೇ BCom BA SLC 7ನೇ ಕ್ಲಾಸ್ ಆಗಲಿ ಬಂದಾಗ ಒಂದು ಫೀಸ್ ತಗೊಳ್ತೀರಿ, ಒಂದು ಎಂಟ್ರಿ ಫೀಸ್ ಅಂತ. ಅವನಿಗೆ ಕೆಲಸ ಸಿಗಲ್ಲ. ಆಗ ನಿಮ್ಮ ಬಗ್ಗೆ ದುಡ್ಡು ತಗೊಂತಾರೆ, ಮಹೇಂದ್ರ ನಮಗೆ ಮೋಸ ಮಾಡಿರೋ, ಕೆಲಸ ಕೊಡಿಸ್ಲಿಲ್ಲ ಅಂತೇನಾದ್ರು ಬಂದಿದ್ಯಾ? ಇಲ್ಲ. ಈಗ ನಮ್ಮಲ್ಲಿ ಏನಾಗ್ತಿತ್ತು ಅಂದ್ರೆ, ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕಂಪನಿಯವರು ನನಗೆ ಇದು ಮಾಡಿದ್ರಲ್ಲ, ಕಳಿಸ್ತಾ ಇದ್ದೆ. ಕೆಲವರು ಫೀಸ್ ಕೊಡೋರು, ಕೆಲವರು ಹೋಗ್ಬಿಡೋರು. ಅದರಲ್ಲಿ ಆತರ ಎಲ್ಲ ಆಗಿರೋ ಚಾನ್ಸಸ್ ಕಡಿಮೆ. 99% ನಮ್ಮಲ್ಲಿ ಜಾಬ್ಗಳಾಗುತ್ತೆ. ನಾವು ಆಗ ಕೆಲಸ ಆಗೋ ಅಪ್ಲಿಕೇಶನ್ ಮಾತ್ರ ತಗೊಳ್ಳೋದು. ಈಗ ಯಾರ್ಯಾರ ಕಳಿಸ್ತಾರಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ನಾವು. ಅದಕ್ಕೆ ನಾವು ಆ ಫೀಲ್ಡ್ ಅಲ್ಲಿ ಉಳ್ಕೊಂಡಿರೋದು. ಆನಂತರ ಈಗ ಯುವ ಜಾಗೃತ ಮತದಾರರ ವೇದಿಕೆ ಮಾಡಿದ್ರಲ್ಲ, ಅದು ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷದ ನಂತರ ಶುರು ಮಾಡಿಲ್ಲ? ಇಲ್ಲ, ನಾನು ಬ್ಯಾಡ್ರಳ್ಳಿಲಿ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಜಗದೀಶ್ ಅಂತ ಹೇಳಿ ರೂಮ್ಮೇಟ್ ಅವರು, ಒಬ್ಬ ಹರ್ಷ ಅಂತ ದೊಡ್ಡ ಇವರು ವೆಲ್ ಟು ಡೂ ಫ್ಯಾಮಿಲಿ, ಅವರು ಲ್ಯಾಂಡ್ ಲಾರ್ಡ್ರು ಆ ಏರಿಯಾದಲ್ಲಿ ಒಂದು ರೂಮ್ ಮಾಡ್ಕೊಂಡು ಇದ್ವಿ ನಾವು. ಅವನು ಬರ್ತಾ ಇದ್ದ, ಅವನು ಸಾಹುಕಾರನಲ್ಲಿ ಬರ್ತಾ ಇದ್ದ. ಬರ್ಬೇಕಾದ್ರೆ ಏನಾಯ್ತು, ಅಲ್ಲಿ ನಾವು ನೀರು ಹಿಡಿಯಕ್ಕೆಲ್ಲ ಹೋಗ್ತಾ ಇದ್ವಿ. ಒಂದು ಅವಾಗ ಇದೆಲ್ಲ ಇರ್ಲಿಲ್ಲ, ಕಾವೇರಿ ಇದೆಲ್ಲ ಒಂದು ಗೊತ್ತಲ್ಲ, BBMP ವಾಟರ್ ಆ ತರ ಒಂದು ಯಾವ್ದ್ರದ್ದು ಬೋರ್ವೆಲ್ ವಾಟರ್. ಅದನ್ನ ಹಿಡಿಯಕ್ಕೆ ಒಂದ್ ದಿವಸ ನಾನು ಹೋಗಿದ್ದೆ. ಹೋದಾಗ ನಾನು ಜಗದೀಶ್ ಇಂಜಿನಿಯರ್ ದೂರ ನಿಂತ್ಕೊಂಡ್ಬಿಟ್ಟಿದ್ವಿ. ಲೇಡೀಸ್ ಇದ್ರಲ್ಲ, ಹಿಂಗ್ ಕೈ ಕಟ್ಕೊಂಡು. ಅಲ್ಲೊಬ್ರು ಲೇಡೀಸ್ ನಮ್ಮನ್ನ ನೋಡಿ, ನೀವು ಕರೆದ್ರು, ಅವರು ಯಾವ ಊರ್ನವ್ರು ನೀವು ಅಂತ ಕೇಳಿದ್ರು. ನಾವು ಮೂಡಿಗೆರೆಯವ್ರು ಮೇಡಮ್ ಅಂದೆ. ಹಿಂಗ್ ನಿಂತ ನಿಮ್ಗೆ ಸಾಯಂಕಾಲ ತನಕ ನೀರು ಸಿಕ್ಕಲ್ಲ ಅಂತ ಹೇಳ್ಬಾರ್ದು, ಲೇಡೀಸ್ನೆಲ್ಲ ಕಳಿಸ್ಬಿಟ್ಟು ನಮ್ಗೆ ನೀರು ಹಿಡ್ಕೊಟ್ರು. ಅವಾಗ ಅವ್ರು ಹೇಳಿದ್ರು, ನಮ್ಮ ಹಸ್ಬೆಂಡ್ ಬಂದು ಇನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಯಾಕೆ ಅಂದೆ, ನೀವು ಬನ್ನಿ ಅಂತ ಹೇಳಿದ್ರು. ಎಲ್ಲಿದೆ ಮನೆ? ನನ್ನ ಹಿಂದೆ ಬನ್ನಿ ಅಂದ್ರು. ಹೋದೆ, ಒಬ್ರು ಕೂತ್ಕೊಂಡಿದ್ರು, ಅವರು ಅಸೆಂಬ್ಲಿ ರಿಪೋರ್ಟ್ರು. ಅವರು ನನ್ನ ಪರಿಚಯ ಮಾಡ್ಕೊಂಡ್ರು. ಅವ್ರಿಗೆ ನೋಡಿ ಇಷ್ಟ ಆಯ್ತು. ನಿಮ್ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಗೆ ಏನಾರು ಒಂದು ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮತದಾರ ವೇದಿಕೆಗೆ ಜಾಯಿನ್ ಮಾಡಿಸ್ಕೊಂಡು ಇಲ್ಲಿ ಆಜಾದ್ ಪಾರ್ಕ್ ಇದೆಯಲ್ಲ ಚಿಕ್ಕಮಗಳೂರು, ಅವಾಗ DB ಚಂದ್ರೇಗೌಡರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು, ನಮ್ಮೂರು ಹುಡುಗ ಅಂತ. ಅಲ್ಲಿ ಬಹಿರಂಗ ಸಭೆ ಮಾಡಿದ್ವಿ. ಆಗ CT ರವಿಯವರು ಬಂದು ನಮ್ಮ ವೇದಿಕೆಯಲ್ಲಿ ಭಾಷಣ ಮಾಡಿದ್ದಾರೆ. ಅವ್ರು ಅವಾಗ BJP ತಾಲೂಕು ಕಾರ್ಯದರ್ಶಿ ಆಗಿದ್ರು. ಇದೆಲ್ಲ ಅದ್ರದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಪ್ರಬಲವಾಗಿ ಬೆಳೆದ್ನಲ್ಲ, ಅವ್ರು ಏನ್ ಮಾಡ್ರು, ನೀನೇ ವೇದಿಕೆ ನಡೆಸು, ನಿನಗೆ ಸಾಮರ್ಥ್ಯ ಇದೆ, ಜನಸಂಘಟನೆ ಮಾಡೋದೆಲ್ಲ ಶಕ್ತಿ ಇದೆ ಮಾರೆ, ನೀನ್ ಮಾಡು ಅಂತ ಅವ್ರು ಬಿಟ್ರು. ಅಲ್ಲ, ಅದು ಎಷ್ಟು ವರ್ಷ ಆಯ್ತು ಈಗ? ಅದು ಸುಮಾರು ಒಂದು 20 ವರ್ಷ ಮೇಲೆ ಆಗಿದೆ. ಅದ್ರ ಉದ್ದೇಶ ಏನು? ನೀವು ಈಗ ಅದ್ರ ಉದ್ದೇಶ ಇಷ್ಟೇ, ಏನಂದ್ರೆ ಈಗ ವಿದ್ಯಾವಂತರು ಇರ್ತಾರಲ್ಲ, ಅವ್ರು ಮತದಾನ ಮಾಡಲ್ಲ. ಆ ಮತದಾನ ಮಾಡಿ ಅಂತ ಜಾಗೃತಿ ಮೂಡಿಸೋದಷ್ಟೇ. ಇಂಥವ್ರಿಗೆ ಮಾಡಿ ಅಂತ ನಾವೇನ್ ಹೇಳಲ್ಲ. ಅದು ಏನು ವಿದ್ಯಾಭ್ಯಾಸ ಇರುವಂತರು ಅಂದ್ರೆ ನಿಮ್ಮ ಬೆಂಗಳೂರಿನಲ್ಲಿ ಮಾತ್ರ ಮತದಾನ ಮಾಡಲ್ಲ, ಇಲ್ಲೂ ನಮ್ಮಲ್ಲಿ ಬೇಕಾದಷ್ಟು ಜನ ವಿದ್ಯಾವಂತರು ಇದ್ದಾರೆ, ಎಲ್ಲ ಮತದಾನ ಮಾಡ್ತಾರೆ. ನಾನು ಹೇಳಿದ್ದೆ ಬೆಂಗಳೂರಿಗೆ, ನಾನು ಹೇಳಿದ್ದೆ ಸಿಟಿ. ಅಲ್ಲ, ನೀವು ರಾಜ್ಯಾಧ್ಯಕ್ಷರಲ್ಲ. ಈಗ
31 ಜಿಲ್ಲೆ ಇದೆ. ಎಲ್ಲಾ ಕಡೆನೂ ಹೋಗಿ ಪ್ರಚಾರ ಮಾಡಿ ಒಂದು ಅವೇರ್ನೆಸ್ ಮೂಡಿಸಕ್ಕೆ. ಹೌದು, ನಮ್ಮಲ್ಲಿ ನೆಟ್ವರ್ಕ್ ಇದೆ. ಅವರು ಕಾಣಿಸ್ಕೊಳ್ಳಲ್ಲ, ಅವ್ರು ಮಾಡ್ತಾರೆ. ಈಗ ಚಿತ್ರದುರ್ಗದಲ್ಲಿ ಪಾಪಣ್ಣ ಇದ್ದಾರೆ, ಅವರೊಬ್ರು ಸ್ಪೆಷಲ್ DC ತಮ್ಮ, ಆತರ ಅವ್ರು ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಒಟ್ಟು 100% ವರ್ಕ್ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಮೊದಲು ಇವರಿದ್ರು, ನಮ್ಮ ಹೊರಟಿ ರಘು ಎಲ್ಲ ಇದ್ರು, ಮತ್ತೆ ನಿಮ್ಮ ಛತ್ರಮಯದಲ್ಲಿ ನರಸಿಂಹ ಅಂತ ಟೈಲರ್ ಅವರೆಲ್ಲ ಇದ್ರು. ಅವರು ಈಗ ತನ್ನ ಕೈಲಾಗಿದ್ದು ಮಾಡ್ತಾರೆ ಅಷ್ಟೇ. ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥ ಹುಡುಗರು ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ಕೃಷಿ ಕುಟುಂಬ ಇರ್ಬೋದು, ಯಾರೇ ಇರ್ಬೋದು, ಹೆಚ್ಚು ಪಟ್ಟಣವನ್ನು ಅವಲಂಬಿಸ್ತಾ ಇದ್ದಾರೆ. ಈಗ ಒಂದು ಸಂಬಳ ಸಿಗುತ್ತೆ, ಇನ್ನೊಂದು ಮಗದೊಂದು ಅಂತ. ಅದು ಹಳ್ಳಿ ಮಕ್ಕಳಿಗೆ ಎಷ್ಟು ಸರಿ? ಅವ್ರಿಗೆ ಏನಾದ್ರು ಒಳ್ಳೆ ಫಲಿತಾಂಶ ಸಿಗ್ತಾ ಇದೆಯಾ? ಇಲ್ಲ, ಬೆಂಗಳೂರಲ್ಲಿ ಏನಂದ್ರೆ ಆತ ಒಳ್ಳೆ ಉದ್ದೇಶ ಇಟ್ಕೊಂಡ್ರೆ ಆತರ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದು. ಇವ್ರ ಉದ್ದೇಶ ಒಳ್ಳೇದಿರ್ಬೇಕು. ಅಲ್ಲಿ ಒಳ್ಳೆಯವ್ರು ಸವಾಸ ಮಾಡ್ಬೇಕು. ಅಲ್ಲಿ ನಿಮ್ಗೆ ಹೋದಾಗ ಕೆಟ್ಟವರು ಸಿಗ್ತಾರೆ, ಒಳ್ಳೆಯವರು ಸಿಗ್ತಾರೆ. ಎಲ್ಲರನ್ನು ಸಮಾನ ಮನಸ್ಸಿಂದ ನೋಡ್ಕೊಂಡು ಇವನು ಏನಾರು ಸಾಧಿಸ್ಬೇಕು. ಸುಮ್ನೆ ಅಲ್ಲೇನೋ ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ, ಎಣ್ಣೆ ಸಿಗುತ್ತೆ ಅಂತ ಕುಡ್ಕೊಂಡಿದ್ರೆ ಅವ್ನು ಅಲ್ಲೇ ಸತ್ತೋಗ್ತಾನೆ ಕುಡಿದು ಅಷ್ಟೇ. ಎಷ್ಟೋ ಜನ ವಾಪಸ್ ಬಸ್ ಹತ್ತಿದ್ದಾರೆ, ಸತ್ತೇ ಹೋಗ್ತಾರೆ, ಸತ್ತು ಹೋಗಿದ್ದಾರೆ. ಆತರ ಕಾಂಟ್ಯಾಕ್ಟ್ಸ್ ಮತ್ತೆ ಅವನ ಅದೃಷ್ಟ ಸರಿ ಇರ್ಬೇಕು. ನನಗೆ ಸ್ಟಾರ್ ಚೆನ್ನಾಗಿತ್ತು, ನನಗೆ ಅಂತಂತವ್ರೆಲ್ಲ ಸಿಕ್ಕಿದ್ರು, ಇದ್ರ ಸಿಗ್ತಾ ಇರ್ಲಿಲ್ಲ. ಈಗಲೂ ಕನ್ಸಲ್ಟೆನ್ಸಿನೇ ಕೆಲಸ ಮಾಡ್ತಾರೆ, ಅದೇ ಮೇಜರ್ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತೀವಿ. ಈಗ ನೀವು ಒಂದು ವರ್ಷದಲ್ಲಿ 2-3 ತಿಂಗಳು ಊರಲ್ಲಿ ಇರ್ತೀರಿ, ಹಾಗೆಲ್ಲ ಯಾರು ನೋಡ್ಕೊಳ್ಳೋದು ಸರ್? ಅಲ್ಲಿ ಇದಾರೆ, ನಮ್ಮ ಅಸಿಸ್ಟೆಂಟ್ಸ್ ಇದಾರೆ, ನೋಡ್ಕೊಂಡು ಆಫೀಸ್ ಇನ್ಚಾರ್ಜ್ ಒಬ್ರು ಇದಾರೆ, ಮತ್ತೆ ಫೀಲ್ಡ್ ಅಲ್ಲಿ 1-2-3 ಜನ ವರ್ಕ್ ಮಾಡ್ತಾರೆ. ಅಲ್ಲ, ನೀವು ನಿಮ್ಮನ್ನ ನೋಡಿದ್ದೆ ಕಾಲೇಜು ದಿನಗಳಲ್ಲೇ. ಆಗ್ಲೇ ಒಂಥರ ಕಮ್ಯುನಿಸ್ಟ್ ಮೆಂಟಾಲಿಟಿ, ಹೋರಾಟ ಮಾಡ್ತಕ್ಕಂಥದ್ದು. ಕಮ್ಯುನಿಸ್ಟ್ ಅಂದ್ರೆ ಕ್ವಶನ್ ಮಾಡೋಂಥದ್ದು, ಯಾವುದನ್ನು ಕೂಡ ಹಂಗೆ ಒಪ್ಕೊಂತಿರ್ಲಿಲ್ಲ, ಕ್ವಶನ್ ಮಾಡ್ತಿದ್ರಿ. ಯಾಕೆ ಒಂದು ಸಂಘ ಸಂಸ್ಥೆ ಅಥವಾ ಹೋರಾಟ ಅಥವಾ ರಾಜಕಾರಣ ಯಾಕೆ ಮಾಡಲಿಲ್ಲ? ಇಲ್ಲ, ರಾಜಕಾರಣದಲ್ಲಿ ನಾನು ಆಳ್ವರದು ಯುವ ಲೋಕಶಕ್ತಿಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಯಾರು ಆಳ್ವ? ಜೀವರಾಜ್ ಆಳ್ವ ಮತ್ತೆ ಇವರು ಹೆಗ್ಡೆ ಅವರು ಪಕ್ಷದಲ್ಲಿ ಯುವ ಲೋಕಶಕ್ತಿಗೆ ರಾಮಕೃಷ್ಣ ಹೆಗಡೆ. ಹೌದೌದು, ಆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿ ಅದೇನಾಯ್ತು ಅಂದ್ರೆ ಅದು ಮರ್ಜ್ ಆಯ್ತು. ಇದು ಯಾವ್ದು ದಳಕ್ಕೆ ಮರ್ಜ್ ಆದಾಗ ನಾನು ರಾಜೀನಾಮೆ ಕೊಟ್ಟೆ. ಅಷ್ಟೊತ್ತಿಗಾಗ್ಲೇ 5,000 ಜನ ಸಂಘಟನೆ ಮಾಡಿದ್ದೆ ನಾನು. ಅದು ನನ್ಗೊಂದು ಕಾರ್ ಕೊಟ್ಟಿದ್ರು, ಮತ್ತೆ ಹುಡುಗರನ್ನು ಕೊಟ್ಟಿದ್ರು ಜೊತೆಲಿ. ನಾನು ಜನರಲ್ ಸೆಕ್ರೆಟರಿ ಮಾಡಿದ್ರು. ಆಮೇಲೆ ಇದು ಬೇಡ ಅನಿಸ್ತು, ನಾನು ರಾಜೀನಾಮೆ ಕೊಟ್ಮೇಲೆ ಮತ್ತೆ ರಾಜಕೀಯಕ್ಕೆ ಹೋಗ್ಲಿಲ್ಲ. ಸುಮಾರು ಪಕ್ಷದವ್ರು ಕರೆದ್ರು, ಫ್ರೆಂಡ್ಸ್ ಎಲ್ಲ ಅದ್ರಲ್ಲೇ ಇದಾರೆ. ಏನೋ ಒಂದಿರ್ಬೇಕಲ್ಲ, ಈಗ ರಾಜಕಾರಣಕ್ಕೆ ಹೋಗಕ್ಕಿಲ್ಲ ಅನ್ನೋದು ಏನು ಉದ್ದೇಶ? ಏನು ಇಲ್ಲ, ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳಿದ್ರೆ ನಮಗೆ ರಾತ್ರಿ ನಿದ್ರೆ ಬರೋಲ್ಲ, ಸಮಸ್ಯೆ ಆಗ್ಬಿಡುತ್ತೆ. 3 ಗಂಟೆ 2 ಗಂಟೆಗೆ ಹೆಚ್ಚಿಗೆ ಆಗ್ಬಿಡ್ತದೆ, ಆ ಪಾಪ ಪ್ರಜ್ಞೆ ಕಾಡಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಇದು ಸಮಸ್ಯೆ. ಹಾಗಾದ್ರೆ ಇವತ್ತು ರಾಜಕಾರಣ ನಡೀತಾ ಇದೆಯಲ್ಲ, ಒಂದು 20 ವರ್ಷದಿಂದ ಈಚೆ ತಗೊಳ್ಳೋಣ, ಸರಿನೇ ಇಲ್ವಾ ರಾಜಕಾರಣ? 70% ಸರಿ ಇಲ್ಲ ಅದು. ಆದ್ರೂ ಜನ ಒಪ್ಕೊಂತಾರಲ್ಲ ಸರ್? ಜನ ಹಣ ಕೊಡ್ತಾರೆ, ಅವ್ರಿಗೆ ಆಮಿಷ ತೋರಿಸ್ತಾರೆ, ಅವ್ರನ್ನ ವರ್ಣರಂಜಿತವಾಗಿ ನೋಡ್ಕೊಳ್ತಾರೆ, ಅದರಿಂದ ಅದನ್ನ ಒಪ್ಕೊಳ್ತಾರೆ ಜನ. ಈಗ ಹಣ ಇದೆ ಅಂದ್ರೆ ಇಂಡಸ್ಟ್ರಿಯಲಿಸ್ಟು ಇಂಥವರೇ ಎಲ್ಲ ಚುನಾವಣೆ ನಿಂತು ಗೆದ್ದು ಮಾಡ್ಬೋದು. ಬೇಕಾದಷ್ಟು ಜನ ಸಮಾಜ ಸೇವಕರು, ಪಕ್ಷದ ಕಾರ್ಯಕರ್ತರೆಲ್ಲ ಇವತ್ತು ಚುನಾವಣೆಗೆ ನಿಂತು ಗೆಲ್ತಾ ಇದ್ದಾರೆ ಅಲ್ವಾ? ಅವಾಗ ಹಣ ಅಂತ ಏನ್ ಬರ್ತದೆ? ಅಲ್ಲಿ ಫೀಡ್ ಮಾಡ್ತಾರೆ ಅವ್ರಿಗೆ ಫೀಡ್ ಮಾಡೋರು ಅಲ್ಲೇ ಇರ್ತಾರೆ, ಮಾಡ್ತಾರ, ಮಾಡಿಸಿ ಅವರು ಮರ್ಯಾದೆಗೋಸ್ಕರ ಗೆಲ್ಲಿಸ್ತಾರೆ ಅವರು. ಅಲ್ಲ, ನೀವೀಗ ಬೆಂಗಳೂರಿನಲ್ಲೇ ಇರೋದ್ರಿಂದ ನಿಮ್ಮ ಒಂದು ಸುಂಕದಕಟ್ಟೆ, ಮಾಗಡಿ ಆ ಕ್ಷೇತ್ರದಲ್ಲಿ BBMP ನೀವು ಸ್ಪರ್ಧೆ ಮಾಡ್ಬೋದಿತ್ತಲ್ಲ? ಅಲ್ಲಿ ತುಂಬಾ ಜನ ಹೇಳಿದ್ರು, ನನಗೆ ಏನು ಬೇಡ ಅನ್ಸ್ತದೆ, ರಾಜಕಾರಣನೇ ಬೇಡ ಅಂತ. ಅದು ನನಗೇನು ಸರಿ ಅನ್ಸ್ಲಿಲ್ಲ. ನಾನು ಬೇಕಾದಷ್ಟು ವೇದಿಕೆಗಳಲ್ಲಿ ಭಾಷಣ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ, ಮತ್ತೆ ಬೆಂಗಳೂರಲ್ಲಿ ಸಾಕಷ್ಟು ವೇದಿಕೆಯಲ್ಲಿ ಭಾಷಣ ಮಾಡಿದ್ದೀನಿ. ಅದು ನನಗೆ ನೋಡಿದೆ, ಅಕ್ಕಪಕ್ಕ ಕೂತ್ಕೊಳ್ಳೋರು, ಅವ್ರು ಮಾತಾಡೋದು, ಇದು ನನಗೆ ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿದೆ ನಾನು. ಓಕೆ ಸರ್, ಆಮೇಲೆ ನಿಮ್ಮ ಬದುಕಿನ ಬಗ್ಗೆ ಒಂದಷ್ಟು ಮಾತಾಡೋಣ. ಈಗ ನಿಮಗೂ ವಯಸ್ಸಾಗ್ತಾ ಬಂದಿದೆ. ಈಗ ಒಂದು ಕಡೆ ಅದು ಬರ್ತೀನಿ ಆಧ್ಯಾತ್ಮಿಕ. ಆಮೇಲೆ ಈಗ ನಿಮ್ಮ ಒಂದು ಜೀವನ, ಈಗ ಒಂದೇನೋ ಹೇಳ್ತೀವಲ್ಲ, ಯಂಗ್ಸ್ಟರ್ಸ್ ಒಂದು ಏಜಲ್ಲಿ ಮದುವೆ ಆದರೆ ಒಂದು ಲೈಫ್ ಹಿಂಗಿರುತ್ತೆ, ಹಾಗೆ ಹೀಗೆ ಅಂತೇಳಿ. ಮದುವೆ ಕಡೆ ಯಾಕೆ ಸರ್ ಹೆಚ್ಚು ಒಲವು ತೋರಿಸಿಲ್ಲ? ಇಲ್ಲ, ನನಗೆ ಸಾಕಷ್ಟು ಹೆಣ್ಣು ಬಂದಿತ್ತು. ಅದು ನಮ್ಮ ಅಕ್ಕನ ಕೇಳಿ, ನಿಮ್ಗೆ ಪರಿಚಯ ದೊಡ್ಡಕ್ಕ ನಾನೇ ಬಿಟ್ಟಿದ್ದು. ಅದು ಕಾರಣ ಏನಂತ ಅಂದ್ರೆ, ನನಗೆ ಅದು ಸರಿ, ನಾನೊಂದು ಸೆಟ್ಲ್ ಆಗಿರ್ಲಿಲ್ಲ. ಆಮೇಲೆ ಅಕ್ಕದಿರ ಹತ್ರ ಹಣ ಕೇಳೋದು, ಮನೇಲಿ ಹಣ ಕೇಳೋದು ನನಗೆ ಒಂಥರ ಅಸಹ್ಯ ಆಗ್ತಿತ್ತು. ಅದು ಚಿಕ್ಕ ವಯಸ್ಸಿನ ಸ್ವಾಭಿಮಾನದ ಪ್ರಶ್ನೆ. ಅದಕ್ಕೆ ಸ್ವಲ್ಪ ಸೆಟ್ಲ್ ಆಗೋಣ, ಮದುವೆ ಆಗೋಣ ಅಂತಿದ್ದೆ. ಅಷ್ಟೊತ್ತಿಗೆ ತುಂಬಾ ಪ್ರಪೋಸಲ್ ಬರೋದು, ಗೌರ್ಮೆಂಟ್ನವ್ರು ಬರೋದು, ಅಸಿಸ್ಟೆಂಟ್ ಸೈಂಟಿಸ್ಟ್ ಎಲ್ಲ ಬಂದಿತ್ತು. ಅದು ಎಲ್ರಿಗೂ ಗೊತ್ತಿದೆ ನಮ್ಗೆ. ಅದನ್ನ ನಾನು ಅದನ್ನ ತಪ್ಪಿಸ್ಕೊಳ್ತಾ ಇದ್ದೆ ಬೇಡ ಅಂತ. ಆಮೇಲೆ ಮತ್ತೇನಾಯ್ತು, ಬ್ಯುಸಿ ಆಗ್ಬಿಟ್ಟೆ ನಾನು. ಬ್ಯುಸಿ ಅಂದ್ರೆ ನಾನು ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ ಬ್ಯುಸಿ ಇರ್ತಿದ್ದೆ. ಬೇರೆ ಬೇರೆ ಆಕ್ಟಿವಿಟೀಸು, ಅಂದ್ರೆ ಸಂಘಟನೆಯಲ್ಲಿ ಭಾಗಿಯಾಗೋದು, ಆಮೇಲೆ ಹುಡುಗರ ಜೊತೆ ಚರ್ಚೆ ಮಾಡೋದು, ಆಮೇಲೆ ಪ್ರೊಫೆಸರ್ಗಳ ಜೊತೆ ಸೇರೋದು, ವಕೀಲರ ಜೊತೆ ಸೇರೋದು, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಸೇರೋದು, ಇದೆಲ್ಲ ನನಗಿತ್ತು. ಅವ್ರ ಜೊತೆ ಸಂಪರ್ಕ ಮಾಡ್ತಿದ್ನಲ್ಲ, ನಾನು ಯಾವಾಗಲೂ ಬ್ಯುಸಿ ಆಗಿಬಿಡ್ತಿದ್ದೆ. ಅದು ನನಗೆ ಮರ್ತೆ ಹೋದಂಗೆ ಆಯ್ತು. ಆಮೇಲೆ ಮನೇಲಿ ಪಾಪ ಅವರು ಹೇಳಿದ್ರು ಆಗು ಅಂತ, ಮತ್ತು ಅವರು 1-2 ಸಂಬಂಧ ತೋರಿಸಿದ್ರು. ನೀವು ಪೊಲೀಸು
ಅದೇನೋ ಆಗ ಒಂದು ಪೊಲೀಸ್ ಗಿರಿ ಅಂತ, ನೈತಿಕ ಪೊಲೀಸ್ ಗಿರಿ ಅಲ್ಲ, ಏನೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿಲ್ಲ. ನನಗೆ ನಾನು ಸೋಷಿಯಲ್ ವರ್ಕ್ ಮಾಡ್ತಿದ್ನಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬರ್ತಿತ್ತು ಬೆಂಗಳೂರಲ್ಲಿ. ಅವರು ಒಬ್ರು ಐಡೆಂಟಿಫಿಕೇಶನ್ ಮಾಡಿ ನನ್ನ ವಿಶೇಷ ಪೊಲೀಸ್ ಅಧಿಕಾರಿ ಅಂತ ನೇಮಕ ಮಾಡಿದ್ರು. ಅದೆಲ್ಲ ಪತ್ರಿಕೆಯಲ್ಲಿ ಬಂದಿತ್ತು. ಅವರು ಊರಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡೇ ಕೊಟ್ಟಿರೋದು. ಆಮೇಲೆ ಕಾಮಾಕ್ಷಿ ಪಿಳ್ಳೆ ಸ್ಟೇಷನ್ ಅವರು ಬಂದಿದ್ರು, ಬಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇವ್ರ ಮೇಲೆ ಏನು ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಹೇಳಿ ನನಗೆ ವಿಶೇಷ ಪೊಲೀಸ್ ಅಧಿಕಾರಿಯಾಗಿ ಮಾಡಿದ್ರು. ಅವಾಗ ನನಗೇನಾಗ್ಬಿಡುದು, ಇನ್ನೂ ಸಮಸ್ಯೆ ಜಾಸ್ತಿ ಆಗ್ಬಿಡ್ತು. ಸುಂಕದ ಕಟ್ಟೆ ಟ್ರಾಫಿಕ್ ಮೇಂಟೈನ್ ಮಾಡಬೇಕು, ಅಲ್ಲಿ ಪೋಲಿ ಹುಡುಗರನ್ನ ಕಂಟ್ರೋಲ್ ಮಾಡಬೇಕು, ಇವ್ರು ಊಟಕ್ಕೆ ಹೋದಾಗ ನಾನು ನೋಡ್ಕೋಬೇಕು ಟ್ರಾಫಿಕ್. ಅವಾಗ ನನಗೆ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗೋದು. ಅವಾಗ ಈಗ ಸಬ್ ಇನ್ಸ್ಪೆಕ್ಟರ್ ಊಟಕ್ಕೆ ಹೋಗ್ತಾರೆ, ಅವಾಗ ಅಲ್ಲಿ ಯಾರು ಇರಲ್ದಾಗ ನಾನು ನೋಡ್ಕೋಬೇಕಾಗ್ತದೆ. ಈ ತರ ತೊಂದರೆ ಆಗ್ತಿತ್ತು. ಅಂದ್ರೆ ಪವರ್ ಇತ್ತ ಕೇಸ್ ಗೀಸ್ ಹಾಕಕ್ಕೆ, ಹೆದರ್ಸಕ್ಕೆ? ಇಲ್ಲ, ಅವ್ರಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಏನಾರು ಮಾಡ್ಬೋದು, ಮತ್ತೆ ಸರ್ಕಲ್ ಕೇಳ್ಬೋದು, ಎಲ್ಲರ ನಂಬರ್ ನನ್ನ ಹತ್ರ ಇರುತ್ತೆ, ಈಗಲೂ ಇದೆ ಎಲ್ಲರದು. ಅದನ್ನ ಪೊಲೀಸ್ ಗ್ರೂಪೇ ಸಪ್ರೇಟ್ ಮಾಡಿದೀವಿ. ಓಕೆ ಸರ್, ಈಗ ಸೆಟ್ಲ್ ಆಗಿದ್ದೀರಿ. ಈಗ ಅವತ್ತು ಸೆಟ್ಲ್ ಆಗಕ್ಕೆ ಕಷ್ಟ ಇತ್ತು, ಮತ್ತೇನೇನೋ ಆಗಿ ಅದು ಸೆಟ್ಲ್ ಆದ್ರಿ. ಸೆಟ್ಲ್ ಆದ್ಮೇಲೆ ಮದುವೆ ಚಿಂತೆನೆ ಬಿಟ್ಬಿಟ್ರ? ಇಲ್ಲ ಇಲ್ಲ, ಈಗಲೂ ಆಗ್ತೀನಿ. ವೆರಿ ಗುಡ್, ವೆರಿ ಗುಡ್. ಆತರ ಏನಿಲ್ಲ, ಅದೆಲ್ಲ ಸುಳ್ಳು. ಇದು ಬ್ರಹ್ಮಚಾರಿ ಆತರ ಅದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಅದು ಸೃಷ್ಟಿಯ ನಿಯಮದ ಪ್ರಕಾರ ಅದು ದೊಡ್ಡ ಧರ್ಮ. ಬ್ರಹ್ಮಚಾರಿ ಅನ್ನೋ ಶಬ್ದ ಇದೆಯಲ್ಲ, ಸೃಷ್ಟಿಯ ನಿಯಮದ ಪ್ರಕಾರ ದೊಡ್ಡ ಧರ್ಮ. ಅಂದ್ರೆ ಒಂದು ಹೆಣ್ಣಿಗೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ. ಎಲ್ಲರೂ ಮದುವೆ ಆಗ್ಲ ಹೆಣ್ಣಿನ ಪಾಡೇನಾಗ್ಬೇಕು, ಆ ಜನ್ಮ ಕೊಟ್ಟ ತಾಯಿ ತಂದೆ ಪಾಡೇನಾಗ್ಬೇಕು. ಅಲ್ಲ, ಈಗ ಹಾಗಾದ್ರೆ ಈ ಬ್ರಹ್ಮಚಾರಿಗಳು ಇದಾರಲ್ಲ ಈ ದೇಶದಲ್ಲಿ ಇಷ್ಟು ಜನ, ಅವರೆಲ್ಲ ದ್ರೋಹ ಮಾಡ್ದಂಗ ಆಯ್ತಾ? ಈಗ ಅಲ್ಲ, ಇನ್ನೊಬ್ಬರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ನಾನು ವೈಯಕ್ತಿಕವಾಗಿ ನನಗೆ ಸೃಷ್ಟಿ ಜ್ಞಾನ ನೀಡಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ದೊಡ್ಡ ಧರ್ಮ. ಅದು ಹೆಣ್ಣಿನ ನೋಡಿ ಮದುವೆ ಆಗ್ಬಾರ್ದು ಅಂತ ಯಾವ ಧರ್ಮ ದೇವತೆಗಳು ಹೇಳಿಲ್ಲ. ಸುಳ್ಳದು, ಅದು ಸುಳ್ಳು. ಈ ತರ ಅದೆಲ್ಲ ನಾನು ಒಪ್ಪೋದೇ ಇಲ್ಲ. ಈಗ ಆಧ್ಯಾತ್ಮ ಮತ್ತೆ ಭಕ್ತಿ ಮಾರ್ಗ ಅಂದ್ರೆ ಏನ್ ಸರ್? ಅದಕ್ಕೂ ಡಿಫ್ರೆನ್ಸ್ ಏನು? ಒಂದ್ ಕಡೆ ಆಧ್ಯಾತ್ಮ ಅಂತಾರೆ, ಒಂದ್ ಕಡೆ ಭಕ್ತಿ ಮಾರ್ಗ ಅಂತಾರೆ. ಭಕ್ತಿ ಮಾರ್ಗ ಅಂದ್ರೆ ಪೂಜೆ ಮಾಡೋದು. ಈಗ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ, ಈ ಮೊಬೈಲ್, ನೀವು ಈ ಮೊಬೈಲ್ ದಿನಾ ಪೂಜೆ ಮಾಡ್ತಾ ಬನ್ನಿ. ಅಂದ್ರೆ ಏಕಾಗ್ರತೆಯಿಂದ ಮಾಡ್ಬೇಕು. ಮಾಡಿದಾಗ ಇದು ದೈವ ಸ್ವರೂಪ ಪಡೀತದೆ. ಯಾವಾಗ ಪಡೀತದೆ? ನೀವು ಸತ್ಯ ಮತ್ತೆ ನ್ಯಾಯದ ಮಾರ್ಗದಲ್ಲಿ ಇದ್ರೆ ಮಾತ್ರ ಪಡೀತದೆ. ಇಲ್ಲಾಂದ್ರೆ ಇದು ಬರೀ ಕಲ್ಲೇ, ಇದು ಮೊಬೈಲೇ ಆಗುತ್ತೆ. ಸೃಷ್ಟಿಯಲ್ಲಿ ಆತರ ನಿಯಮಗಳಿದೆ. ಆಧ್ಯಾತ್ಮ ಅಂದ್ರೆ ಆಧ್ಯಾತ್ಮ ಅಂದ್ರೆ ಸ್ಟಡಿ ಮಾಡೋದು, ಭಗವಂತನ ಬಗ್ಗೆ ಸ್ಟಡಿ ಮಾಡ್ತಾರ ಅವರು. ನಿತ್ಯ ನಿರಂತರವಾಗಿ ಸ್ಟಡಿ ಮಾಡ್ತಾರ ಅವ್ರು, ಅಷ್ಟೇ, ಇನ್ನೇನು ಮಾಡಲ್ಲ ಅವರು. ಈಗ ಭಕ್ತಿ ಮಾರ್ಗದಲ್ಲಿ ದೇವರು ಅಂತಾರೆ, ಆಧ್ಯಾತ್ಮದಲ್ಲಿ ಭಗವಂತ ಅಂತಾರೆ. ಈ ಭಗವಂತ ಅಂದ್ರೆ ಒಂದು ಬೆಳಕಷ್ಟೇ, ಅದಕ್ಕೆ ಯಾವುದೇ ತರದ ಆಕಾರ ಇಲ್ಲ, ರೂಪ ಇಲ್ಲ, ಏನೇನು ಇಲ್ಲ ಅಂತ ಹೇಳಿ. ಅದಲ್ಲ, ನನಗೆ ಸತ್ಯ ಗೊತ್ತಿದೆ. ಪರಮಾತ್ಮ ಬೇರೆ, ದೇವ್ರು ಬೇರೆ. ಪರಮಾತ್ಮನಿಗೆ ಇದಿಲ್ಲ, ರೂಪ ಇಲ್ಲ. ಅವನಿಗೆ ರೂಪ ಇಲ್ಲ, ಅವ ಎಲ್ಲ ಕಡೆನೂ ಇರ್ತಾನೆ, ಸುಪ್ರೀಂ. ಆತ ಸುಪೀರಿಯರ್ ಪವರ್ ಇಡೀ ವರ್ಲ್ಡ್ಗೆ. ಆತ ಏನ್ ಮಾಡ್ತಾನೆ ಅಂದ್ರೆ, ಯಾವ್ದಾರ ರೈತನ ಕುಟುಂಬ ಮನೆಯಲ್ಲೋ, ನಿಮ್ಮಂತ ಸತ್ಯವಂತರ ಮನೆಯಲ್ಲೋ ಆತ ಹುಟ್ಟು ಬರ್ತಾನೆ. ಹುಟ್ಟು ಬರೋದಂದ್ರೆ ಬಿಕಾಸ್ ನೋಡಿ, ನಿಮ್ಮ ಆತ್ಮ ಅವಂದಾಗಿರುತ್ತೆ, ಅವನೇ ಪರಮಾತ್ಮನೇ. ಅವನು ಶರೀರ ಮನುಷ್ಯರದಾಗಿರುತ್ತೆ. ಯಾರು ಸತ್ಯವಂತರು ಇರ್ತಾರೆ ಅವ್ರ ಮನೇಲಿ ಭಗವಂತ ಹುಟ್ಟು ಬರ್ತಾನೆ. ಅವನು ಏನ್ ಬೇಕಾದ್ರೂ ಕೂತಲ್ಲೇ ಮಾಡ್ತಾನೆ, ಅವನಿಗೆ ಆಸಕ್ತಿ ಇರುತ್ತೆ. ಈಗ ಮಳೆ ತಡಿಬಹುದು, ಆಯ್ತಾ, ಮಳೆ ಬರ್ದಿದ್ದಂಗೆ ಮಾಡ್ಬೋದು. ಇಲ್ಲೇ ಕೂತ್ಕೊಂಡು ಡೆಲ್ಲಿಲಿ ಒಬ್ರನ್ನ ಆಪರೇಟ್ ಮಾಡ್ಬೋದು ಬರೀ ಮೈಂಡ್ ಅಲ್ಲಿ. ಅಷ್ಟು ಪವರ್ಫುಲ್ ಆತನೇ ಪರಮಾತ್ಮ. ಇನ್ನಿದಾರಲ್ಲ ಇವರು, ಈ ದೇವ್ರುಗಳಿದಾವಲ್ಲ, ದೇವ್ರು ಅವನ್ ಕಂಟ್ರೋಲ್ ಅಲ್ಲಿ ಬರೋದು. ಇವನ್ ಏನ್ ಹೇಳ್ತಾನೆ ಅದು ಕೆಲಸ ಮಾಡುತ್ತಷ್ಟೇ. ಇವ್ರು ದೇವ್ರನ್ನು ಪರಮಾತ್ಮ ಎರಡು ಒಂದಲ್ಲ. ಈ ದೇವ್ರುಗಳು ಹೆಂಗಿದೆ ಅಂದ್ರೆ ಮನುಷ್ಯರೇ ಅವರು. ಈಗ ನಾನು ಶಿವ ನೋಡಿದೆ, ಪಾರ್ವತಿ ನೋಡಿದೆ, ಎಲ್ಲ ನೋಡಿದೆ, ಅವರೆಲ್ಲ ಮನುಷ್ಯರೇ. ಅವ್ರಿಗೆ ಹೆಚ್ಚು ಪವರ್ ಇದೆ. ಪರಮಾತ್ಮ ಹಂಗಲ್ಲ, ಇವರಿಗೆಲ್ಲ ಅಂತಾರೆ ದೊಡ್ಡವನು ಅವನು. ಆತಂದೆ ಮಾಯಲೋಕದಲ್ಲಿ ನೀವು ಜೀವನ ಮಾಡ್ತಾ ಇರೋದು. ಈಗ ಪರಮಾತ್ಮ ಅಂದ್ರೆ ಅದೇ ನಾನು ಹೇಳಿದಲ್ಲ, ಆಧ್ಯಾತ್ಮಿಕದಲ್ಲಿ ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅಂದ್ರೆ ಯಾರು? ಶಿವನ, ಪಾರ್ವತಿನ, ಈಶ್ವರ, ನಾರಾಯಣ? ನಾರಾಯಣನೇ ಸುಪ್ರೀಮು, ಅವನೇ ಸುಪ್ರೀಮು, ಅವನೇ ಸುಪೀರಿಯರ್ ಪವರ್. ಅವನ್ ಬಿಟ್ರೆ ಶಿವ ಇರೋದು, ಶಿವ ಬಿಟ್ರೆ ಪಾರ್ವತಿ ಇರೋದು, ಆಮೇಲೆ ಮಹಾಲಕ್ಷ್ಮಿ ಪದ್ಮಾವತಿ ಎಲ್ಲ ಬರೋದು. ಶಿವನ್ ಮುಂದೆ ಇವ್ರು ನಿಲ್ಲಕ್ಕಾಗಲ್ಲ. ನಾನ್ ನೋಡಿದ ಪ್ರಕಾರ ನನ್ನ ಪದ್ಮಾವತಿ ಆಗ್ಲಿ, ನನ್ನ ಮಹಾಲಕ್ಷ್ಮಿ ಆಗ್ಲಿ, ಶಿವನ ಎದುರುಗಡೆ ನಿಲ್ಲಕ್ಕಾಗಲ್ಲ. ಅಷ್ಟೊಂದು ಪವರ್, ಟಚ್ ಮಾಡಕ್ಕಾಗಲ್ಲ. ಈಗ ನೀವು ಅಧ್ಯಾತ್ಮ ಭಕ್ತಿ ಮಾರ್ಗರ ಹೆಂಗ್ ತಿಳ್ಕೊಂಡ್ರಿ ಸರ್? ಪುಸ್ತಕ ಓದಿದ್ರು ಅಥವಾ ಎಲ್ಲಾರು ಹರಿದ್ವಾರು ಅಲ್ಲಿ ಇಲ್ಲಿ ಟ್ರೈನಿಂಗ್ ಹೋಗಿ ಜಪ ತಪ ಮಾಡಿದ್ರು? ಅಧ್ಯಾತ್ಮ ಅಂತ ಅಂದ್ಕೊಳ್ಳಿ ಋಷಿ ಮುನಿ ಹತ್ರ ಹೋಗಿ ಕೂತಿದ್ರು. ಇಷ್ಟು ವಿಚಾರನಲ್ಲಿ ಹೆಂಗ್ ತಿಳ್ಕೊಂಡ್ರಿ? ಎಲ್ಲ ಸುಳ್ಳದು. ನೋಡಿ, ಸೃಷ್ಟಿ ನಿಮ್ಗೆ ಡೈರೆಕ್ಷನ್ ನೀಡುತ್ತೆ. ನಿಮ್ಗಿದ್ರೆ ನಾವು ಯಾವುದೇ ಪುಸ್ತಕದಿಂದ ಜ್ಞಾನ ಪಡೆಯಕ್ ಸಾಧ್ಯ ಇಲ್ಲ. ಇವಾಗ ಓದಿ ನಾಳೆ ಮರ್ತೋಗ್ಬಿಡುತ್ತೆ. ಸೃಷ್ಟಿಯಿಂದ ಏನ್ ನಿರ್ದೇಶನ ಇರುತ್ತೆ ಅದು ಮಾತ್ರ ಶಾಶ್ವತವಾಗಿರುತ್ತೆ. ಅದು ಸೃಷ್ಟಿಯಿಂದ ಇವರು ಜ್ಞಾನವನ್ನು ಪಡಿಬೇಕು. ಆ ಸೃಷ್ಟಿಲಿ ಅಂತ ಸುಪೀರಿಯರ್ ಪವರ್ ಇದೆ. ಸೃಷ್ಟಿ ಅವ್ರು ಗೈಡ್ ಮಾಡುತ್ತೆ. ಅದು ಈ ತರ ಮಾಡ್ಬೇಕು, ಈ ತರ ಮಾಡಬಾರ್ದು. ಈ ಗಣೇಶ ಬಂದಿದ್ರೆ ನನ್ನ ಆತ್ಮ ಹೇಳುತ್ತೆ, ಆತನಿಗೆ ಮೋಸ ಮಾಡ್ಬೇಡಪ್ಪ ಅಂತ. ಅದೇ ಪರಮಾತ್ಮ. ಅರ್ಥ ಆಯ್ತಾ ನಿಮಗೆ? ಅದನ್ನೇ ಪರಮಾತ್ಮ ಅನ್ನೋದು. ಈಗ ಅದನ್ನೆಲ್ಲ ಆಧ್ಯಾತ್ಮದಲ್ಲಿ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಈಗ ತುಂಬ ಜನ ಇದ್ದಾರೆ
ಇಂಥ ಗುರುಗಳು ನಾನು ಇಂತಿಂಥದ್ದು ಟಿವಿಲಿ ಬರ್ತಾರಲ್ಲ, ನೀವು ಬೆಳಗ್ಗೆ ಎದ್ದು ನೋಡ್ತಿರಲ್ಲ, ಅವರು ಆ ಟಿವಿನಲ್ಲಿ ಬಂದೆಲ್ಲ ಹೇಳ್ತಾರಲ್ಲ, ಅವರು ಅಧ್ಯಾತ್ಮನೋ ಭಕ್ತಿ ಮಾರ್ಗನೋ ಎಲ್ಲ ಗೊಂದಲ ಹೋಗಿದ್ದಾರೆ, ಅದು ಬೇರೆ ವಿಚಾರ. ಈ ಜನ ಮೂಢಾತ್ಮರು ಇರೋದ್ರಿಂದ ಅದು ನೋಡ್ತಾ ಇದ್ದಾರೆ. ಆದ್ರೂ ಈ ಅವರೆಲ್ಲ ಏನ್ ಜ್ಞಾನ ಪಡೆದದ್ದು ಹೇಗೆ ಅದು ಹೇಳ್ತಾರಲ್ಲ, ವಿಚಾರಗಳನ್ನ ಹೇಳ್ತಾರೆ. ಅವರು ಸೃಷ್ಟಿಯಿಂದ ಜ್ಞಾನ ಪಡೆದವ್ರನ್ನ ನಾನು ನೋಡಿಲ್ಲ, ಕಡಿಮೆ. ಅವ್ರು ಬೇರೆಯವರಿಂದ ಪಡೆದಿರ್ತಾರೆ. ಬೇರೆ ಅಂದ್ರೆ ಪುಸ್ತಕ ಓದಿರ್ತಾರೆ, ಗುರುಗಳು ಅಂತ ಅವ್ರಿಗೆ ಯಾರೋ ಗುರುಗಳು ಒಬ್ರು ಇರ್ತಾರೆ, ಅವ್ರು ಹೇಳ್ಕೊಟ್ಟಿರ್ತಾರೆ ಗ್ರಹ ನಕ್ಷತ್ರ ಅಂತ. ಅದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ನಿಮ್ಗೆ ಯಾರು ಗುರುಗಳು? ನನಗೆ ಯಾರು ಇಲ್ಲ, ಸೃಷ್ಟಿನೇ. ನನಗೆ ಜಗನ್ಮಾತೆಯರೇ ಗುರುಗಳು, ಶಿವ ಪಾರ್ವತಿನೇ ಗುರು ನನಗೆ. ಈಗ ನಾವು ನೋಡ್ದಂಗೆ ಈ ಪ್ರಪಂಚದಲ್ಲಿ ದೇವ್ರನ್ನ ನೋಡಿದ್ನಿ ಅಂತ ಹೇಳಿದಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ನಿಮ್ಮನ್ನು ಸೇರಿಸಿ. ಆದರೆ ನೋಡ್ತಾರೆ ದೇವ್ರನ್ನ, ನೋಡಿದ್ದಾರೆ ಅಂತಲ್ಲ, ನೋಡಿರ್ಬಹುದು. ಇಲ್ಲ 100%. ಆದ್ರೆ ಅವ್ರಿಗೆ ಯಾಕೆ ಬೇರೆಯವ್ರಿಗೆ ದೇವ್ರನ್ನ ತೋರಿಸಲ್ಲ? ಈ ತರ ಹೋಗಿದ್ರೆ ನೀವು ದೇವ್ರನ್ನ ನೋಡ್ಬೋದು ಅಂತ ಹೇಳಿ ಸಾಧ್ಯ ಇರಲ್ಲ, ಸಾಧ್ಯ ಇಲ್ಲ. ಅದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ, ಅದು ಸಾಕ್ಷಿ ಆಧಾರಗಳೆಲ್ಲ ಇದೆ. ಎಲ್ಲರೂ ಕೇಳಿದ್ದಾರೆ, ನೋಡಿದಾರೆ, ಅಲ್ಲಿ ಹೋಗಿ ಅಂದ್ರೆ ಸಾಕ್ಷಿಗಳನ್ನು ನೋಡಿದ್ದಾರೆ. ಅದು ನೋಡಕ್ ಸಾಧ್ಯನೇ ಇಲ್ಲ. ಅದು ಯಾರಿಗೆ ಕಾಣಬೇಕು ಅವರಿಗೆ ಕಾಣೋದು, ಬೇರೆಯವ್ರಿಗೆ ಕಾಣೋದು. ಅದು ಒಂದು ಜಗದ ನಿಯಮ ಇದೆಯಾ ಇಂಥವ್ರಿಗೆ? ನಿಯಮದಲ್ಲಿ ಏನಾಗುತ್ತೆ ಅಂದ್ರೆ, ಪರಮಾತ್ಮನ ಅಂಶ ಯಾರಲ್ಲಿ ಇರುತ್ತೆ ಅವನಿಗೆ ಮಾತ್ರ ಕಾಣುತ್ತೆ, ಬೇರೆಯವ್ರಿಗೆ ಕಾಣೋದು ಸುಳ್ಳು. ನಾನು ದೇವ್ರು ನೋಡಿರೋದು ಸತ್ಯ, ಪಿಶಾಚಿ ನೋಡ್ರು ಅಟ್ಯಾಕ್ ಮಾಡಿರೋದು ಸತ್ಯ, ದೇವ ನೋಡಿರೋದು ಸತ್ಯ, ಆಮೇಲೆ ಆದಿಶೇಷನ್ ನೋಡಿರೋದು ಸತ್ಯ, ಎಲ್ಲ ಸತ್ಯನೇ. ಅದು ಫೇಸ್ಬುಕ್ ಅಲ್ಲಿ ಬರ್ದಿದ್ದೀನಲ್ಲ, ಒಂದು ಸೆಂಟೆನ್ಸ್ ಫಾಲ್ಸ್ ಇಲ್ಲ. ಈಗ ಆಧ್ಯಾತ್ಮ ಅಂತಂದ್ರೆ ಶಾಕಾಹಾರಿಯಾಗಿರ್ಬೇಕು, ಆಮೇಲೆ ಏನು ಬ್ರಹ್ಮಚಾರಿಯಾಗಿರ್ಬೇಕು, ಈ ಥರದ್ದೆಲ್ಲ ಇದೆ. ಈಗ ನೀವು ಮಾಂಸಾಹಾರ ಅಂತ ತಗೊಳ್ತೀರಾ? ಇಲ್ಲ, ಈಗ ತಗೊಳ್ತಾ ಇಲ್ಲ, ಮುಂಚೆ ತಗೊಳ್ತೀರಾ. ಮಾಂಸಾಹಾರ ಅದೇ, ಈಗ ನೀವು ಮದುವೆ ಆಗ್ಬೇಕು ಅಂತ ಇದ್ದೀರಿ, ಮದುವೆ ಆಗ್ತೀರಿ. ಹಿಂಗೆಲ್ಲ ಆದಾಗ ಭಗವಂತನ ನೆನಪು ಮಾಡಕ್ಕೆ ಮತ್ತೆ ಭಗವಂತನ ಜೊತೆ ಇರಕ್ಕೆ ಸಂಸಾರಿಯಾಗಿ ಸಾಧ್ಯನಾ? ನೋಡಿ, ಏನ್ ಇವ್ರು ಕಲ್ಪನೆ ಮಾಡ್ಕೊಂಡ್ರಿ ಎಲ್ಲ ಸುಳ್ಳೇ. ಹೌದೇನ್ರಿ? ನೀವು ಹೆಂಡತಿ ಜೊತೆ ಇರಿ ಮಾರಯ್ಯ, 1 ಗಂಟೆ ನೀವು ಹೋಗಿ ಧ್ಯಾನ ಮಾಡಿದ್ರೆ ಸಾಕು, ಏಕಾಗ್ರತೆಗೆ ಬಂದ್ರೆ ಸಾಕು, ಜಗತ್ತಿನ ಎಲ್ಲ ಶಕ್ತಿ ನೀವು ಹಿಡಿಬಹುದು. ಅದ್ ಯಾರು ಹೇಳಿ ನಿಮ್ಗೆ ಇದೆಲ್ಲ? ಅಲ್ಲ, ನಾವು ಕೆಲವು ಸುದ್ದಿಗಳನ್ನು ನೋಡ್ತೀವಿ, ಪುಸ್ತಕಗಳನ್ನು ಓದಿದಾಗ ಆಧ್ಯಾತ್ಮ ಅಂದ್ರೆ ನನಗೆ ಸತ್ಯ ಗೊತ್ತಿದೆ ಮಾರಯ್ಯ, ನನಗೆ ಸತ್ಯ ಗೊತ್ತು, ಎಲ್ಲ ಸುಳ್ಳು. ಆಹಾರ ಪದ್ಧತಿಲಿ ದೇವತೆಗಳ ನಿರ್ದೇಶನ ಹೇಳಿದಂತ 2 ಪದಾರ್ಥಗಳನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಅದ್ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಬೇರೆ ಅದನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅದು ವೆರಿ ಕ್ಲಿಯರ್. ಆಮೇಲೆ ನೀವು ಪರಮಾತ್ಮನ, ಈ ದೇವರನ್ನ ನೀವು ಸ್ಮರಣೆ ಮಾಡ್ಬೇಕಾದ್ರೆ ನಿಮ್ಮ ಆತ್ಮ ಶುದ್ಧವಾಗಿರ್ಬೇಕಷ್ಟೇ. ಪ್ರಥಮವಾಗಿ ಆತ್ಮ ಇದೆಯಲ್ಲ, ಅದು ಶುದ್ಧವಾಗಿರ್ಬೇಕಂತ ಹೇಳ್ತಾರ. ಈಗ ಧ್ಯಾನ ಮಾಡಬೇಕು ಅಂತ ಹೇಳಿರಿ. ಈಗ ಒಂದು ಕಡೆ ಆಧ್ಯಾತ್ಮದ ಸೆಂಟರ್ಗಳಲ್ಲಿ ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡಿ ಅಂತಾರೆ, ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತಾರೆ. ನಿಜವಾಗಿ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೋಬೇಕಾ ಬಿಡ್ಬೇಕು? ಏನು ಇಲ್ಲ. ನೀವು ನೋಡಿ, ನಿಮಗೆ ಶಕ್ತಿ ಬರ್ಬೇಕಂದ್ರೆ ಇಷ್ಟೇ ಕೆಲಸ ಮಾಡಿ. ನೀವು ಏಕಾಂಗಿಯಾಗಿರ್ಬೇಕು. ನಿಮಗೆ ಯಾರ್ದು ಶಬ್ದ ಇದ್ರದ್ದು ಶಬ್ದ ಬೀಳ್ಬಾರ್ದು. ಮತ್ತೆ ಬಹಿರಂಗವಾಗಿ ಯಾವ್ದು ಧ್ಯಾನ ಮಾಡ್ತಾರೆ ಅದೆಲ್ಲ ಆಗೋದಿಲ್ಲ. ನಿಮ್ಗೆ ಯಾರ್ದು ಸಂಪರ್ಕ ಇರಬಾರ್ದು. ನಿಮ್ಮ ಮೊಬೈಲ್ ಆಗ್ಲಿ, ಸೌಂಡ್ ಆಗೋದಾಗ್ಲಿ, ಮನೆಯಲ್ಲಿ ಯಾರ ಕರೆಯೋದಾಗ್ಲಿ, ಇದನ್ನ ಧ್ಯಾನ ಅಂತ ಹೇಳಲ್ಲ. ನೀವು 1000 ಜನ ಸೇರ್ಕೊಂಡು ಏನ್ ಧ್ಯಾನ ಮಾಡ್ತೀರಿ ನೀವು? ಈ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಇಲ್ಲಿ ಬರೋ ಗುರುಗಳೆಲ್ಲ ಭಂಗಿ ಸೇರ್ತಿರ್ತಾರೆ, ಕೆಲವರಲ್ಲೆಲ್ಲೋ ಶರಾಬ್ ಕುಡಿದ್ರು ಅಂತ ಸಿಗರೇಟ್ ಸೇದಿರ್ತಾರೆ, ಈ ತರದವರೆಲ್ಲ ಇರ್ತಾರೆ. ಅವರೆಲ್ಲ ಎಲ್ಲಿ ಧ್ಯಾನ ಮಾಡಕ್ ಸಾಧ್ಯನ? ಸಾಧ್ಯತೆ ಮಾಡ್ತಾರ. ಭಂಗಿನೂ ಸೇದಿ, ಸಿಗರೇಟ್ ಸೇದಿ, ಅದು ನೋಡಿ, ಇದಕ್ಕೂ ದೇವರಿಗೂ ಏನು ಸಂಬಂಧ ಇಲ್ಲ. ಪರಮಾತ್ಮನಿಗೆ ಅದು ಅಭ್ಯಾಸಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆತ ಪರಮಾತ್ಮನಲ್ಲಿ ಲೀನ ಆಗಿರ್ತಾನೆ. ಪರಮಾತ್ಮನಲ್ಲಿ ಲೀನ ಆಗ್ಬೇಕು, ದೇವರಲ್ಲಿ ಲೀನ ಆಗ್ಬೇಕು. ಲೀನ ಆದ್ರೆ ನೀವೇನ್ ಮಾಡಿದ್ರೆ ಅವ್ನೇನ್ ಕೇಳಲ್ಲ ನಿಮ್ಮನ್ನ. ನೀವು ಲೀನನೇ ಆಗಿಲ್ಲ ಅಂದ್ರೆ. ಈಗ ಆತ್ಮ ಮತ್ತೆ ಪರಮಾತ್ಮ ಅಂದ್ರೆ ಏನ್ ಸರ್? ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ಬಿಡಿಸಿ ಹೇಳಿ. ಇದೆಲ್ಲ ಒಂದು ಸಂಸ್ಕೃತದ ಓಡಾಗಿರೋದ್ರಿಂದ ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು? ನೋಡಿ, ಮನುಷ್ಯರಿಗೆ ನೀಡ್ತಕ್ಕಂಥ ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಈಗ ಈ ಮೊಬೈಲ್ ಸೃಷ್ಟಿ ಮಾಡ್ತಾರೆ. ಈ ಮೊಬೈಲ್ ಫಾರ್ಮುಲಾ ಎಲ್ಲ ಒಂದೇ ಆಗಿರ್ತದೆ. ಇದು ಫಸ್ಟ್ ತಯಾರು ಮಾಡ್ದಾನೆ ಈ ಮೊಬೈಲ್ ಯಾವ್ದಂತ ಗೊತ್ತಿರುತ್ತೆ, ಎಷ್ಟು ಮಾಡಿದೀನಿ ಅಂತ ಗೊತ್ತಿರುತ್ತೆ. ಹೋಗ್ತಾ ಏನು ಗೊತ್ತಾಗಲ್ಲ. ಈ ನರಮಾನವನು ಅಷ್ಟೇ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಅಲ್ಲಿ ಏನಾಯ್ತು, ನಿಮ್ ದೇವ್ರು ಏನ್ ಮಾಡ್ತಿದ್ದ ಅಂತ ಕೇಳ್ತಾರೆ. ದೇವ್ರು ಇವ್ರನ್ನೆಲ್ಲ ನೋಡ್ತಾ ಇರಲ್ಲ. ಯಾವಾಗ ನೋಡ್ತಾನೆ ಅವನು ಅಂದ್ರೆ, ಯಾರು ನಿಮ್ಮಂತ ಪ್ರಾಮಾಣಿಕರು ಪ್ರೇ ಮಾಡಿದಾಗ ಅವ್ನು ಕಣ್ತಾ ಇದ್ದಾನೆ, ಆಗ ಅವನಿಗೆ ಪನಿಷ್ಮೆಂಟ್ ಕೊಡ್ತಾನೆ. 24 ಗಂಟೆ ಇವ್ರನ್ನ ಕಾಯಲ್ಲ ಅವನು. ಇವರ ರಕ್ಷಣೆಯನ್ನು ಇವರೇ ಮಾಡ್ಕೋಬೇಕು. ಈಗ ನೀವು ಮೊದಲು ಕೊರಿಯರ್ ಅಂಗಡಿ ಮಾಡಿದ್ರಿ, ಆಮೇಲೆ ಕನ್ಸಲ್ಟೆನ್ಸಿ ಮಾಡಿದ್ರಿ, ಒಂದಷ್ಟು ದುಡ್ಡು ಬರಕ್ಕೆ ಶುರುವಾಯಿತು, ಒಂದು ಸೆಟ್ಲ್ ಆದ್ರಿ. ಆ ನಂತರ ನೀವು ಈ ರಾಜಕಾರಣ ಭ್ರಷ್ಟಾಚಾರ ಅಂತೇಳಿ ಅಲ್ಲಿಗೆ ಹೋಗೋದು ಬಿಟ್ಬಿಟ್ರಿ, ಬೇರೆ ಭ್ರಷ್ಟಾಚಾರ ದುಡ್ಡೆಲ್ಲ ಬಿಟ್ರಿ. ಆಧ್ಯಾತ್ಮದ ಕಡೆಗೆ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿದ್ಯಾ ಸರ್? ಇಲ್ಲ, ನಾನು ಆಧ್ಯಾತ್ಮನೇ ಅಲ್ಲ, ನಾನೇ ಬೇರೆ. ಅದು ನಾನು ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ಈ ಆಧ್ಯಾತ್ಮ ಭಕ್ತಿ ಮಾರ್ಗ ಯಾವ್ದು ನಾನಲ್ಲ, ನಾನೇ ಬೇರೆ.
ನಾನು ಮಾಡ್ತೀನಿ, ನೀವು ನೋಡ್ತಾ ಇರಿ. ನಾನು ಕೂತಲ್ಲೇ ಏನು ಆಪರೇಟ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ ಅಷ್ಟೇ. ಅಲ್ಲ ಸರ್, ಈಗ ಒಂದು ಇರ್ಬೇಕಲ್ಲ, ಈಗ ಭಕ್ತಿ ಮಾರ್ಗ ಅದು ಎರಡೂ ಅಲ್ಲ ಬಿಡ್ರಿ, ಅದಕ್ಕೂ ನನಗೆ ಏನು ಸಂಬಂಧನೇ ಇಲ್ಲ. ಅಲ್ಲ ಈಗ ಆಧ್ಯಾತ್ಮ ಮತ್ತೆ ಭಕ್ತಿ ಮಾರ್ಗ ಎರಡು. ಅದು ಆಧ್ಯಾತ್ಮ ಅಂದ್ರೆ ಇವ್ರು ಯಾರೋ ಇಲ್ಲಿ ನೀವು ಹೇಳಿದ್ರಲ್ಲ, ಏನೋ ಕೂತ್ಕೊಂಡು ಇದೆಲ್ಲ ಮಾಡ್ತಾರೆ, ಏನೋ ಹೇಳಿದ್ರಲ್ಲ ನೀವು, ಅದೆಲ್ಲ ಏನು ಮನೆ ಮಠ ಸನ್ಯಾಸ ಎಲ್ಲ ಅದೇ ಸ್ಮರಣೆ ಮಾಡ್ಕೊಂಡು ಕೂತ್ಕೊಂಡಿದ್ರು, ಅವ್ರು ಬೇರೆ. ಅದು ಆಧ್ಯಾತ್ಮ ಮಾರ್ಗ. ಈ ಭಕ್ತಿ ಮಾರ್ಗ ಅಂದ್ರೆ ಮನೆಯಲ್ಲಿ ಪರಮಾತ್ಮ ಕಾಪಾಡಪ್ಪ ಅಂತ ದೀಪ ಹಚ್ಚಿ ಅವ್ರಿಗೆ ಪ್ರಣಾಮಗಳನ್ನು ಮಾಡ್ತಾರಲ್ಲ, ಅದು ಭಕ್ತಿ ಮಾರ್ಗ. ಅವು ಎರಡೂ ಅಲ್ಲ. ನಾನು ಅಂದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ಹೇಗೆ ಅಂದ್ರೆ ಮಾಂಸ ತಿನ್ಬೋದು, ಆಮೇಲೆ ಮದುವೆ ಆಗ್ಬೋದು, ಎಲ್ಲ ಇದ್ದು ಕೂಡ ಭಗವಂತನ ನೆನಪು ಮಾಡೋದಕ್ಕೂ ಶಕ್ತಿನ ಪಡ್ಕೊಬಹುದು. ಭಗವಂತನಲ್ಲಿ ಲೀನ ಆಗ್ಬೇಕು ಅಂತ ಹೇಳ್ತೀರ. ಅದೇ ಯಾರು ಲೀನ ಆಗಲ್ಲ, ಯಾರು ಆಗಲ್ಲ. ನಿಮ್ಗೆ ಆ ಶಕ್ತಿ ಹೆಂಗ್ ಬಂದ್ಬಿಡುತ್ತೆ ಸರ್? ನನ್ ಬರ್ತೆ ಬೇರೆ ತರ, ನಾನು ಹುಟ್ಟಿರೋದೇ ಬೇರೆ ತರ ಇದೆ, ಅದನ್ನೆಲ್ಲ ಹೇಳಕ್ಕಾಗಲ್ಲ ನಾನು. ಅಲ್ಲ ಹೇಳಲೇಬೇಕಲ್ಲ. ಈಗ ಜಗತ್ತಿಗೆ ನೀವೀಗ ಹೇಳ್ದೇ ಇದ್ರೆ, ಈಗ ನೋಡಿ ನನಗೆ ಸ್ವಾಮೀಜಿ ಗುರೂಜಿ ಎಲ್ಲ ಇಲ್ಲಿ ಬರ್ತಾ ಇದೆ, ಇದೆಲ್ಲ ಏನ್ ಸರ್ ಸ್ವಾಮೀಜಿ ಗುರೂಜಿ ಅಂತಂದ್ರೆ ಇದೆಲ್ಲ ಅವರು ನೇಮಕ ಅವ್ರು ಅದ್ ಮಾಡ್ತಾರೆ. ಅಲ್ಲಿ ನಿಮಗೆ ಸ್ವಾಮೀಜಿ ಗುರೂಜಿ ಅಂದ್ರೆ ಬೇಜಾರು ಬರುತ್ತೆ. ಓಹೋ. ಮತ್ತೆ ಯಾರಾದ್ರೂ ಭಕ್ತರು ಮಠ ಅಂದ್ರೆ ಸಿಟ್ಟು ಬರುತ್ತೆ ನನಗೆ. ಕಾಲು ಹಿಡಿದ್ರೆ ಏನ ಕಾಲದಲ್ಲಿ ಬೇಜಾರು ಬೆಳಿ ಬರ್ತಾವೆಲ್ಲ. ಏನೋ ಆಕಸ್ಮಿಕವಾಗಿ ಯಾರು ಗೊತ್ತಾಗ್ದಲ್ಲೇ ಬೀಳ್ತಾರೆ, ಆಚೆ ಈಚೆ ನೋಡಿದಾಗ ಅದೆಲ್ಲ ಬೀಳ್ಬಾರ್ದು, ತಪ್ಪದು. ಅಲ್ಲ ಹಿರಿಯರಿಗೆ ಕಾಲು ಹಿಡಿಯೋದು ಹೌದಾ ಒಳ್ಳೇದಾ? ಒಳ್ಳೇದು. ಮನೆಯಲ್ಲಿರೋರಿಗೆ ಒಳ್ಳೇದು. ಅದೇ ಹಿರಿಯರಿಗೆ ಇರ್ಬೋದು. ಅದು ಮುತ್ತೈದೆಯವರು, ವಯಸ್ಸಾದ ವೃದ್ಧರು ಇರ್ತಾರಲ್ಲ ಮಹಿಳೆಯರು, ಅವರಿಂದ ನೀವು ಆಶೀರ್ವಾದ ಪಡೆದ್ರೆ ತುಂಬಾ ಒಳ್ಳೇದಾಗ. ಈಗ ಮದುವೆದು ಹೇಳಿದ್ರಿ, ಪ್ರಪೋಸಲ್ ಬಂದಿತ್ತು ಅಂತ. ಈಗ ನೀವು ಒಂದಷ್ಟು ಜ್ಞಾನ ಇರೋದ್ರಿಂದ ಈಗ ನಿಮಗೂ ಒಂದು ಮದುವೆ ಏಜ್ ಇರೋದ್ರಿಂದ ಹುಡುಗಿನೇ ಬಯಸ್ತೀರಾ, ಅಥವಾ ಯಾರಾದ್ರೂ ಒಂದು ಕಷ್ಟದಲ್ಲಿರೋಂಥದ್ದು, ವಿಡೋ ಆಗಿರೋಂಥವ್ರು, ಆಕ್ಸಿಡೆಂಟಲ್ ಡೆತ್ ಆಗಿ ಗಂಡತ್ತೀರಿ, ಈ ಥರದ್ದು ಏನಾದ್ರು ಇದ್ರೆ ಅಂಥವ್ರು ಮದುವೆ ಆಗ್ತಾರೆ. ಅಲ್ಲ, ನನ್ನ ಹುಡುಗಿ ಅವರು ಇವರು ಅಂತಲ್ಲ, ಸಮಾನ ಮನಸ್ಸು ಇರ್ತಾರಲ್ಲ, ಫಸ್ಟ್ ನಾನು ಯಾರು ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅದೇ ದೊಡ್ಡ ಸಬ್ಜೆಕ್ಟ್. ಈಗ ನಾನು ಹುಟ್ಟಿದೀನಿ, ನಮ್ಮಿಬ್ರು ಅಕ್ಕದರಿಗೆ ಇವತ್ತು ಅರ್ಥ ಆಗಿಲ್ಲ, ಅವ್ರಿಗೆ ಇವತ್ತು ಅರ್ಥ ಆಗಿಲ್ಲ. ಅವ್ರಿಗೇನೋ ನನ್ನ ತಮ್ಮ ಅಂತ, ಅವ್ರು ನನ್ಗೆ ಗೊತ್ತಾ, ಇವನು ಸಣ್ಣ ಮಗು, ನಾವು ಸಾಕಿರೋದು, ಇವ್ನು ನಾವ್ ಹೇಳ್ದಂಗೆ ಕೇಳ್ಬೇಕು. ಅವ್ರು ಅದ್ ಬಿಟ್ಟರು ಬೇರೆ ಮಾತಾಡಲ್ಲ, ಅವರು ನಾನು ಹೇಳಿದ್ ಕೇಳಲ್ಲ ಅವರು. ಈಗ ಸಾಮಾನ್ಯವಾಗಿ ಗುರುಜಿಗಳು, ಸ್ವಾಮೀಜಿಗಳು, ಈ ಥರ ಅಧ್ಯಾತ್ಮ ಇದರಲ್ಲಿ ಇದ್ದವರು ಈ ಥರ ಡ್ರೆಸ್ ಹಾಕಲ್ಲ, ಪ್ಯಾಂಟ್ ಶರ್ಟ್ ಎಲ್ಲ. ಅವರು ಅದೇ ಪಂಚೆ, ಇನ್ನೊಂದು ವಿಭೂತಿ, ಇಲ್ಲಿ ಬೇರೆ. ಇಲ್ಲಿ ನೀವು ಕೆಲವು ಸಂದರ್ಭದಲ್ಲಿ ನೋಡಿದಿರಿ, ನಿಮ್ಮ ಮನೆ ಹತ್ರ ನೀವು ಹಂಗೆ ಇರ್ತೀರಿ, ಶಿಲೆಗಿಲ್ಲೆಲ್ಲ ಹಾಕ್ಕೊಂಡು ವಿಭೂತಿ ಎಲ್ಲ ಹಾಕಿ ಒಂದಷ್ಟು ಏನೋ ಏಕಾಗ್ರತೆಯಲ್ಲಿ ಇದ್ದಂಗೆ ಎಲ್ಲ ಇರ್ತೀರಿ. ಅದೇ ಥರ ಡ್ರೆಸ್ನ ಮುಂದುವರ್ಸಲ್ಲ ಯಾಕೆ ನೀವು? ಬೇರೆಯವರಾಗಿಲ್ಲ ನಾನು. ಅದು ಒಂದು ಸರ್ಟನ್ ನಾವು ವಚನ ಮತ್ತೆ ನಿಮಗೆ ವಾಗ್ದಾನ ನೀಡ್ತೀನಲ್ಲ, ಆಗ ಮಾತ್ರ ಬಟ್ಟೆನ ತೊಡಬೇಕಂತ ನಿಯಮ ಇದೆ. ಅದು ಅರ್ಧ ಗಂಟೆ ಮಾತ್ರ ತೊಡಕ್ಕೆ ಅದು ಇದಿರ ಸಿಸ್ಟಮ್ ಇರೋದು. ಆಮೇಲೆ ಅದನ್ನ ಆಚೆ ಹಾಕೊಂಡು ಬರಂಗಿಲ್ಲ, ನಾವು ಮಡಿ ಬಟ್ಟೆನ ಹಾಕೊಂಡ್ ಬರಂಗಿಲ್ಲ. ನಾವು ಜನಸಾಮಾನ್ಯರಿಗೆ ಯಾರು ಅಂತಾನೆ ಗೊತ್ತಾಗಬಾರ್ದು. ನಾವು ಫಸ್ಟ್ ಆಫ್ ಆಲ್ ಈ ದೇಶದಲ್ಲಿ, ಪ್ರಪಂಚದಲ್ಲಿ ನಾನು ಯಾರು ಅಂತಾನೆ ಗೊತ್ತಿರಬಾರ್ದು. ನಾನು ಎಲ್ಲ ಕೆಲಸ ನಾನು ಮಾಡ್ತೀನಿ, ಮಾತ್ರ ನನಗೆ ಆಸಕ್ತಿ ಎಲ್ಲ ಇದೆ. ಅಲ್ಲ ನೋಡಿ, ನಿಮ್ಮ ಮನೆ ಹತ್ರ ಅಲ್ಲಿ ಕ್ಲೀನ್ ಮಾಡ್ತಿರ್ತೀರಿ, ನೀವೇ ಅಡುಗೆ ಮಾಡ್ತೀರಿ, ಟೀ ಮಾಡ್ಕೊಡ್ತೀರಿ, ಒಳ್ಳೆ ಬ್ಯೂಟಿಫುಲ್ ಟೀ ಮಾಡ್ತೀರಿ ಬಿಡಿ. ಟೀ ಮಾಡ್ಕೊಡ್ತೀರಿ, ಬಂದವ್ರನ್ನೆಲ್ಲ ಒಂದು ಸಮಯ ನಿಗದಿ ಮಾಡ್ತೀರಿ. ನಿಮ್ಮ ಒಂದು ನಿಮ್ಗೇನಾದ್ರು ಅಡಚಣೆ ಆಯಿತು ಅಂದರೆ, ಜನ ಬರಬಾರ್ದು ಅಂದರೆ ಗೇಟಿಗೆ ಲಾಕ್ ಮಾಡ್ತೀರಿ. ಕೆಲವು ಸರಿ ಬೀಗ ಹಾಕಿ ಲಾಕ್ ಮಾಡಿರ್ತೀರಿ, ಕೆಲವು ಸರಿ ಬೀಗನ ಹಂಗೆ ಸಿಕ್ಸಿರ್ತೀರಿ, ಯಾರು ಬರಬಾರ್ದು ಅಂತ. ಅಂದ್ರೆ ನಿಮ್ಮ ಏಕಾಗ್ರತೆಗೆ ತೊಂದರೆ ಆಗುತ್ತೆ. ತೊಂದರೆ ಮಾಡ್ತಾರೆ ಅವರು. ಈಗ ಇಲ್ಲಿ ಬೆಂಗಳೂರಲ್ಲಿ ಮಾಡಲ್ಲ, ಇಲ್ಲಿ ಮಾಡ್ತಾರೆ. ಪಾಪ ಹುಡುಗರಿಗೆ ಗೊತ್ತಿಲ್ಲ, ಅವರಿಗೆ ಭಗವಂತನ ಬಗ್ಗೆ ಹೆಚ್ಚು ಜ್ಞಾನ ಇಲ್ಲ ಅವರಿಗೆ. ನೋಡಿದೆ ನಾನು, ಅವ್ರಿಗೆ ಗೊತ್ತಿಲ್ಲ. ಒಬ್ಬರಿಗೆ ತೊಂದರೆ ಆಗುತ್ತೆ, ನಾವು ಆ ಥರ ಹೋದ್ರೆ ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಕೆಲವರಿಗೆ ಆ ಜ್ಞಾನ ಇಲ್ಲ. ಪಾಪ ಅವ್ರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವರು ನೋಡಿ, ನಾನು ಟಿ ವಿನಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ, ತುಂಬ ಜನ ಸುಮ್ಮನೆ ಬಂದು ಯಾರೋ ನಿಮ್ಮನ್ನ ಥ್ಯಾಂಕ್ಸ್ ಕೊಟ್ಟು ಮಾತಾಡಿಸಿ ಕೂತ್ರದ್ದು ನಾನು ನೋಡೇ ಇಲ್ಲ. ಅಲ್ಲಿ ಒಂದು ಹಣ್ಣು ತಂದ್ಕೊಡೋಂಥದ್ದು, ಒಂದು ಹಾರ ತಂದ್ಕೊಡೋಂಥದ್ದು, ಕಾಲಿಡಿ ಅಂಥದ್ದು, ಇದೆಲ್ಲ ಶುರುವಾಗಿದೆ. ಈ ಥರ ಒಂದು ಮನುಷ್ಯರು ನಿಮ್ಮನ್ನು ನಂಬೋದು, ಅಂದರೆ ನಿಮಗೇನೋ ಒಂದು ಶಕ್ತಿ ಇದೆ ಅಂತ ನಿಮಗೆ ಗೊತ್ತು, ನಿಮ್ಮ ಶಕ್ತಿ ಅದು ನಿಮಗೇನೋ ಒಂದು ಶಕ್ತಿ ಇದೆ ಅಂತ ಏನು ಜನ ನಂಬಕ್ಕೆ ಶುರು ಮಾಡಿರೋ, ಅದು ಯಾವಾಗ ಸರ್? ಎಷ್ಟು ವರ್ಷ ಆಯಿತು? ಇಲ್ಲ, ಬೆಂಗಳೂರಲ್ಲಿ ಫ್ರಮ್ ದ ಬಿಗಿನಿಂಗ್ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಮನೆಯವ್ರಿಗೆ ಹುಟ್ಟಿದ ಮನೆಗೆ ಅರ್ಥ ಗೊತ್ತಾಗಿಲ್ಲ, ಊರವ್ರಿಗೂ ಗೊತ್ತಾಗಿಲ್ಲ. ಅಲ್ಲಿ ಜೊತೆಲಿ ಇದ್ರಲ್ಲಿ ಈ ಟೀಮು ಅವ್ರು ಪತ್ತೆ ಹಚ್ಬಿಟ್ಟಿದ್ರು. ಅವ್ರ ಕಣ್ಣಾರೆ ಏನೇನೆಲ್ಲ ನೋಡ್ಬಿಟ್ಟಿದ್ದಾರೆ. ಅಲ್ಲ, ನಿಮಗೆ ಗುರುಗಳಿಲ್ಲ ಅಂತ ಹೇಳಿದ್ರಿ, ಅಥವಾ ಯಾವ್ದಾರ ಮಾತೆ ಈ ತಮಿಳ್ನಾಡು, ಕೇರಳ ಇಂಥಲ್ಲೆಲ್ಲ ಇದ್ದಾರೆ ಬೇರೆ ಬೇರೆ, ಆ ಥರದ್ದು ಏನಾದ್ರು ನಿಮಗೆ ಒಲವು, ಅದರಿಂದ ಎಫೆಕ್ಟು? ಈ ನರಮಾನವ್ರಿಗೆ ನನಗೆ ಏನು ಸಂಬಂಧನೇ ಇಲ್ಲ. ಅಲ್ಲ, ಈಗ ಸಂಬಂಧ ಇಲ್ಲ ಅಂದರೆ ನೀವು ನರಮಾನವ್ರಂಗೆ ಇದ್ದೀರಲ್ಲ, ಹಂಗಾಗಿ ಜನ ಏನು ಗೊತ್ತಾ, ಇವ್ರಿಗೆ ನಮಗೆ ಸಂಬಂಧ ಇದೆ ಅಂತ ತಿಳ್ಕೊಳ್ತಾರೆ. ನೀವೇನೋ ಕಾವಿನೋ ವೈಟೋ ಇನ್ನೊಂದೋ ಬಟ್ಟೆ ಹಾಕಿದ್ರೆ, ಎಷ್ಟೋ ಜನ ಸ್ವಾಮೀಜಿಗಳು ಸೀರೆ ಉಟ್ಕೊಂಡು ತಿರುಗ್ತಾರೆ. ಈಗ ನೀವು ಟಿ ವಿಲೆಲ್ಲ ನಾವು ನೋಡ್ತೀವಿ, ಸೀರೆ ಉಟ್ಕೊಳ್ಳೋದು.
ಹಂಗೆ ಆ ಥರ ಆಗಿದ್ದರೆ ನಿಮ್ಮನ್ನೊಂದು ಇವರೇ ಬೇರೆ ಸ್ವಲ್ಪ ಸುಪ್ರೀಂ ನಾವು ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ನೀವು ಕಾಮನ್ ಮ್ಯಾನಾಗಿ ಎಲ್ಲರ ಜೊತೆ ಇರ್ತೀರಿ, ಟೀ ಕುಡಿತೀರಿ, ಎಲ್ಲರನ್ನೂ ಭಾಳ ಆತ್ಮೀಯವಾಗಿ ಮಾತಾಡಿಸ್ತೀರಿ, ಕಷ್ಟ ಸುಖ ಕೇಳ್ತೀರಿ, ಮತ್ತು ನಿಮಗೆ ಮನಸ್ಸಾದಾಗ ನಿಮ್ಗೆ ಡ್ರೆಸ್ ಹಾಕ್ತೀರಿ, ನಿಮ್ಮದೇ ವೆಹಿಕಲಲ್ಲಿ ನೀವು ಹೋಗ್ತೀರಿ. ಹೆಚ್ಚು ಏಕಾಂಗಿತನ ಅಂದರೆ ಪ್ರಶಾಂತತೆ, ಏಕಾಂಗಿತನ ಅನ್ನೋದಕ್ಕಿಂತ ಪ್ರಶಾಂತತೆಯನ್ನು ಬಳಸ್ತೀರಿ. ಏಕೆಂತಂದರೆ ಪ್ರಶಾಂತವಾದ ವಾತಾವರಣ, ಪ್ರಶಾಂತವಾಗಿ ಇರಬೇಕು. ಮೊಬೈಲ್ ನೋಡೋ ಆ ಸಂದರ್ಭದಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ. ಹೀಗೆಲ್ಲ ಇರೋದ್ರಿಂದ ನಿಮ್ಮನ್ನು ಎಲ್ಲರೂ ಏನು ತಿಳ್ಕೊಳ್ತಾರೆ ಅಂದರೆ ನರ್ಮನವರು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಇವ್ರಿಗೆ ಜಂಬ ಮಾತಾಡ್ತಾ ಇಲ್ಲ, ಹೀಗೆಲ್ಲ ಯೋಚನೆ ಇಲ್ಲ. ನಾನು ಈ ಸೃಷ್ಟಿಯ ಬಗ್ಗೆ, ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಬಡ ರೈತರ ಬಗ್ಗೆ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಬಡವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಹೆಚ್ಚು. ಆಮೇಲೆ ಸೃಷ್ಟಿಯ ನಿಯಮಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ನಾನು ಏನು ಹೇಳಬೇಕು ಅಂತ. ಆ ಥರ ನಾನು ಏಕಾಗ್ರತೆಯಲ್ಲಿ ಇದ್ದಾಗ ಮಾತ್ರ ನನಗೆ ಸೃಷ್ಟಿಯಿಂದ ಮೆಸೇಜ್ ಪಾಸ್ ಆಗುತ್ತೆ. ಅದಕ್ಕೆ ಅವರು ಗಾಂಧಿನಗರ ಸುದ್ದಿ ಅವ್ರು ಬಂದು ಹೇಳಿದ್ದು ಊರಲ್ಲಿ, ಜಗತ್ತಿನಲ್ಲಿ ಎಲ್ಲರೂ ಪುಸ್ತಕ ನೋಡಿ ಬರೀತಾರೆ, ನೀವು ಏನು ನೋಡದೆ ನಿಮ್ಮ ಮನೇಲಿ ಒಂದು ಪುಸ್ತಕ ಇಲ್ಲ. ನನ್ನ ಮನೇಲಿ ನೀವು ನೋಡಿದ್ದೀರಾ, ಅವನ ಮನೇಲಿ ಒಂದು ಫ್ಯಾನ್ ಇಲ್ಲ, ಒಂದು ಪುಸ್ತಕನೂ ಇಲ್ಲ ನನ್ನ ಮನೇಲಿ. ಆದ್ರೆ ಇಷ್ಟೊಂದೆಲ್ಲ ಹೇಗೆ ಬರೆಯಕ್ಕೆ ಸಾಧ್ಯ ಅಂತ ಕೇಳಿದ್ರು ಅವ್ರು ಭಾರಿ ಬ್ರಿಲಿಯಂಟು. ಅವಾಗ ಹೇಳಿದೆ, ಏನು ಸೃಷ್ಟಿ ಜ್ಞಾನ ನೀಡ್ತದೋ ಅದನ್ನ ಬರೆಯೋದು. ಅದನ್ನೇ ನಾನು ಇವ್ರನ್ನ ದೂರ ಇಡೋಕೆ ಕಾರಣ ಹುಡುಗರನ್ನ ಅಂದರೆ ನನಗೆ ಜ್ಞಾನ ಸಂಪಾದನೆ ಆಗ್ಬೇಕಲ್ಲ, ನಂಗೆ ಮೆಸೇಜ್ ಪಾಸ್ ಆಗ್ಬೇಕಲ್ಲ. ಅದು ಮೆಸೇಜ್ ಪಾಸ್ ಆಗೋದು ಅದು. ಹಾ, ಮತ್ತು ನಾನು ಯಾರ್ದು ಪುಸ್ತಕ ಓದಲ್ಲ. ಈ ಪ್ರಪಂಚದಲ್ಲಿ ಇಷ್ಟೊಂದು ಪ್ರಖ್ಯಾತ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಿದಿರಲ್ಲ, ಒಬ್ಬರದು ಓದಲ್ಲ ನಾನು. ಅಲ್ಲ, ಓದಿದ್ರೆ ಮಾತ್ರ ಜ್ಞಾನ ಇಂಪ್ರೂವ್ಮೆಂಟು ಹಾಗೆ ಹೀಗೆ ಅಂತೆಲ್ಲ ಬಂದು ನಿಮಗೆ ಅಂದರೆ ನೀವು ಅಪ್ ಟು ಡಿಗ್ರಿವರೆಗೆ ಪುಸ್ತಕ ಓದಿದ್ರಿ ಅಂದ್ರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಯಾವುದು ಓದಲ್ಲ ನಾನು. ನೇರ ಕವಿತೆ ಬರೆದಿರೋದು ಯಾವುದು ಓದಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ಕಾಲೇಜಿಗೆ ಪ್ರಜಾವಾಣಿ ಒಂದು ಓದ್ತಿದ್ದೆ, ನೀವು ನೋಡಿದ್ರಿ ನಮ್ಮ ಪ್ರಜಾವಾಣಿ ಸಿಕ್ಕೋದು ಅಷ್ಟೇ. ಓದಿರೋದು ಏನಿದೆ ಅಷ್ಟೇ, ಬೇರೆ ಯಾವುದೇ ಇದುವರೆಗೆ ಪುಸ್ತಕಗಳನ್ನು ಓದಲ್ಲ ನಾನು, ನಂಗೆ ಇಷ್ಟ ಇಲ್ಲ ಅದು. ಅಂದ್ರೆ ಈಗ ಭಗವಂತನಿಂದ ನೇರ ಸಂಪರ್ಕ ಪಡೆದವರಿಗೆ ಪುಸ್ತಕದ ಅಗತ್ಯ ಇಲ್ಲ. ಭಂಡಾರನೇ ಇರತ್ತಿಗೆ ಈ ಪುಸ್ತಕದಲ್ಲಿ ಮಾನವ ಬರೆದ ಪುಸ್ತಕ ಓದ್ತಕ್ಕಂಥದ್ದು ಏನಿಲ್ಲ. ಓಕೆ, ಅದು 10 ನಿಮಿಷಕ್ಕೆ ಮರ್ತೋಗ್ಬಿಡುತ್ತೆ ಬೇರೆ ಬರೆದಿದ್ದು ಓದಿದ್ದು. ಅದು ಸೃಷ್ಟಿ ಜ್ಞಾನ ಇದೆಯಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಅಲ್ಲಿ ಸೃಷ್ಟಿಯಿಂದ ಏನಾರ ಜ್ಞಾನ ಬಂದ ತಗೋಣ ಪಟ್ಟಂತ ಮೊಬೈಲ್ ಆನ್ ಮಾಡಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ನಂಗೆ 5 ನಿಮಿಷ ಆದ್ರೆ ನಂಗೆ ಮತ್ತೆ ಮೆಮೊರಿ ಇರೋದೇ ಇಲ್ಲ, ಮರ್ತೋಗ್ಬಿಡುತ್ತೆ. ಅವಾಗ ಇವರೆಲ್ಲ ಹುಡುಗರು ಚರ್ಚೆ ಮಾಡ್ತಾರಲ್ಲ, ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇವತ್ತು ಒಂದು ವಿಶೇಷ ಅಂತಂದ್ರೆ ಮೊಬೈಲ್ನಲ್ಲಿ ಗ್ರೂಪು, ವಾಟ್ಸಪ್ ಗ್ರೂಪ್ಗಳು ಅಥವಾ ಫೇಸ್ಬುಕ್ ಈ ಥರ. ನೀವು ಫಸ್ಟ್ ಒಂದು ಗ್ರೂಪ್ನ ಮಾಡಿದ್ರಿ, ಫಲ್ಗುಣಿ ಗ್ರೂಪು, ಫಲ್ಗುಣಿ ಒಕ್ಕೂಟ, ಈಗ ಏನೋ ಮಾಡಿದ್ರಿ. ಅದು ಏನು ಅಂತ ಎಫೆಕ್ಟ್ ಆಗ್ತಿರಲ್ಲ. ಇದು ಮಹೇಂದ್ರ ಕುಮಾರ್ ಗ್ರೂಪ್ ಅಂತ ನಾನು ಅಂದ್ಕೊಂಡಿದ್ದೆ. ಬರ್ತಾ ಬರ್ತಾ ನಿಮ್ಮ ಹೆಸರಿನ ಹಿಂದ್ಗಡೆ ಮಹೇಂದ್ರ ಕುಮಾರ್ ಗುರುಜಿ, ಮಹೇಂದ್ರ ಸ್ವಾಮೀಜಿ ಹಿಂಗೆಲ್ಲ ಆದ್ಮೇಲೆ ಆ ಒಂದು ಗ್ರೂಪಿಗೆ ಭಾಳ ಶಕ್ತಿ ಬಂದಂಗೆ ಆಯ್ತು. ಅದು ಆನಂತರ ದಿನಗಳಲ್ಲಿ ಬಿಡಿ ಒಂದು 5, 6, 7, 8 ಗ್ರೂಪ್ ಆಗಿದೆ, ಏನೇ ಇರಲಿ. ಆದರೆ ಆ ಗ್ರೂಪಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ಆ ಗ್ರೂಪ್ನಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ನನ್ನ ಹತ್ರ 300 ಗ್ರೂಪ್ ಇದೆ, ನಾನು ಎಲ್ಲೂ ನೋಡಲಿಲ್ಲ. ನಿಮ್ಮ ಗ್ರೂಪಲ್ಲೇ ಮಾತ್ರ ನಡೀತದಲ್ಲ, ಏನು ಅದರಲ್ಲಿ ಅದ್ರ ಒಳಗಿರುವ ಮರ್ಮ ಏನು ಸರ್? ಮರ್ಮ ಅಂದ್ರೆ ಭಗವಂತನ ಶಕ್ತಿ ಇರುತ್ತದೆ, ಅದು ಆಡಿಸುತ್ತೆ ಅವ್ರನ್ನ ಆಡಿಸುತ್ತೆ, ಅವ್ರು ಆಡ್ತಾರೆ, ಅವ್ರು ಮಲ್ಗಲ್ಲ, ಅವರು ರಾತ್ರಿ ಮಲ್ಗಲ್ಲ, ಅವರು ಹಬ್ಬಲ್ಲ, ಅವ್ರು ಏನಾರು ಮಾಡ್ತಿರ್ತಾರೆ, ಅವ್ರಿಗೆ ಅದೇ ಕೆಲಸ. ಅವರು ಒಳ್ಳೆ ಹುಡುಗರೆ, ಕೆಟ್ಟವ್ರು ಏನಲ್ಲ, ಅವ್ರು ಕೆಟ್ಟ ಹುಡುಗರು ಅಂತ ತೀರ್ಮಾನ ಮಾಡಕ್ಕಲ್ಲ. ಬಟ್ ಅವ್ರಿಗೆ ಏನೋ ಒಂದು ಆಗುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅವ್ರಿಗೆ, ಹಂಗಾಗಿ ಅವ್ರು ಏನೇನೋ ಮಾಡ್ತಾರೆ. ಆಮೇಲೆ ಅದರಲ್ಲಿ ತಮಾಷೆಯಾಗಿ ಬರೀತಾರೆ, ಓಕೆ, ಕೆಲವರು ಕೊಲೆ ಮಾಡಿದ್ರು ನನ್ನ ಮಾವನ್ನ, ನನ್ನ ಹಿಂಗೆಲ್ಲ ಮಹೇಂದ್ರ ಕುಮಾರ್ ಗುರು ಇವ್ರ ದೆಸೆಯಿಂದನೇ ಅವ್ರು ಸತ್ತೋಗಿದ್ದು ಅಂತಾರೆ. ಬಟ್ ಅವ್ರಿಗೂ ನಿಮಗೂ ಪರಿಚಯನೇ ಇಲ್ಲ. ಯಾಕೆ ಹಂಗೆ? ಸುಮ್ಮನೆ ಅವ್ರು ರೇಗ್ಸಕ್ ಮಾಡೋದು, ರೇಗ್ಸಕ್ಕೆ. ನಿಮ್ಗೆ ಅರ್ಥ ಆಗುತ್ತೆ, ಅದು ಎಲ್ಲ ಗೊತ್ತಿದೆ ಅವ್ರಿಗೆ. ಅವರು 1 ವರ್ಷದ ಹಿಂದೆನೇ ಇವ್ರು ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದೇ ಎಲ್ಲ ಗೊತ್ತಿರುತ್ತೆ, ಜ್ಞಾನ ಇರುತ್ತೆ ನನಗೆ. ನಾನು ಅದಕ್ಕೆ ಸೀರಿಯಸ್ ಆಗಿ ಏನು ತಗೊಂಡೇ ಇಲ್ಲ. ಮಹೇಶ್ ಬೈತಾನೆ, ಸುಮ್ಮನೆ ಆಗೋದು ನೋಡೋದು ನಾನು ಹೆಂಗ್ ಬೈದ ಅಂತ. ಆ ಗ್ರೂಪ್ ನಡೀತಾ ಇರುತ್ತೆ. ಯಾವಾಗ ಮಹೇಂದ್ರ ಕುಮಾರ್ ಲಾಕ್ ಮಾಡಿರೋ ಗಣ ಕೊಡೋದಾಗುತ್ತೆ, ಬಿಡದೆ ಅಲ್ಲ, ಬಾಗಿಲು ಬಡಿತಾರೆ, ಮನೆ ಹತ್ರಕ್ಕೂ ಬಂದು ತೊಂದರೆ ಕೊಡ್ತಾರ. ಮನೆ ಹತ್ರ ಬಂದು ಒಬ್ಬ ಸ್ಟ್ರೈಕೆ ಮಾಡಿದ್ರಲ್ಲ. ಈಗ ಸರ್, ಈಗ ರಾಜಕಾರಣದ ಬಗ್ಗೆ ಮಾತಾಡ್ತಾ ಹೋದ್ರೆ ಬರ್ತೀನಿ ಆಧ್ಯಾತ್ಮಿಕಕ್ಕೆ. ರಾಜಕಾರಣದಲ್ಲಿ ಇವತ್ತಿನ ರಾಜಕೀಯ ಸ್ಥಿತಿ ಹೆಂಗಿದೆ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ಏನಾದ್ರು ನಿಮ್ಗೆ ಗೊತ್ತಿರೋಂಥದ್ದು ಹೇಳಲೇಬೇಕಲ್ಲ, ಇಲ್ಲದ್ರೆ ಯುವಕರೆಲ್ಲ ಇವತ್ತು ದಾರಿ ತಪ್ಪಂತ ವ್ಯವಸ್ಥೆ ಆಗೋಗಿದೆ. ಅಲ್ಲ, ರಾಜಕೀಯನ ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು. ಅವ್ರ ಸಂವಿಧಾನ ಚೆನ್ನಾಗೇ ಬರ್ದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ಈಗ ಏನಾಗ್ತದೆ ಅಂದ್ರೆ ಬೇರೆ ರೂಟಲ್ಲಿ ಹೋಗ್ಬಾರ್ದು. ಅದು ಅದಕ್ಕೆ ಒಳ್ಳೆ ನಾಯಕರ ಅವಶ್ಯಕತೆ ಈ ದೇಶಕ್ಕೆ, ರಾಜ್ಯಕ್ಕೆ ಖಂಡಿತವಾಗಿ ಇದೆ. ಈಗ ಹಣವಂತರು ಇದೆ ಅಂತ ಹೇಳಿ ರಾಜಕೀಯಕ್ಕೆ ಹೋಗ್ಬಾರ್ದು. ಹಣ ಇದೆ ಅಂತ ನಾನು ಸೇವೆ ಮಾಡ್ತೀನಿ ಅಂತ ಹೋಗ್ಬೇಕು ರಾಜಕೀಯಕ್ಕೆ, ಅರ್ಥ ಆಗ್ತದಾ? ನನ್ನ ಹತ್ರ ಹಣ ಇದೆಯಪ್ಪ, ನಾನು ಯಾರಿಗಿಂತ ಕಡಿಮೆ ಅಲ್ಲ, ನನ್ನ ಹತ್ರ ಆಡಿ ಕಾರ್ ಇದೆ, ಬೇಕಾದಷ್ಟು ದುಡ್ಡಿದೆ ಅಂತ ಹಂಗೆ ಹೋಗ್ಬಾರ್ದು. ಅದು ವೆರಿ ರಾಂಗ್. ನಾನು ಸೇವೆ ಮಾಡ್ತೀನಿ, ಸದ್ದಿಲ್ದಲ್ಲೇ ಸೇವೆ ಮಾಡ್ತೀನಿ ಅಂದ್ರೆ ರಾಜಕೀಯಕ್ಕೆ ಹೋಗ್ಬೇಕು.
ಈಗ ನೋಡಿ ಇಲ್ಲಿ ಎಲ್ಲರೂ ನಿಮ್ಮನ ಬಗ್ಗೆನೇ ಪವಾಡ ಪುರುಷರು ಅಂತ ಒಬ್ರು ಹೇಳಿದರೆ, ಗುರುಗಳ ಶಕ್ತಿ ಅಂತೆಲ್ಲ ಅಮರನಾಥ್ ಅವರು ಹೇಳಿದರೆ ಅನೇಕ ಸಮಸ್ಯೆಗಳನ್ನ ಪರಿಹರಿಸ್ಕೊಬೋದು ಅಂತ. ಕಾರ್ಯಕ್ರಮ ವಹಿಸ್ತಿರುವ ಗುರುಜಿ ಭಕ್ತರು ಅಂತ ವಿಕ್ಕಿ ಗೌಡ ಅಂತ ಒಬ್ರು ಹೇಳಿದರೆ, ಮಧುಕುಮಾರು ಹೇಳಿದ್ದಾರೆ, ಮಾತಿನ ಮಲ್ಲ ಹಾಗೆ ಹೀಗೆ ಅಂತ. ಈಗ ಸುಮಾರು ಜನ ನಿಮ್ಮ ಬಗ್ಗೆ ಇದರಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಈಗ ನಿಮಗೆ ಅನಿಸಿದ್ದನ್ನ, ಈಗ ಮನೇಲಿ ಇರ್ತೀರಿ, ಧ್ಯಾನ ಮಾಡ್ತೀರಿ, ಏನೋ ಅನ್ನಿಸ್ತು, ಅದನ್ನ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಬರಿತೀರಿ, ಓಕೆ. ತುಂಬ ಜನ ವಾಟ್ಸಪ್ಪು ಫೇಸ್ಬುಕ್ ನೋಡಲ್ಲ, ಸಮಸ್ಯೆಲಿರೋಂಥವ್ರು ಅನ್ಎಜುಕೇಟೆಡ್ ನೋಡಲ್ಲ, ಅವ್ರಿಗೆ ಹೆಂಗೆ ಹೇಳ್ತೀರಿ ಸರ್? ಇಲ್ಲ, ಮೊದಲು ಪತ್ರಿಕೆಗೆ ನಾನು ಬೆಂಗಳೂರಲ್ಲೆಲ್ಲ ತುಂಬಾ ಬರಿತಾ ಇದ್ದೆ. ಅದು ಪತ್ರಿಕೆಯಲ್ಲಿ ಏನಾಗ್ತಿತ್ತು ಅಂದ್ರೆ ಪಾಪ ಹಾಕೋರೆಲ್ಲ ಹೈ ಲೆವೆಲ್ ಪತ್ರಿಕೆಲ್ಲ ಹಾಕೋರು, ಸ್ಟೇಟ್ ಪತ್ರಿಕೆಗೆ ಎಡಿಟ್ ಮಾಡಿ ಹಾಕ್ತಾ ಇದ್ರು. ಅದು ಜನಗಳಿಗೆ ಸರಿಯಾಗಿ ಮೆಸೇಜ್ ಪಾಸ್ ಆಗ್ತಿರಲಿಲ್ಲ. ಅವ್ರು ಪ್ರಮುಖ ಅಂಶಗಳನ್ನ ಹಾಕೋರು, ಪಾಪ ಜಾಗದ ಕೊರತೆ ಇರ್ಬೋದು. ಆಗ ನಾನು ವಿಡಿಯೋಸ್ ಎಲ್ಲ ಬಿಡಗೆ ಕೆಲವರು ಹೇಳಿದ್ರು ವಿಡಿಯೋದಲ್ಲಿ ಮಾತಾಡಿ ಅಂತ. ಈಗ ಕಡಿಮೆ ಮಾಡಿದ್ದೀನಿ, ಮಾತಾಡ್ತೀನಿ. ಯಾರು ನಿಮ್ಮಂತರ ಕ್ವಶನ್ ಕೇಳಿದ್ರೆ ಮಾತ್ರ ಮಾತಾಡ್ತಿದ್ದೀನಿ. ಅಲ್ಲೂ ಯೂಟ್ಯೂಬ್ ಚಾನಲ್ ತುಂಬಾ ಜನ ಸಿಗ್ತಾರೆ, ಅವರು ಕೇಳ್ತಾರೆ, ಆಗ ಹೇಳ್ತೀನಿ ನಾನು. ಅವಾಗ ರೀಚ್ ಆಗುತ್ತೆ ವಿಡಿಯೋಸ್. ಈಗ ನೀವು ಒಬ್ರು ವಿಡಿಯೋ ನೋಡ್ತೀರಿ, ಅದ್ ಹಚ್ಚನಿ ಕಳಿಸ್ತೀರಲ್ಲ, ಹೋಗುತ್ತೆ. ಈಗ ನಿಮ್ ಬಗ್ಗೆ ಶಕ್ತಿ ಗೊತ್ತಿದ್ದವ್ರು ಮಾತ್ರ ನಿಮ್ ಮನೆಗೆ ಬಂದು ಭೇಟಿ ಮಾಡ್ತಾರೆ, ಉಳಿದವ್ರದ್ದು ಕತೆ ಏನು ಅಂತ ಅಮರನಾಥ್ ಹೇಳ್ತಾರೆ. ಅಲ್ಲ, ಈಗ ಊರ್ನಲ್ಲಿ ಕೆಲವರು ಈಗ ಫಸ್ಟ್ ನೋಡಿ ಬಗ್ಗಿಸ್ಕೊಡ್ ಮಂಜಾತ್ ಕೊಟ್ರು ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರನ್ನ ಒಂದ್ಸರಿ ಕರೆದ್ ಕೇಳಿ, ಅವರೇ ಸತ್ಯ ಹೇಳ್ಬಿಡ್ತಾರೆ ಏನೇನಾಯ್ತು ಅಂತ. ಏನಾಯ್ತು ನೀವು ಕೇಳಿದ್ರೆ ಭಯ ಪಡ್ತೀನಿ, ಬರೀ ಕೇಳಿದ್ರೆ ಸಾಕು ಭಯ ಪಡ್ತೀರಿ. ಅವ್ರಿಗೇನು ಹೇಳ್ಕೊಡಕ್ಕಾಗಲ್ಲ, ಅವರೆಲ್ಲ ಸೀನಿಯರ್ಸ್, ಯಾರಿಗೇನು ಹೇಳ್ಕೊಟ್ಟು. ನಾನ್ ಜೀವನದಲ್ಲಿ ನೋಡಪ್ಪ ಹಿಂಗೆ ಹೇಳು ಅಂತ ಯಾರಿಗೂ ಹೇಳಲ್ಲ. ಇಷ್ಟೊಂದು 300 ಜನ ಇದ್ದಾರೆ ಟೀಮಲ್ಲಿ, ಕೇಳಿ ನಾನು ಏನಾರು ಹೇಳ್ಕೊಡ್ತೀನಿ ಅಂತ ನಾನು ಏನು ಹೇಳ್ಕೊಡಲ್ಲ, ಹೇಳ್ಕೊಡ್ಬಾರ್ದು. ಒಂದು 5-6 ಟೀಮ್ ಇದೆ, ಎಲ್ಲ ಸೇರಿ 3,000 ಜನ ಇದ್ದಾರೆ. ಒಂದು ಗ್ರೂಪಲ್ಲಿ 300 ಅಂದ್ರೂ ಕೂಡ ಒಂದು 5-6 ಗ್ರೂಪ್ಗಳಿದೆ, ಜಾಸ್ತಿ ಇದೆ. ಒಬ್ರಿಂದ ಒಬ್ರಿಗೆ ಈ ಆಧ್ಯಾತ್ಮದ ವಿಚಾರನ ಮಾತಾಡಿದ್ವಿ, ಇಷ್ಟೆಲ್ಲ ಮಾತಾಡಿದ್ವಿ ಸರ್. ನೀವು ದೀಪಕ್ ದೊಡ್ಡಯ್ಯ ಸರಿ MLA ಆಗ್ತೀರಿ ಅಂತ ಭವಿಷ್ಯ ನೋಡಿದ್ರಂತೆ, ಅದು ಸಕ್ಸಸ್ ಆಗಿಲ್ಲಲ್ಲ, ಯಾಕೆ? ಅದನ್ನೇ ಮತ್ತೆ ಎಲ್ಲರಿಗೂ ಗೊತ್ತಿದೆ ವಿಚಾರ. ಅವರು ಪಾಪ ಅವ್ರು ಬಂದು ನಾನೇ ಕರೆದಿದ್ದ, ಅವ್ರದ್ದು ಒಂದು MLA ಆಗ್ಲಿ ಅಂತ ಕರೆದಿದ್ದು ನಾನು. ನಿಜ, ಅವ್ರು ಬೆಂಗಳೂರಿಗೆ ಬಂದಿದ್ರು. ಬಂದಾಗ ಅವರಿಗೆ ಅಲ್ಲಿ ಮನೆಗೆ ಬಂದು ಗೇಟ್ ಹತ್ರ ಹೋಗ್ಬೇಕಾದ್ರೆ ನನ್ನ ಸಂಪರ್ಕ ಮಾಡಿ ಅವ್ರಿಗೆ ಅಲ್ಲಿಂದ ಫೋನ್ ಬಂತು. ಆಗ ಟಿಕೆಟ್ ಕನ್ಫರ್ಮ್ ಆಯ್ತು ಅಂತ ಕೈಯೆಲ್ಲ ಮುಗಿದ್ರು. ಪಾಪ ಮುಗಿದ್ಮೇಲೆ ಅವರಿಗೆ ಕೆಲವು ಟಿಪ್ಸ್ ಹೇಳಿದ್ದೆ. ಅವ್ರ ಜೊತೆ ಸುನೀಲ್ ಅವ್ರನ್ನ ಕೇಳಿ ನೋಡಿ, ಏನ್ ಮಾಡಿದ್ರೆ ಗೆಲ್ತಾರೆ, ಯಾರನ್ನ ಸಂಪರ್ಕ ಮಾಡ್ಬೇಕು, ಏನ್ ಮಾಡ್ಬೇಕಂತ. ಅದನ್ನ ಅವ್ರು ಹೈಕಮಾಂಡಿಗೂ ಮೆಸೇಜ್ ಮಾಡಿ ಈ ತರ ಮಾಡಿದ್ರೆ ಆಗುತ್ತಪ್ಪ ಅಂತ ಹೇಳಿದ್ದೆ. ಬಟ್ ಅವ್ರು ಫಾಲೋ ಮಾಡಿಲ್ಲ ನನ್ನ. ಅಲ್ಲ, ಈಗ ದೀಪಕ್ ದೊಡ್ಡಯ್ಯನವರಿಗೆ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರಿ, ಸರಿ. ನಯನ ಮೋಟಮ್ ಬಂದ್ರೆ ಏನ್ ಮಾಡ್ತಿದ್ರಿ? ನಯನ ಮೋಟಮ್ ನಿಮ್ಮ ಹತ್ರ ಬಂದಾಗ ಅವ್ರಿಗೆ ಇದೇ ಮಾತು ಹೇಳ್ತಿದ್ರ, ಗೆಲ್ತೀರಿ ನೀವು ಹೋಗಿ ಅಂತ? ಅಲ್ಲಲ್ಲ, ಇಲ್ಲಿ ಹೇಳಿ ಇವ್ರು ಬಂದಾಗ ನಾನು ಹೇಳಿರೋದು ನಿಜ. ಬಟ್ ಅದ್ ಏನ್ ಮಾಡ್ಬೇಕು ಅಂತ ಹೇಳಿದೆ. ಈ ತರ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದೆ, ಅದು ಸತ್ಯ. ಅವ್ರಿಗೂ ಗೊತ್ತಿದೆ, ಅದು ಅವ್ರ ಜೊತೆ ಇರೋರಿಗೂ ನಾನು ಫೋನ್ ಮಾಡಿ ಹೇಳಿದೀನಿ, ಎಲ್ಲ ಹೇಳಿದೀನಿ ಅಷ್ಟೇ. ಅಲ್ಲ, ಈಗ ನೀವು ಒಂದು ಗುರೂಜಿ ಆಶೀರ್ವಾದ ಮಾಡೋದಾದ್ರೆ ಕಾಮನ್ ಆಗಿರೋ, ನೀವು ಬಿಜೆಪಿನ ಸರ್? ಇಲ್ಲ, ಆ ತರ ಏನಿಲ್ಲ. ಬಿಜೆಪಿ ಕಾಂಗ್ರೆಸ್ ದಳ ಅಂತೇನಿಲ್ಲ. ನಾನು ವ್ಯಕ್ತಿ ನೋಡ್ತೀನಿ, ಒಳ್ಳೆಯವನು ಅಂತಂದ್ರೆ ಅವ್ನು ಫಾಲೋ ಮಾಡ್ತೀನಿ. ಅಲ್ಲ, ಈಗ ದೀಪಕ್ ದೊಡ್ಡಯ್ಯಗೆ ನೀವು ಗೆಲ್ತಾರೆ ಅಂತ ಹೇಳಿದ್ರಿ, ಓಕೆ. ನಯನ ಮೋಟಮ್ ಬಂದಿದ್ರಿ, ಏನ್ ಹೇಳ್ತಿದ್ರಿ ಅಂತ? ಅವತ್ತು ಬಂದಿಲ್ವಲ್ಲ. ಬಂದಿದ್ರಿ, ಏನ್ ಹೇಳ್ತಿದ್ರಿ? ಅದು ಬಿಡಿ, ಬಂದಿದ್ದಾಗ ತಾನೆ, ಬಂದಿದ್ದಾಗ ತಾನೆ. ಓಹೋ, ಸರ್. ಈಗ ನಿಮ್ಮ ಗ್ರೂಪ್ಗಳಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ, ರಾತ್ರಿ 10:30 ಮೇಲೆ ಯಾರು ಮಾತಾಡಂಗಿಲ್ಲ. ನೀವು ಬೇರೆ ಒಂದು ಟೈಮ್ ಫಿಕ್ಸ್ ಮಾಡಿ, ಇಷ್ಟೊತ್ತಿಗೆ ಲಾಕ್ ಆಗುತ್ತೆ ಅಂತೇಳಿ. ಬಟ್ ನೀವು ಆ ಗ್ರೂಪ್ ಮಾಡಿದ ಉದ್ದೇಶ ಸ್ಟಾರ್ಟಿಂಗಲ್ಲಿ ಒಂದು ಹಾಸ್ಪಿಟ್ಲ್ ಮಾಡ್ಬೇಕಂತಲೋ, ಅನಾಥರಿಗೆ ಹೆಲ್ಪ್ ಆಗಬೇಕು ಅಂತಲೋ, ಅಥವಾ ಒಂದು ಸಾಮಾಜಿಕ ಸೇವೆ ಮಾಡಬೇಕು ಅಂತಲೋ ಮಾತಾಡಿದೆ. ಬಟ್ ಬಹಳಷ್ಟು ಚರ್ಚೆಗಳು ಆಗ್ತದೆ ಹೊರತು ಗ್ರೂಪಲ್ಲಿ ಯಾವುದು ಇದುವರೆಗೂ 10 ಪೈಸದ ಏನು ಕೆಲಸ ಇಲ್ಲ. ಆ ಗ್ರೂಪಲ್ಲಿ ಏನು ಕೆಲಸ ಆಗಲ್ಲ, ಸುಮ್ಮನೆ ಕ್ಲಿಯರ್. ಅವ್ರು ಹುಡುಗರು ಹಂಗೇನೆ, ಅವರು ಮಾತಾಡ್ತಾರೆ. ಲಕ್ಷ ಕೋಟಿದೆ, ಕೋಟಿ 1000 ಕೋಟಿ ಮಾತಾಡ್ತಾರೆ, ಯಾರು ಮಾಡಲ್ಲ. ಅದು ಸುಮ್ಮನೆ ಇರ್ಲಿ ಅಂತ ನಾವು ಗ್ರೂಪ್ ಇಟ್ಟಿದ್ದಾರೆ. ಅಲ್ಲಿಗೆ ಅದರಲ್ಲಿ 54,000 ಬಂದಿದೆ, 2 ಲಕ್ಷ ಬಂದಿದೆ. ಇವರು ಯಾರೋ ಮ್ಯಾನೇಜರು ದುಡ್ಡು ಹೊಡಿತಾ ಇದಾರೆ, ಅಲ್ಲಿ ಊಟ ಮಾಡ್ತಾರೆ. ಮ್ಯಾನೇಜರ್ ಅಂತ ಯಾರನ್ನು ಮಾಡಿಲ್ವಲ್ಲ, ಮಾಡಿಲ್ಲ. ಅವ್ರವರೇ ನೇಮಕ ಮಾಡ್ಕೊಳ್ಳೋದು, ಅವ್ರು ಹೇಳ್ಕೊಂಡು ತಿರ್ಗೋದು. ನಾವ್ ಯಾರನ್ನು ಮಾಡಿದೀವಿ? ಯಾರನ್ನು ಮಾಡಿಲ್ಲ. ಸಂಭ್ರಮ ಮಹೇಶ್ ಹಾಕಿರೆ ಈ ತರದ ವಿಶೇಷ ವ್ಯಕ್ತಿನ ನಾನು ನನ್ನ ಜನ್ಮದಲ್ಲೇ ನೋಡಿಲ್ಲ ಬಿಡಿ ಅಂತ. ಸಾಧ್ಯ ಇಲ್ಲ. ಅವರು ನಿಮ್ಗೆ ಹೆಂಗೆ ಸರ್, ಆಧ್ಯಾತ್ಮಿಕವಾಗಿ ಸ್ನೇಹಿತರ ಅಥವಾ ಸ್ಕೂಲ್? ಮಹೇಶ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವರು. ನಾವು ಒಟ್ಟಿಗೆ ಸ್ಕೂಲಿಗೆ ಹೋಗುತ್ತೆ. ಇದಕ್ಕೆ ಹೋಗ್ತಿದ್ವಿ, ಮಿಡ್ಲ್ ಸ್ಕೂಲ್ಗೆ. ನಾನು, ಸಂಪತ್ತು, ವಿಕ್ರಮ, ನಾವೆಲ್ಲ ಒಂದೇ ಇದ್ರಲ್ಲಿ ಕೂರ್ತಾ ಇದ್ದವ್ರು. ಅವ್ನು ಚೈಲ್ಡ್ಹುಡ್ ಫ್ರೆಂಡ್. ಬಟ್ ನಿಮ್ಮ ಗ್ರೂಪಲ್ಲಿ ನೋಡ್ತಾನೆ ನಾನು, ಚರ್ಚೆ ಮಾಡೋರು ಒಂದು 10 ಜನದ ಒಳಗೆ ಮಾತ್ರ, ನೋಡೋರು ಸುಮಾರು ಜನ ಇದ್ದಾರೆ.
ಅವ್ರು ಯಾರು ಚರ್ಚೆ ಮಾಡಲ್ಲ, ಹೆದರ್ತಾರೆ, ಕಾಮೆಂಟ್ಸ್ ಹಾಕಲ್ಲ. ಅವರು ನನ್ನ ಹತ್ರ ಇದ್ ಮಾಡಲ್ಲ. ಬೆಂಗಳೂರು ಕಡೆ ಇದಾರಲ್ಲ, ನೋಡ್ತಾರೆ. ಅವ್ರಿಗೆ ಏನೋ ಒಂದು ಭಯ ಅಂತ ಇದೆ 100%. ಅವ್ರಿಗೆ ಅಂದ್ರೆ ಪ್ರತ್ಯಕ್ಷ ನೋಡ್ಬಿಡಿ, ಫೇಸ್ಬುಕ್ ಅಲ್ಲಿ ಹೇಳಿರೋದು 95% ಮೇಲೆ ನಾನು ಸಕ್ಸಸ್ ಆಗಿರೋದು. ಆತರ ರೇಂಜ್ ಅಲ್ಲಿ ಯಾರು ಇಲ್ಲ. ನನ್ನ ಭವಿಷ್ಯಗಳು ಸತ್ಯ ಆಗಿದಾವೆ. ಅದು ಒಂದು ತಾರನಾಥ್ ಮಗನಿಗೆ ಗೊತ್ತು, ಕೇಳಿ, ಅವನೇ ಹೇಳ್ತಾನೆ, ಕರೆದು ಹೇಳ್ದ ಒಂದ್ ದಿವಸ ಇಂಟರ್ವ್ಯೂ ಮಾಡಿದಾಗ. ನೀವೀಗ ಭವಿಷ್ಯ ಅಂತಂದ್ರೆ ಶಾಸ್ತ್ರ ನೋಡೋದು ಎಲ್ಲ ಏನಿಲ್ಲ ರೀ. ನಾನ್ ಹೇಳಿದ್ಮೇಲೆ ಅದು ಆಕ್ಟಿವ್ ಆಗ್ಬಿಡುತ್ತೆ. ಈಗ ಒಂದು 0ದಲ್ಲಿ ಇರುತ್ತೆ ಅಂತ ಹೇಳಿ ಕರೆಕ್ಟಾಗಿ ತಿಳ್ಕೊಳ್ಳಿ ನೀವು. ದಡ್ಡರಾಗ್ಬಿಡ್ತಾಳೆ ನೋಡಿ, ಜನಗಳು ದಡ್ಡರಾಗ್ಬಾರ್ದು. ಇಲ್ಲಿ ನೋಡಿ, ಇದೊಂದು 0ದಲ್ಲಿ ಇದೆ ಅಂತ ಇಟ್ಕೊಳ್ಳಿ. ನಾನು ಮಡಿ ಬಿಟ್ಟು 3 ಸರಿ ಹೇಳಿದ ತಗೊಂಡೆ ಈ 0 ಆಕ್ಟಿವ್ ಆಗ್ಬಿಡುತ್ತೆ. ಅವ್ನು ಅಲ್ಲಿವರೆಗೆ 0ದಲ್ಲಿ ಇರ್ತಾನೆ. ನಾನು ಹೇಳಿದ ತಗೊಂಡ ಆದೇಶ ಆಗುತ್ತಲ್ಲ, ಅದು ಚುರುಕಾಗ್ಬಿಡುತ್ತೆ ಅಷ್ಟೇ. ಅದರಿಂದನೇ ಕೆಲವರು ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲಾಗಿರೋದು, ದೊಡ್ಡ ದೊಡ್ಡ ಶ್ರೀಮಂತರಾಗಿರೋದು ಅದರಿಂದಾನೆ. ಬೇರೆ ಏನು ನನಗೆ ಗೊತ್ತಿಲ್ಲ, ನಾನು ಏನು ನೋಡಲ್ಲ, ನಂಗೆ ಏನು ಗೊತ್ತಿಲ್ಲ. ಅದೆಲ್ಲ ಜಸ್ಟ್ ಆದೇಶ ಮಾಡೋದು. ಈಗ ಇವ್ರದ್ದು ದೀಪಕ್ ದೊಡ್ಡಯ್ಯನವರ ವಿಚಾರದಲ್ಲಿ ಓಕೆ. ಕೋಟ ಶ್ರೀನಿವಾಸ್ ಪೂಜಾರಿ ಚುನಾವಣೆ ಗೆದ್ದಿದ್ರೆ ಹಿಂದೆ ಮಹೇಂದ್ರ ಕುಮಾರ್ ಫಲ್ಗುಣಿಯವರ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ನೋಡಿ, ಹಾಕಿದ್ದಾರೆ ಅಮರನಾಥ್ ಅವರು. ತುಂಬ ಜನ ನಂಬಿದ್ದಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಗೆಲ್ಲೋದಕ್ಕೆ ಮಹೇಂದ್ರ ಕುಮಾರ್ ಅವರೇ ಕಾರಣ ಅಂತ. ಇದೆಲ್ಲ ಗೊತ್ತಿಲ್ಲ ನನಗೆ, ನಾನು ಸುಳ್ಳೆಲ್ಲ ಹೇಳಲ್ಲ. ಅವ್ರೇನಾರು ಬರೆದಿದ್ರೆ ಯಾವತ್ತಾರು? ಅವರೇ ಬರ್ಬೇಕಂತೇನಿಲ್ಲ, ಬಟ್ ಅವ್ರ ಪರವಾಗಿ ಯಾರು ಬಂದು ಒಂದೇನಾರು ಒಂದು ನೀವು ಭವಿಷ್ಯ ಹೇಳಲ್ಲ, ಆದ್ರೂ ಒಂದು ಆಶೀರ್ವಾದ ಮಾಡಿ ಅಥವಾ ಅದ್ರ ಬಗ್ಗೆ ಒಂದು ಆತರ ಫೋನ್ಗಳು ಮಾಡಿದಾರೆ ಅಷ್ಟೇ, ಬೇರೆ ಏನ್ ಮಾಡಿಲ್ಲ. ಬೇರೆ ಕಾಂಟ್ಯಾಕ್ಟ್ ಮಾಡಿ ನಾನು ಬೆಂಗಳೂರು. ಈಗ ರಾಜಕಾರಣ ಹೊಲಸು, ಭ್ರಷ್ಟಾಚಾರ ಅಂತೆಲ್ಲ ಮಾತಾಡ್ತೀರಿ. ರಾಜಕಾರಣಕ್ಕೂ ನಂಗೆ ಸಂಬಂಧ ಇಲ್ಲ ಅಂತೀರಿ. ರಾಜಕಾರಣಿಗಳು ಬಂದಾಗ ಆ ಗೇಟಿಗೆ ಬೀಗ ಹಾಕ್ಬಿಡ್ಬೇಕು, ಒಳಗೆ ಬರಬೇಡಿ ನೀವು ಅಂತ. ಇಲ್ಲ, ರಾಜಕಾರಣಿಗಳು ಯಾರು ಜಾಸ್ತಿ ನಮ್ಮ ಮನೆಗೆ ಬಂದಿಲ್ವಲ್ಲ. ಯಾರು ಬಂದಿಲ್ಲ. ಹೌದಾ? ಯಾರು ತುಂಬಾ ಅವ್ರ ಜೊತೆ ಇರೋರೆಲ್ಲ ಫ್ರೆಂಡ್ ಸರ್ಕಲ್ ಇದಾರೆ. ಅಲ್ಲ, ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಕಡಿಮೆ, ಅಲ್ಲೂ ಕೂಡ ಅಷ್ಟೇ. ಅವ್ರ ಜೊತೆ ಇರೋರೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ. ನನ್ನ ಜೊತೆ ಲೋಕಶಕ್ತಿಲಿ ಇದ್ದಾರೆ ಪ್ರಭಾವಿ ಮಂತ್ರಿಗಳ ಜೊತೆ. ಅವ್ರನ್ನ ಕರೆಯಲ್ಲ ನಾನು. ಕರೆಯೋದು ಬನ್ನಿ ಅಂತ ಯಾವತ್ತೂ ಕರೆಯಲ್ಲ ನಾನು. ನನ್ಗೆ ಅವಶ್ಯಕತೆ ಇಲ್ಲ ಅದು. ಈಗ ಮಾನವನ ಜೊತೆ ಸಂಬಂಧ, ನಂಬಿಕೆಗಳು ಇದೆಲ್ಲ ಹೋಗ್ತಾ ಇರೋದಕ್ಕೆ, ಮರೆಯಾಗ್ತಾ ಇರೋದಕ್ಕೆ ನಿಮ್ಮ ಮನೆಯಿಂದನೇ ತಗೊಳ್ಳಿ, ನಮ್ಮ ಮನೆಯಿಂದನೇ ತಗೊಳ್ಳಿ. ಈ ನಂಬಿಕೆಗಳಿಲ್ಲ, ಒಂದು ಸಂಬಂಧ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಯಾಕೆ? ಇದೇನು ಸೃಷ್ಟಿಯ ನಿಯಮನ, ಕಲಿಯುಗದ ನಿಯಮನ? ಏನಿದು? ಈಗ ನೀವು ಗಣೇಶ್ ಅಲ್ವಾ? ನೀವು ಗಣೇಶ್ ತಾನೆ. ನಾನ್ ಸೋಲ್ಬೇಕು ನಿಮ್ಗಷ್ಟೇ. ಹೆಂಡತಿಗೆ ಸೋಲ್ಬೇಕು. ಎಲ್ಲರಿಗೂ ಸೋಲೋದನ್ನ ಕಲ್ತ್ರೆ ಎಲ್ಲ ಸಂಬಂಧಗಳು ಉಳಿತವೆ. ಈ ನಮ್ಮ ಮಕ್ಕಳಿಗೂ ಸೋಲ್ಬೇಕು. ಸೋದ್ರೇನೆ ಅವಳೆಲ್ಲ ಟಿಫನ್ ಗಿಫನ್ ಮಾಡ್ಕೊಡೋದು, ನೀರ್ ಕಾಯಿಸ್ಕೊಡೋದು, ಕಾಫಿ ಕೊಡೋದು. ಅವಳಿಗೆ ತಿರುಗಿ ಮಾತಾಡಿದ್ರೆ ರಾಂಗ್ ಆಗ್ಬಿಡ್ತಾಳು ಅವಳು. ಜಗತ್ತಿರೋದೇ ಇಷ್ಟು. ಸೋಲೋದನ್ನ ಕಲಿಬೇಕು. ನಿಮ್ ಹಣ ಅಂತ ಯಾವನು ಕೇಳಲ್ಲ. ಜನಗಳಿಗೆ ಎಲ್ಲರಿಗೂ ಏನಾಗಿದ್ದಾರೆ ಗೊತ್ತಾ ಕಲಿಯುಗದಲ್ಲಿ? ನರ್ಮಾನವರು, ಅವರಿಗೆ ಗೌರವ ಬೇಕು. ಗೌರವಕ್ಕೆ ಹಾನಿ ಆದಾಗ ಅವನು ವಿಕೃತ ಆಗ್ಬಿಡ್ತಾನೆ ಮನುಷ್ಯ. ಅದರಿಂದನೇ ಸಂಬಂಧಗಳು ಕಳ್ಚಿಕೊಂಡು ಹೋಗ್ತಾ ಇರೋದು. ಈಗ ಸೋಲ್ಬೇಕು ಅಂತಂದ್ರೆ ಹಿಂಗೆ ಪ್ರೀತಿ ವಿಶ್ವಾಸ ಇದ್ದಲ್ಲಿ ಸೋಲ್ಬೇಕು, ಅಥವಾ ಸ್ವಾಭಿಮಾನನೇ ಅಡಬಿಟ್ಟು ಸೋಲ್ಬೇಕು? ಸ್ವಾಭಿಮಾನ ಅಡ್ಬಿಟ್ಟದಲ್ಲ. ಈಗ ಈ ಗಣೇಶನ ಗಂಟಾಗ ನಾನು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ತಮಾಷೆ ಏನೇ ಇರ್ಲಿ, ಅರ್ಥ ಆಗ್ತದಾ? ಆಗ ಅವ್ರು ನನ್ನ ಹತ್ರ ತಗೊಳ್ತಾರೆ. ನಾನು ಏನೋ ಒಂಥರ ಮಾಡಿದ್ರೆ, ನಾನು ಸೋಲೋದೇ ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ ನನ್ನ. ಈಗ ರೈಲ್ವೆ ಹಳಿ ಇದ್ದಂಗೆ ಎರಡು ಹಿಂಗು ಸ್ಟ್ರೈಟೇ ಇದ್ರೆ ಅವು ಒಟ್ಟಿಗೆ ಆಗದೇ ಇಲ್ಲ. ಒಂದಾರು ಬೆಂಡ್ ಆಗ್ಲೇಬೇಕು. ಬೆಂಡ್ ಆದ್ರೆ ಮಾತ್ರ ಸೇರಿ. ಹೆಂಡತಿ ಹತ್ರನೂ ಅಷ್ಟೇ. ಅವ್ರಿಗೆ ಈಗ ಏನು ಎಲ್ಲ ಡಿಸ್ಪ್ಯೂಟ್ ಆಗೋ ಕಾರಣಗಳೇನಂದ್ರೆ, ಹೆಂಡತಿ ನಾನು 1 ಲಕ್ಷ ಸಂಬಳ ತರ್ತೀನಿ, ನನ್ನ ಹೆಂಡತಿ ಮಾತೇನು ಕೇಳೋದಂತ ಅವನಿಗೆ ಬಂದ್ಬಿಡುತ್ತೆ. ಹಣದ ಅಹಂಕಾರ. ಅವಳು 1 ಲಕ್ಷ ತಂದ ಇವ್ನ ಮಾತು ಕೇಳೋದೇನು, ಇವನು ನನ್ನ ಮನೆಯಲ್ಲಿ ಅಡಿಗೆ ಮಾಡೋದು ಅಂತ ಗಂಡನ ಕೇವಲ ನೋಡ್ತಾರೆ. ಅದು ರಾಂಗ್. ಅದೇ ರಾಂಗ್. ನನ್ನ ಗಂಡ ನನಗೆ ಮುಖ್ಯ ಅನ್ನೋದು ಅವ್ರಿಗೆ ಬರ್ಬೇಕು. ನನ್ನ ಹೆಂಡತಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಇವರು. ಆಗ ಗೊಂದಲಗಳು ಬರೋದೇ ಇಲ್ಲ. ಅಲ್ಲ, ನೀವೇನಾದ್ರು ಈಗ ಆ ಥರ ಒಂದು ಮದುವೆ ಆಗ್ಬೇಕು ಅಂತ ಹೊರಟಾಗ ಹೆಂಡತಿಗೆ ಸಂಬಳ ಜಾಸ್ತಿ ಆಗಿ ಮಾತಾಡ್ತಾರೆ ಅಂತೀರಿ, ಹೆದರಿಕುಂಟ? ಥರದ್ದೇನಿಲ್ಲ, ಹೆದರಿಕೆನಿಲ್ಲ. ನಾನು ಪಿಶಾಚಿ ಅಟ್ಯಾಕ್ ಮಾಡಿದಾಗಲೇ ಹೆದರಿಲ್ಲ. ಪವಾಡ ಪುರುಷರು ಅಂತಾರೆ ನಿಮ್ಮನ್ನ. ಸಾಯಿಬಾಬನ್ ಬಿಟ್ರೆ ಈಗ ಅದೇ ತಲೆ ಕೂದಲಿಂಗೆಲ್ಲ ಸಾಯಿಬಾಬಾ ಇದ್ದಲ್ಲಿ ಪುಟ್ಟಪರ್ತಿ ಇಲ್ಲ. ಅವರು ಪುಟ್ಟಪರ್ತಿ ಸಾಯಿಬಾಬಾನ ಅಕ್ಕನ ಮಗ ನನ್ನ ಫ್ರೆಂಡು. ಅವ್ರು ಮಾಡ್ತಿದ್ದು ಪವಾಡ ಅಲ್ಲ, ಅವನೇ ಹೇಳ್ದ. ಅವ್ರು ಮಾಡ್ತಿದ್ದು ಬೇರೆ, ಮ್ಯಾಜಿಕ್ ಮಾಡ್ತಾ ಇದ್ರು. ಅವ್ರು ಶಿರಡಿ ಸಾಯಿಬಾಬಾ ಮಾತ್ರ ಪವರ್ಫುಲ್. ಓಹೋ, ಅಲ್ಲಿ ನೀವು ಪವಾಡ ಪುರುಷರು ಅಂತ ಮಾತಾಡ್ತಾರೆ. ಅಲ್ಲ, ಬೇಕಾದಷ್ಟು ಪವಾಡ ಮಿರಾಕಲ್ಸ್ ಆಗಿದೆಯಲ್ಲ, ಅದಕ್ಕೆ ಅವ್ರು ಹೇಳ್ತಿರೋದು. ಅವರೆಲ್ಲ ಕಣ್ಣಾರೆ ನೋಡಿದಾರಲ್ಲ. ಮಹೇಶ್ ಸಂಭ್ರಮ ಕೇಳ್ತಾರೆ, ಟಿವಿಯವರಲ್ಲಿ ನನ್ನ ವಿನಂತಿ, ನನ್ನ ಹಣ ವಾಪಸ್ ಕೊಡಿಸಿ ಸ್ವಾಮಿ ಅಂತ. ಅವ್ರು ಹಣ ಕೊಟ್ಟಿರೋದು ನಿಜ. ಯಾರಿಗೆ? ನನಗೇನು 10 ರೂಪಾಯಿ ಕೊಟ್ಟಿಲ್ಲ, ಮಗ ನೋಡಿಲ್ಲ. ಅವ್ನು ನೋಡಿದ್ದೆ ಯಾವಾಗೆಲ್ಲ ಅಲ್ಲಿ ಸಿಕ್ಕಿದ್ದ, ಇಲ್ಲಿ ಶಾಪಿಂಗ್ ಮಾಲ್ ಎಲ್ಲ ಅವಾಗ ನಂಬರ್ ತಗೊಂಡಿದ್ದೆ. ಇದು ಸುಮ್ಮನೆ ಮತ್ತೆ ದುಡ್ಡು ಕೊಟ್ಟಿವಿ, 70,000, 2 ಲಕ್ಷ, 3 ಲಕ್ಷ ಇಸ್ಕಣೆ ಕೇಳಿ. ಯಾರಿಗೆ ಕೊಟ್ಟರು ಅವ್ರು ಕೊಟ್ಟರು ಇಸ್ಕಣೆ ಕೇಳಿ ಮನೆಗೆ ಹೋಗಿ ಅಲ್ವಾ? ನಾವ್ ಯಾರಾದ್ರೂ ಹಣ ಯಾವ್ದು ನೋಡಿ ಮಹೇಶ್ವರೇ, ನೀವು ಯಾರಿಗೆ ಕೊಟ್ಟಿರಿ ಹಣ
ಅವ್ರ ಹತ್ರ ಇಸ್ಕೊಳ್ಳಿ. ಅದೇ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ಸಾವಿರಾರು ಜನ ಇದನ್ನ ನೋಡ್ತಾ ಇರೋದ್ರಿಂದ ಅವರ ಒಂದು ಪವಾಡವನ್ನು ಬಯಲು ಮಾಡಲಿ, ಒಂದು ಏನಾದ್ರು ಒಂದು ಶಕ್ತಿ ಉಪಯೋಗಿಸ್ಲಿ ಅಂತ ಒಬ್ರು ಕಾಮೆಂಟ್ ಹಾಕಿದ್ದಾರೆ. ಅವರ ಒಂದು ಅಲ್ಲ, ಈಗ ಫೇಸ್ಬುಕ್ ನೋಡಿದವ್ರಿಗೆ 99% ಗೊತ್ತಿರುತ್ತೆ, ಅವ್ರು ಮಾತಾಡಲ್ಲ ಅಂತ ಹೆದರ್ತಾರೆ. ಅವ್ರು ನೋಡ್ದಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ಯಾರು ಅಂತ, 100% ಗೊತ್ತಿದೆ. ಮತ್ತೆ ನೀವೀಗ ತಿಂಗಳಾನ್ಗಟ್ಲೆ ಮನೆ ಬಾಗಿಲಾಕ್ ಹೋಗಿರ್ತೀರಿ, ಅಲ್ಲಿ ನಾಯಿ ಸಾಕಿದಿರಿ, ಬೆಕ್ಕಿದೆ, ಅಲ್ಲಿ ಯಾವ್ದೋ ಒಂದು ದನ ಬಂದು ನಿಂತಿರುತ್ತೆ, ಅವುಗಳ ಗತಿ ಏನ್ ಸರ್ ಆಗ? ಇಲ್ಲ, ನಾನು ಯಾವ್ದನ್ನು ಸಾಕಿಲ್ಲ, ಅವು ಬಂದು ಸೇರೋದು. ನೀವು ಬಂದಾಗ ಸೇರ್ತಾವೆ, ಮತ್ತೆ ಹೋಗ್ತಾವು, ಜೀವನ ಮಾಡ್ತಾವು. ಅದು ದೈವ ಪ್ರೇರಣೆಯಿಂದ ಬರ್ತವೆ, ಬಟ್ ನನ್ನ ಜೊತೆಗೆ ಇರುತ್ತವು, ಹೋಗ್ತವೆ, ನಾನಿಂದ ಬೇರೆ ಕಡೆ ಹೋಗ್ತಾವೆ. ಈಗ ಮನೇಲಿ ವಾಸ ಮಾಡದೇ ಇದ್ರೆ ಇಲಿಗಳು ಸೇರ್ತವೆ, ಮತ್ತೆ ಇಲಿ ತಿನ್ನಕ್ಕೆ ಅಂತ ಹಾವುಗಳು ಬರ್ತವೆ, ಈ ತರ ಎಲ್ಲ ಹೇಳ್ತಾರೆ. ನಿಜ? ಹಾವುಗಳು ಇದಾವೆ, ದೊಡ್ಡದು ಆದಿಶೇಷ ಇರೋದೆಲ್ಲ ನಿಜ. ಅದು ಕಾಣುತ್ತೆ, ಮಾಯ ಆಗತ್ತೆ. ನನಗೆ ಅದು ನೋಡಿದೀನಿ, ಅದು ಸತ್ಯ. ಗರುಡ ಬರುತ್ತೆ, ಗರುಡ ಪ್ರದಕ್ಷಿಣೆ ಹಾಕಿ ಹೋಗುತ್ತೆ ನಮ್ಮನೇನ, ಇದೆಲ್ಲ ಸತ್ಯ. ವಿಶೇಷ ಸರ್ ಗರುಡ? ಅದು ನಾರಾಯಣನ ವಾಹನ, ಅದು ಪರಮಾತ್ಮ ನಾರಾಯಣನ ವಾಹನ. ಅದು ಬಂದು ಸುತ್ತಾಕತ್ತೆ, ಆಮೇಲೆ ಆದಿಶೇಷ ಕಾಣಿಸ್ಕೊಳ್ಳುತ್ತೆ, ಮಾಯ ಆಗತ್ತೆ. ಅದು ರಿಜ್ವಾನು ನೋಡಿದಾನೆ, ಆ ತರ ಎಲ್ಲ ಒಂದು ಆಗುತ್ತೆ. ಅಲ್ಲ ಸರ್, ನೀವು ಆದಿಶೇಷ ಅಂತ ನೀವು ಹೇಳ್ತೀರಿ. ನೀವು ಬೆಂಗಳೂರಿನಲ್ಲಿ 2 ತಿಂಗಳಿದ್ದು ಎಲ್ಲ ರಾತ್ರಿ ಬಂದಾಗ ನಿಮ್ಮ ಹಾಸಿಗೆ ತರನಲ್ಲಿ ಅಪ್ಪಿ ತಪ್ಪಿ ಮೆಟ್ಟಿ ಗಿಟ್ಟಿ ಕಚ್ಚಿಬಿಟ್ರೆ? ಇಲ್ಲ, ಅದು ಇದುವರೆಗೂ ನಾನು ನೋಡ್ತಾ ಇದ್ದೀನಿ 5-6 ವರ್ಷದಿಂದ. ಮನೆಯೊಳಗೆಲ್ಲ ಬರಲ್ಲ, ಆ ಸರೌಂಡಿಂಗ್ ಓಡಾಡುತ್ತೆ. ಅದು ಎಲ್ಲರೂ ನೋಡಿದ್ದಾರೆ, ಬಟ್ ಕೆಲವ್ರ ಕಣ್ಣಿಗೆ ಕಾಣಿಸುತ್ತೆ, ಕೆಲವ್ರ ಕಣ್ಣಿಗೆ ಕಾಣಿಸಲ್ಲ. ಅದು ಆ ತರ ಎಲ್ಲ ಇದೆ. ಅದೆಲ್ಲ ಏನು ಮಾಡಲ್ಲ. ಅದು ತುಳಿದ್ರೆ ಮಾತ್ರ ಏನಾದ್ರು ಮಾಡ್ಬೋದೇನೋ, ಬರೋದಿಲ್ಲ. ಅದು ಯಾರಿಗೆ ಕಾಣಲ್ಲ ಸರ್? ಅದು ಯಾರಿಗೆ ಕಾಣುತ್ತೆ? ಅದೇನು ಅಂತ ಗೊತ್ತಿಲ್ಲ. ಯಾರಿಗೆ ಕಾಣುತ್ತೆ ಅಂದ್ರೆ ಅವ್ರಿಗೆ ದೈವ ಶಕ್ತಿ ಇದ್ದರಿಗೆ ಕಾಣುತ್ತೋ ಇಲ್ಲದ್ರೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಕಾಣಿಸಲ್ಲ ಅದು ಕೆಲವರಿಗೆ. ಹಾವು ಎಲ್ಲರಿಗೂ ಕಾಣುತ್ತೆ. 2 ತರ ಹಾವುಗಳಿರುತ್ತೆ. ಒಂದು ಪರಮಾತ್ಮನ ಅಂಶ ಇರತಕ್ಕಂಥ ಹಾವುಗಳಿರುತ್ತೆ. ಪರಮಾತ್ಮನೇ, ಈ ಶಿವನೇ ಬೇರೆ ಮಾರು ರೂಪದಲ್ಲಿ ಬರ್ಬೋದು, ಇಲ್ಲ ನಾರಾಯಣನೇ ಮಾರು ರೂಪದಲ್ಲಿ ಬರ್ಬೋದು. ಆ ತರ ಅಂಶಗಳಿರ್ತವೆ, ಅವು ಕಾಣಿಸ್ಕೊಳ್ಳಲ್ಲ. ಅವ್ ಯಾರಿಗೆ ಕಾಣಿಸ್ಬೇಕು ಅವ್ರಿಗೆ ಕಾಣಿಸುತ್ತೆ. ಅಲ್ಲ ಸರ್, ಈಗ ನೀವು ಶಿವ ಮತ್ತೆ ನಾರಾಯಣ ಅಂತ ಗೊಂದಲ ಆದಂಗಾಗುತ್ತೆ. ಈಗ ಸಾಮಾನ್ಯವಾಗಿ ಜಗತ್ತಿನಲ್ಲಿರೋರೆಲ್ಲ ಸುಪ್ರೀಂ ಪವರ್ ಅಂದ್ರೆ ಶಿವ ಅಂತ ಹೇಳ್ತಾರೆ, ನೀವು ಇಲ್ಲ ನಾರಾಯಣ ಅಂತ ಹೇಳ್ತೀರಿ. ಹಾಗಾದ್ರೆ ಅದು ಗೊಂದಲ ಅಲ್ವಾ ಸರ್? ಇಲ್ಲ, ಶಿವ ನಾರಾಯಣ ಇದಾರಲ್ಲ, ಅವರೇ ಈ ಮಾಯಲೋಕ ಸೃಷ್ಟಿ ಮಾಡಿರೋದು. ಈ ಬ್ರಹ್ಮಾಂಡ ಅವ್ರದ್ದೇ. ಫುಲ್ ಇನ್ಚಾರ್ಜ್ ಎಲ್ಲ ನೋಡ್ಕೊಳ್ಳೋದು ಪ್ರತಿಯೊಂದು ಇರೋದು ಶಿವಂದೇ. ಫುಲ್ ಶಿವಂದಿರೋದು. ನಾರಾಯಣ ಎಂಟ್ರಿ ಆಗಲ್ಲ ಇದಕ್ಕೆಲ್ಲ. ಶಿವನೇ ನಾರಾಯಣ ಸುಪ್ರೀಂ ಅಲ್ಲ, ಸೃಷ್ಟಿಕರ್ತ ಅವನೇ ಆಗಿರ್ತಾನೆ. ಪರಮಾತ್ಮ ನಾರಾಯಣನೇ ಆಗಿ ಮಾಡಿರೋದು. ಇದ್ರದ್ದು ಕಂಪ್ಲೀಟ್ ಇನ್ಚಾರ್ಜ್ ನೋಡ್ಕೊಳ್ಳೋದು ಎಲ್ಲ ವ್ಯವಸ್ಥೆ ಶಿವಂದೇ ಇರೋದು. ಜನರಲ್ ಮ್ಯಾನೇಜರ್ ಇವರೇ, ಎಲ್ಲ ಅವರೇ, ಹೋಲ್ಸೇಲ್. ಹೌದು. ಅವರಿಗೆ ಅಸಿಸ್ಟೆಂಟ್ಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ಮಠ ಏನೋ ಕಟ್ತಾರೆ, ಅದು ಎಲ್ಲಿವರೆಗೆ ಬಂತು? ಎಲ್ಲ ಸುಳ್ಳು, ಅದೇನೇ ಅಂತ ಹೇಳಿ ಮಠ ಮಾನ್ಯ ಅದರ ಹೆಸರು ಹೇಳ್ಬಾರ್ದು ಅಂತ ಹೇಳಿ ನೀವು ಹೇಳಿಲ್ಲ ಮಠದ ವಿಚಾರ. ಇವರು ಅವ್ರು ಏನ್ ಬೇಕಾದ್ರೆ ಸೃಷ್ಟಿ ಮಾಡ್ಕೊಂತಾರೆ, ರಾತ್ರಿ ಇನ್ನೊಂದು ಸೃಷ್ಟಿ ಮಾಡ್ತಾರೆ. ಅಲ್ಲ ಸರ್, ಈಗ ನಿಮ್ಮ ಹೆಸರಲ್ಲಿ ಇವರು ಮಠ ಕಟ್ತೀವಿ, ಇನ್ನೊಂದು ಮಾಡ್ತೀವಿ, ಹಿಂಗೆಲ್ಲ ಹೇಳ್ತಾರೆ. ಈ ಸಂಭ್ರಮ ಮಹೇಶ್ ಇವರೆಲ್ಲ ಸೇರಿ ನಾಳೆ ಮಹೇಂದ್ರ ಕುಮಾರ್ ಫಲ್ಗುಣಿ ಪರವಾಗಿ ಒಂದು ಬಾರ್ ಓಪನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಕೆಟ್ಟ ಹೆಸರಲ್ಲ ಸರ್? ಆಗ ಅಲ್ಲ, ನನ್ನ ಹೆಸರಲ್ಲಿ ಯಾಕೆ ಮಾಡ್ತಾರ? ಅಲ್ಲಲ್ಲ, ಈ ಮಹೇಂದ್ರ ಕುಮಾರ್ ಹೇಳಿದ್ದಾರೆ ಒಂದು ಬಾರೇ ಓಪನ್ ಮಾಡೋಣ. ಸ್ವಾಮಿ, ಈಗ ಏನ್ ಗೊತ್ತಾ, ನೀವ್ ಇಲ್ಲಿ ಕೂತೀರಿ, ನಿಮ್ಮ ಹೆಸರಲ್ಲಿ ಯಾರೊಬ್ಬ ಎಲ್ಲೋ ಮಾಡ್ತಾನೆ ಅಂದ್ರೆ ನಿಮ್ಗೇನ್ ತೊಂದರೆ ಆಗುತ್ತೆ ಅಲ್ವಾ? ನೀವು ಅಧಿಕೃತ ಆದೇಶ ಏನ್ ಮಾಡಿರಲ್ವಲ್ಲ. ಇದ್ಯಾರು ಸರ್? ಗುರುಗಳೇ, ನಾನು ಜಿಂದಾಲ್, ನಿಮ್ಮ ಆಶೀರ್ವಾದ ಬೇಕು ನನಗೆ ಅಂತ ಹಾಕಿದ್ದಾರೆ. ನಿರಂಜನ್ ಜಿಂದಾಲ್. ನನಗೆ ಗೊತ್ತಿಲ್ಲ ಯಾರು ಅಂತ, ನಾನು ನೋಡಿಲ್ಲ. ಹೇಳ್ತಾರೆ ಜಿಂದಾಲ್ ಅಂದ್ಮೇಲೆ ಈ ಕಡೆ ಅಲ್ಲ, ಹೆಚ್ಚು ಕಮ್ಮಿ ಬೆಂಗಳೂರು. ಈಗ ಇನ್ನೇನ್ ಮಾತಾಡ್ಬೋದು? ಈಗ ಜಗತ್ತಿನ ಈ ನಿಯಮ ನಿಮ್ಗೆ ಹೆಚ್ಚು ಕಡಿಮೆ ಆಗಿರ್ಬೇಕು. ಈಗ ಪ್ರಶ್ನೆ ಕೇಳಿ ಏನ್ ಕೇಳೋದು? ಅಲ್ಲಲ್ಲ, ಈಗ ಜಗತ್ತನ್ನೇ ಇಷ್ಟು ಗೊಂದಲಗಳ ಮಧ್ಯೆ ನೀವೊಂಥರ ಒಂದ್ ಕಡೆ ಮದುವೆ ಆಗ್ತೀನಿ ಅಂತೀರಿ, ಹಂಗಾಗಿ ಸನ್ಯಾಸಿ ಅಲ್ಲ, ಆಮೇಲೆ ಪವಾಡ ಪುರುಷ ಅಲ್ಲ, ಆಮೇಲೆ ಇನ್ನೊಂದು ಏನೋ ಇದೆಯಲ್ಲ, ಅವ್ರಿಗೇನೋ ಹೇಳ್ತಾರೆ ಸರ್, ಆ ಥರದವರು ಹೌದಲ್ಲ ಅಂತ ನೋಡ್ಬೇಕು. ಈಗ ದೇವ್ರನ್ನ ನೋಡಿದಂಥವ್ರು ಭಾಳಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಅಲ್ಲ ಸರ್, ಈಗ ಬೇರೆ ಇನ್ನೊಂದು ಇದೆಯಲ್ಲ, ಸ್ವಾಮೀಜಿ ಗುರುಜಿ ಅಂತಾರೆ. ಅವಧೂತರು ಅಂದ್ರೆ ಯಾರು ಸರ್? ಇತ್ತೀಚೆಗೆ ಅವಧೂತರು ಸ್ವಲ್ಪ ಅಲ್ಲಲ್ಲ, ಅದು ಏನಾಗಿತ್ತಂದ್ರೆ, ಈಗ ಶಿವ ಏನಾಗತ್ತಂದ್ರೆ ಭೂಲೋಕದಲ್ಲಿ ಕೆಲವ್ರನ್ನ PA ಕಳಿಸ್ದಂಗೆ ಒಬ್ಬರು ಕಳಿಸ್ತಾರೆ. ಅದು ಸತ್ಯನೇ, ಅವ್ರು ಅವಧೂತರು ಅಂತ ಕರೀತಾರೆ. ದೇವಮಾನವ ಅಂದ್ರೆ ಬೇರೆ. ದೇವಮಾನವ ಅಂದ್ರೆ ಪರಮಾತ್ಮನೇ ಹುಟ್ಟು ಬರೋದು, ಅವನಿಗೆ ದೇವಮಾನವ ಅಂತ ಕರೆಯೋದು. ಅವನು ಮನುಷ್ಯನ ಹೇಳಿದ್ನಲ್ಲ, ಮನುಷ್ಯನ ರೂಪ ಇರ್ತಾನೆ, ಆತ ಮನುಷ್ಯನಾಗಿಲ್ಲ, ಅವನಿಗೆ ಸುಪೀರಿಯರ್ ಪವರ್ ಇರುತ್ತೆ. ಅವನು ಪರಮಾತ್ಮ.
ಪರಮಾತ್ಮ ಪದೇ ಪದೇ ಹುಟ್ಟಿ ಬರ್ತಾನೆ. ಅವ್ನು ರೈತರ ಮೇಲೆ ಹುಟ್ಟಬಹುದು, ಸತ್ಯವಂತರು ಎಲ್ಲಿರ್ತಾರೆ ಅಲ್ಲಿ ಹುಟ್ಟು ಬರ್ತಾನೆ. ಅವ್ರು ಹೆಚ್ಚಾಗಿ ರೈತರ ಕುಟುಂಬ, ಸತ್ಯವಂತರು ಯಾರು ಮರಲಿ ಅವ್ರ ಮೇಲೆ ಹುಟ್ಟು ಬರ್ತಾರೆ. ಈಗ ಅಲ್ಲಿ ಗೊಂದಲ ಸರ್, ಭಗವಂತ ಪರಮಾತ್ಮ ದೇವರು ಮೂರಾಯ್ತಲ್ಲ. ಈಗ ಇದರಲ್ಲಿ ಭಗವಂತ ಅಂದ್ರೆ ನೀವು ಹೇಳ್ತೀರಿ ನಾರಾಯಣ ಸುಪ್ರೀಮು, ಆಮೇಲೆ ಆತನಿಗೆ ಶರೀರ ಇಲ್ಲ, ಶಿವನಿಗೆ ಶರೀರ ಇದೆ. ಶಿವನಿಗೆ ಶರೀರ ಇರೋದ ಈಶ್ವರಗಿರೋದ? ಶಿವನಿಗೆ ಈಶ್ವರಿಗೆ ಹಾವು ಅವನ್ನೆಲ್ಲ ತೋರಿಸಿರೋದು ಎರಡಿಲ್ಲ ಮರ, ಒಂದೇ ಇರೋದು. ನಾನು ನೋಡಿದಂಗೆ ಶಿವ ಬೆಳ್ಳಗಿದ್ದಾನೆ ಇರೋದು. ಶಿವ ಅಂದ್ರೆ ಬೆಳ್ಳಗಿದ್ದಾನೆ ಸರ್, ಈಶ್ವರ ಅಂದ್ರೆ ಕರ್ರಗಿದ್ದಾನೆ. ಹೇಳದ್ ಕೇಳಿ, ಇದೆಲ್ಲ ಮಾಡಿರೋದು ಒಬ್ಬನೇ ಶಿವ ಇರೋದು, ಒಬ್ಳೆ ಪಾರ್ವತಿ ಇರೋದು, ಒಬ್ಳೆ ಪದ್ಮಾವತಿ ಇರೋದು, ಒಬ್ಳೆ. ನನ್ಗೆ ಗೊತ್ತಿರೋ ಸತ್ಯ ಹೇಳ್ತೀನಿ, ಸುಮ್ನೆ ಮಿಸ್ಗೈಡ್ ಮಾಡಬಾರ್ದು ಪಾಪ. ಈಗ ಪದ್ಮಾವತಿ ಅಂತ ಹೇಳಿದ್ರಿ ಸರ್, ಈಗ ಪದ್ಮಾವತಿಯ ಒಂದು ಈಗ ಹೇಳ್ತೀವಲ್ಲ, ಒಬ್ಬ MLA ಅಂದ್ರೆ ಕಾನ್ಸ್ಟಿಟ್ಯೂನ್ಸಿ ಅಂತ, ಇಷ್ಟಕ್ಕೆ ಒಬ್ಬ MLA ಅಂತ. ಈ ಪದ್ಮಾವತಿ ಅಂತಂದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಷ್ಟು? ನಮ್ ತಾಲೂಕಿಗ, ನಮ್ ಜಿಲ್ಲೆಗ, ಇಡೀ ಪ್ರಪಂಚ ಜಗನ್ಮಾತೆ ಅವ್ರು ಇಡೀ ಪದ್ಮಾವತಿ. ಮತ್ತೆ ಇನ್ನೊಬ್ರು ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನೀವು ನೋಡಿದಿರಿ? ನಾನು ನೋಡಿರೋದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂತಂದ್ರೆ ಪದ್ಮಾವತಿ ಶಕ್ತಿಶಾಲಿ ಅಲ್ಲ. ಈಗ ಲಕ್ಷ್ಮಿ ಪಾರ್ವತಿ ಆ ತರದ ಡ್ರೆಸ್ಸು ಅದ್ರಲ್ಲಿ ಇರ್ತಾರೋ, ಮಹಾಲಕ್ಷ್ಮಿ ಅಂತಂದ್ರೆ ಅವರೇ ಬೇರೆ. ಈಗ ಇಲ್ಲ, ನಾವು ನೋಡಿದಾಗ ನಮಗ್ ಪ್ರತ್ಯಕ್ಷ ಆದಾಗ ಒಂದು ಹೆಣ್ಣು ಹೆಂಗಿರ್ತಾರೆ ಹಂಗಿರ್ತಾರೆ, ಕೂದಲುಗಳು ಹಾರ್ತಾ ಇರುತ್ತೆ, ಒಂದು ಬೆಳಕಿರುತ್ತೆ ಅವ್ರ ಹತ್ರ. ನಾನ್ ನೋಡಿದಂಗೆ ಸತ್ಯ ಹೇಳ್ತೀನಿ, ಸುಳ್ಳು ಹೇಳಲ್ಲ, ಸುಳ್ಳು ಹೇಳೋ ಅವಶ್ಯಕತೆ ಏನೂ ಇರಲ್ಲ ಅವ್ರ ಹತ್ರ. ಯಾವ್ದು ಚಿನ್ನ ಇಲ್ಲ, ಇವರೆಲ್ಲ ಹೇಳಿರೋ ಸುಳ್ಳು. ಚಿನ್ನ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಪವರ್ ಇದೆ. ಒಂದು ಪಾದ ಹಿಂಗಿಟ್ರೆ ಸೌಂಡ್ ಬರುತ್ತೆ. ನೋಡ್, ನಾನೇ ಕಣ್ಣಾರೆ ನೋಡಿದ್ವಿ, 3 ಜನ ಸಾಕ್ಷಿ ಇದೆ. ಅದು ಸಿಕ್ಕಾಬಟ್ಟೆ ಅತ್ಯಂತ ಶಕ್ತಿಶಾಲಿ ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಈಗ ಲೋಕಲ್ ಅಲ್ಲಿ ದೇವ್ರು ನೋಡಿದೀನಿ ನಾನು ಹಿಂಗೆಲ್ಲ ಹೇಳ್ತಾರೆ, ಮಹೇಂದ್ರ ಅಂತ ಒಂದಷ್ಟು ಜನ ಲೋಕಲ್ ಅಲ್ಲಿ ಲೇವಡಿ ಮಾಡ್ತಾರೆ. ಅವರು ಅದಕ್ಕೆ ಇರೋದು, ಅವ್ರಿಗೆ ಸತ್ಯ ಗೊತ್ತಿರಲ್ಲ, ಅವ್ರು ಲೇವಡಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಬೆಂಗಳೂರಿನಲ್ಲಿ ಒಪ್ಕೊಂತಾರೆ ನಿಮ್ಮನ್ನ, ಎಲ್ಲರೂ ಲೋಕಲ್ ಅಲ್ಲಿ ಯಾಕೆ ಒಪ್ಕೊಳಕ್ಲ? ಅದು ಜಲಸಿ ಅಂತ ಇರುತ್ತೆ, ಪ್ರತಿಯೊಬ್ಬ ನರ್ಮಾನದಲ್ಲಿ ಇರ್ತದೆ, ಅದು ಹತ್ರದಲ್ಲಿ ಬೆಳೆದಾಗ ಇರುತ್ತೆ. ಅವ್ರಂದ್ರೆ 20 ವರ್ಷ ಕಂಟಿನ್ಯೂಸ್ ಆಗಿ 25 ವರ್ಷ ನೋಡಿದ್ದಾರೆ ಬೆಂಗಳೂರಿನ. ಒಂದೇ ಕಡೆ ಇದ್ರಿ, ಅವ್ರಿಗೆ ಗೊತ್ತಿದೆ, 100% ಗೊತ್ತಿದೆ. ಹಂಗಾಗಿ ಅವ್ರನ್ನ ಫುಲ್ ನಂಬ್ತಾರ. ಇಲ್ಲಿ ಇತ್ತೀಚೆಗೆ ಭಗವಂತನ ಬಗ್ಗೆ ಬಹಳ ಪೂಜೆ ಪುರಸ್ಕಾರ ಅದು ಇದು ಎಲ್ಲ ಜಾಸ್ತಿ ಆಗಿದೆ. ಇವತ್ತೇನು ಎಂತೆಂಥ ಹೋಮ, ಲಕ್ಷ ಕೋಟಿ ಈ ಎಲ್ಲ ಹೋಮ ಇದೆಲ್ಲ ಮಾಡ್ತಾರೆ ಸರ್. ಕೆಲವರು ನಿಂಬೆಹಣ್ಣು ಹಿಡ್ಕೋಗಿರ್ತಾರೆ, ಈ ಥರದ್ದೇ. ಅದೆಲ್ಲ ನಿಜನಾ ಸರ್? ಬೇಕಾ? ಈ ಶೃಂಗೇರಿಲಾದ್ರೆ ಬಹಳ ದೊಡ್ಡ ಹೋಮ, ಧರ್ಮಸ್ಥಳದಲ್ಲಿ ಹೋಮ, ಇಲ್ಲಿ ಅದು ಸಣ್ಣ ಹೋಮ ಈಶ್ವರ ದೇವಸ್ಥಾನದಲ್ಲಿ ಅಂತ. ದೊಡ್ಡ ಹೋಮಕ್ಕೂ ಸಣ್ಣ ಹೋಮಕ್ಕೂ ಏನು ವ್ಯತ್ಯಾಸ? ಮತ್ತೆ ಈ ಹೋಮ ಮಾಡೋದ್ರಿಂದ ಏನೋ ಭೂಮಂಡಲ ಬಹಳ ಒಳ್ಳೇದಾಗುತ್ತೆ, ಆಮ್ಲಜನಕ ಹೆಚ್ಚಿಗೆ ಇಂಪ್ರೂವ್ ಆಗುತ್ತೆ ಅಂತ. ನಿಜನಾ ಸರ್ ಅದೆಲ್ಲ? ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ, ಯಾಕೆಂದ್ರೆ ಅದು ನಾನು ಹೇಳಿದ್ರೆ ಸರಿಯಾಗಲ್ಲ, ಹೇಳಲ್ಲ. ಅಲ್ಲ, ಈಗ ನೀವು ಎಲ್ಲ ಗೊತ್ತಿರೋ ತಾವು ಅದನ್ನ ಹೇಳಲ್ಲ ಇದನ್ನ ಹೇಳಲ್ಲ ಅಂದ್ರೆ ಗೊಂದಲ ಆಗುತ್ತೆ, ಜನಗಳಿಗೆ ಗೊಂದಲ ಅಲ್ಲ. ಈಗ ಜನಗಳೇನಾಗಿದೆ ಅಂದ್ರೆ ಹೊಳೆ ಬಂದಾಗ ನಾವು ಸಂಕ ಅಂತೀವಲ್ಲ, ಹಂಗೆ ಸಂಕದ ಮಧ್ಯೆ ನಿಂತಾರೆ. ಈಗ ನಾನು ಹೋಮ ಮಾಡ್ತಾ ಇದ್ದೀನಿ ಮನೇಲಿ, ನೋಡಿದಿರಿ ಅವತಾರ? ಅಲ್ಲಿ ನೀವು ಮಾಡ್ತಾ ಇಲ್ಲ, ಅದಕ್ಕೆ ನಾನು ಅದ್ದೂರಿ ಪೂಜೆ ಅವತಾರ ಮಾಡಿದ್ ನೋಡಿದ್ದೀರಾ? ಇಲ್ಲ, ನಾನು ಊದುಗಡ್ಡೆ ಹಚ್ಚಿದ್ದೊಂದು ನೋಡಿನಿ ಅಷ್ಟೇ. ರೈಟಾ? ಅಷ್ಟು ಹೇಳ್ಬೋದು. ನಾನು ಅದೇ ನನ್ನ ಫಾಲೋ ಮಾಡ್ರೆ ಸತ್ಯ ಗೊತ್ತಾಗ್ಬಿಡುತ್ತೆ. ಇವನೇ ಫೋಟೋಗಳನ್ನು ಏನಿಲ್ಲೇನಪ್ಪ ಜಾಸ್ತಿ, ಅದೇ ತಂದೆ ಇಟ್ಟರು ಫೋಟೋಗಳು ಇದಾವೆ, ಹಳೇದು. ಅದು ನೀವಾಗಿ ಫೋಟೋ ಯಾವುದೂ ಇಲ್ಲ. ಅಂದ್ರೆ ಆಧ್ಯಾತ್ಮಿಕ ಚಿಂತಕರು ಯಾರು ಫೋಟೋ ಇಡಲ್ಲ. ಹಾಗಾದ್ರೆ ಈಗ ಮುಂದಿನ ಈಗ ಮುಗಿಸ್ತಾ ಬರೋಣ, ಸುಮಾರು 1 ಗಂಟೆ ಆಯ್ತು. ಮುಂದಿನ ಜನರು ಹೆಂಗೆ ಬದುಕಬೇಕು ಈ ಒಂದು ವ್ಯವಸ್ಥೆಯಲ್ಲಿ? ಎಲ್ಲ ಕಡೆ ಭ್ರಷ್ಟಾಚಾರ ಆಗಿದೆ ಅಂತಾರೆ, ಅದಕ್ಕೆ ಹೆಚ್ಚು ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅಂತಾರೆ, ಅದಕ್ಕೆ ಜನ ಮುಗಿ ಬೀಳ್ತಾರೆ. ಯಾಕಂದ್ರೆ ಜನಗಳಿಗೆ ಭ್ರಷ್ಟಾಚಾರನೇ ಇವತ್ತು ಅಗತ್ಯ ಇದೆಯಾ? ಅದು ಯಾಕೆ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅಂದ್ರೆ ಅಲ್ಲೇ ಹೋಗ್ತಾರೆ, ದುಡ್ಡು ಕೊಟ್ಟು ಓಟ್ ಕೊಡ್ತಾರೆ. ಏನಾಗತ್ತೆ ಗೊತ್ತಾ, ಈಗ ಯಾರು ಬಡತನದಿಂದ ಬದುಕಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಈ ಇಷ್ಟಪಡಕ್ಕೆ ಈ ಪಕ್ಕದ ಮನೆ ನೋಡಿ ಇವ್ರು ಬದುಕಕ್ಕೆ ಹೋಗ್ತಾರೆ. ಅದು ಸಮಸ್ಯೆ ಸ್ಟಾರ್ಟ್ ಆಗಿರೋದಲ್ಲಿ. ಇವ್ರು ನೋಡಿ ಇವ್ರು ಬದುಕೋದೇ ಇಲ್ಲ ಜನ. ಒಂದು ನರಮಾನವ ಏನ್ ಮಾಡ್ತಾನೆ, ತನ್ನನ್ನು ನೋಡಿ ತಾನು ಬದುಕ್ಬೇಕು, ನನ್ಗೆ ಹೆಂಗ್ ಬೇಕೋ ಹಂಗ್ ಬದುಕ್ಬೇಕು. ಈಗ ನಾನ್ ಬದುಕ್ತಿರೋದು ನನಗೆ ಹೆಂಗ್ ಬೇಕೋ ಹಂಗೆ. ನಾನು ಇದು ಯಾರನ್ನೂ ಫಾಲೋ ಮಾಡಲ್ಲ. ನನಗೆ ಈಗ ಈ ಬಟ್ಟೆ ಹಾಕ್ಬೇಕಾ ಹಾಕ್ತೀನಿ, ಇನ್ನೊಬ್ಬ ಹೇಳಿದ್ರೆ ಹಾಕಲ್ಲ ನಾನು. ಅಂದ್ರೆ ಜನ ಆತರ ಮಾಡ್ತಾ ಇಲ್ಲ. ಈಗ ನನ್ನ ಹತ್ರ ಒಂದು ಕಾರ್ ಇದೆ, ನನಗೂ ದೊಡ್ಡ ಕಾರ್ ತರ ಶಕ್ತಿ ಇದೆ, ಎಲ್ಲವೂ ಇದೆ. ಲೋನು ಕೊಡ್ತಾರೆ, ನಂಗೆ ಫ್ರೆಂಡ್ಸು ತಕ್ಕೊಡ್ತಾರೆ, ಎಲ್ಲ ನನ್ಗೆ ದೇವ್ರೆಲ್ಲ ಶಕ್ತಿ, ಸಕಲ ಶಕ್ತಿ ಕೊಟ್ಟಿದ್ದಾರೆ. ಬಟ್ ನಾನು ಇರ್ಲಿ ಬಿಡು ಸಾಕು ಅಂತ ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ. ನಾನು ತಲೆ ಕಟ್ಸ್ಕೊಳ್ಳಲ್ಲ, ಅವ್ನು ಹಿಂಗಂತಾನೆ ಅವ್ನು ಹಿಂಗಂತ. ಬಟ್ ನಾನು ನೆಮ್ಮದಿಯಿಂದ ಇರಕ್ ಯೋಚನೆ ಮಾಡ್ತೀನಿ. ಅಂದ್ರೆ ನಿಮಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಒಂದು ವಾಹನದ ಅಗತ್ಯ ಇದೆ, ಅಷ್ಟು ಬೇಕು. ದೊಡ್ಡ ಕಾರು ಇನ್ನೊಂದು ಯಾವ್ದು ಅವಶ್ಯಕತೆ ಇಲ್ಲ ಅದು ಅಲ್ವಾ? ಅದಕ್ಕೆ ಕೆಲವರಿಗೆ ಏನಾಗಿದೆ ಅಂದ್ರೆ, ಯಾರೋ ತಗೊಂಡಿರ್ತಾರೆ, ಚಾಲೆಂಜ್ ತಗೋಬೇಕು, ಮನೇಲಿ ಹೆಂಡತಿ ಬಿಡಲ್ಲ, ತಗೋ ಅಂತಾರೆ.
ಮದುವೆ ಮನೆಗೆ ಹೋದಾಗ ಸ್ಟೇಟಸ್ ಇರಲ್ಲ ಅಂತಾರೆ. ನಾ ಸಾಧನೆ ಮಾಡಿದ್ರು ಸ್ಟೇಟಸ್ ಬರ್ತದೆ. ಈಗ ಸಮಾಜದಲ್ಲಿ 100 ಜನಕ್ಕೆ ಸಹಾಯ ಮಾಡಿ ನಿಮ್ಮನ್ನ ದೇವ್ರು ಮಾಡ್ತಾರೆ, ಅವಾಗ ನಿಮಗೆ ಗೌರವ ಸಿಗೋದು. ದೊಡ್ಡ ಕಾರ್ ತಗೊಳೋದ್ರಿಂದ ಗೌರವ ಸಿಗಲ್ಲ. ಈಗ ಎಲ್ಲರ ಹತ್ರ ಇರ್ತದೆ ಅದು. ಓಕೆ ಸರ್, ಜೀವನ ಹೆಂಗ್ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮಿಕದ ಜೊತೆ ಭಗವಂತನ ಜೊತೆ ಇದ್ದು ಜೀವನ. ನೀವು ಯಾವಾಗ್ಲೂ ಒಂದು ಮಾತು ಹೇಳ್ತೀರಿ, ಪ್ರತಿಯೊಬ್ಬನು ಕೆಲಸ ಮಾಡ್ಬೇಕು ಅಂತ. 100% ಹೇಳೋದಂದ್ರೆ ಜಗನ್ಮಾತೆ ಹೇಳಿದ್ದಾರೆ, ಕೆಲಸ ಮಾಡೋದ್ರಲ್ಲಿ ಊಟ ಮಾಡ್ಬೇಡ ಅಂತ ಹೇಳ್ತಾರೆ. ನಾನು ಬೆಂಗಳೂರಿಂದ ಬಂದು ಒಂದ್ ದಿವಸ ಮೂಡಿಗೆರೆ ಸುತ್ತಿದ್ ನೋಡಿದ್ರೆ ನೀವು? ಇಲ್ಲ. ನಾನು ಆ ಕೃಷ್ಣಾಪುರ ಅಕ್ಕನ ಮನೆ ಬಿಟ್ರೆ ಸೀದಾ ಅಲ್ಲೋಗಿ ತೋಟದಲ್ಲಿ ಕೆಲಸನೇ ಮಾಡೋದು. ತಿರ್ಗಾ ಮತ್ತೆ ಅಕ್ಕನ ಮನೆಗೆ ಬಂದು ಮಲ್ಗದಂಗೆ ಇಲ್ಲಿ ಬರ್ತೀನಿ ನಾನು. ಹೌದಾ, ನಾನು ತಿರ್ಗಲ್ಲ, ಸುಮ್ನೆ ತಿರ್ಗಲ್ಲ. ನನಗೆ ಅದು ಇಷ್ಟ ಆಗಲ್ಲ. ನಾನು ಕೆಲಸ ಮಾಡಕ್ಕಂತಾನೆ ಬರೋದು. ನಾನು ಕೂಲಿ ಕಾರ್ಮಿಕರ ದುಡಿಬೇಕಂತಾನೆ ಬರೋದು. ಬಿಕಾಸ್ ಏನಂದ್ರೆ ನನಗೆ ಕೆಲಸ ಮಾಡಿದಾಗ ಬೆವರು ಬರುತ್ತೆ. ಬೆವರು ಬಂದಾಗ ಸ್ನಾನ ಮಾಡಿದಾಗ ಬಾಡಿ ಫುಲ್ ರಿಫ್ರೆಶ್ ಆಗ್ಬಿಡುತ್ತೆ. ಅದ್ರಲ್ಲಿ ಏನೋ ಒಂಥರ ಸುಖ ಸಿಗುತ್ತೆ. ಮಲಗಿದ್ರೆ ಏನೋ ಒಂಥರ ನೆಮ್ಮದಿ. ಸುಮ್ನೆ ನಾವು ಯಾರೋ ಊಟ ಹಾಕ್ತಾರೆ, ಅಕ್ಕ ಊಟ ಹಾಕ್ತಾರೆ ಅಂತ ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಬೊಜ್ಜು ಬರ್ತದೆ. ಆ ಬೊಜ್ಜು ಕರಸೋದು ಹೆಂಗೆ? ನಾನು ನೋಡಿದ್ದೀನಿ, ಯಾವುದೋ ಒಂದು ಕಾಮೆಂಟಿಗೆ ಯಾವುದೋ ಒಂದು 2.5 ಗಂಟೆ ರಾತ್ರಿ 3 ಗಂಟೆ ಅವಾಗೆಲ್ಲ ನೀವು ಅದಕ್ಕೇನೋ ಒಂದು ಬರೆದಿರ್ತೀರಿ, ಏನೋ ಮಾಡಿರ್ತೀರಿ. ಹಾಗಾದರೆ ನಿಮ್ಮ ಈ ಒಂದು ಶಿಸ್ತಿನ ಜೀವನಕ್ಕೆ ಏನು ಸರ್, ಬೆಳಗಿಂದ ಸಂಜೆವರೆಗೆ ನಿಮ್ಮ ದಿನನಿತ್ಯದ ರೂಢಿ ಏನು? ಎಷ್ಟೊತ್ತಿಗೆ ಹೇಳ್ತೀರಿ, ಎಷ್ಟೊತ್ತಿಗೆ? ಇಲ್ಲ, ಸುಳ್ಳೆಲ್ಲ ಹೇಳಕ್ಕಾಗಲ್ಲ. ನಾನು 10 ವರ್ಷ ಒಂದು 2 ಗಂಟೆ ರಾತ್ರಿಗೆ ಯಾರೋ ಬಂದು ಹೇಳಿಸ್ದಂಗೆ ಆಗ್ತಿದ್ದೆ. ಅವಾಗ ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ತಿದ್ದೆ, ಮತ್ತೆ ಜೀರಿಗೆ ಕಾಫಿ ಕುಡಿದು ಮಲಗಿ ಬಿಡ್ತಿದ್ದೆ. ಮತ್ತೆ ಎಷ್ಟು ನಿದ್ರೆ ಬರುತ್ತೆ ಅಂದ್ರೆ 10 ಗಂಟೆ ತನಕ ಬಂದ್ರು ಮಲಗ್ತಿದ್ದೆ. ಸುಳ್ಳು 5 ಗಂಟೆಗೆ ಹೇಳ್ತೀನಿ, 4 ಗಂಟೆಗೆ, ಇದೆಲ್ಲ ಸುಳ್ಳು ಹೇಳಕ್ಕಾಗಲ್ಲ, ಹೇಳ್ಬಾರ್ದು. ನನಗೆ ನಿದ್ರೆ ಎಷ್ಟು ಬೇಕಷ್ಟು ಮಾಡ್ತೀನಿ, ಕಂಫರ್ಟ್ ಆಗಿ ಮಾಡ್ತೀನಿ. ಬಟ್ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ, ಈಗ ಚೆನ್ನಾಗಿ ಕೆಲಸ ಮಾಡ್ಬಿಡ್ತೀನಲ್ಲ, ಬಿಸಿನೀರು ಸ್ನಾನ ಮಾಡಿ ತಗೊಂಡು ನಿದ್ರೆ ಬಂದ್ಬಿಡ್ತದೆ. ಅವಾಗ 5 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಈಗ ದಿನಚರಿ ಎಷ್ಟು? ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ಇಲ್ಲಿ ಊರಿಗೆ ಬಂದಾಗ? ಇಲ್ಲ, ಅಕ್ಕನ ಇಲ್ಲಿ ಬಂದಾಗ ಒಂದು 5 ಗಂಟೆ 6 ಗಂಟೆ 4 ಗಂಟೆ ಹಂಗೆ ಎಚ್ಚರಿಕೆ ಆಗುತ್ತೆ. ನಾನು 3 ಗಂಟೆಗೆ ಆದ್ರೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ, ಧ್ಯಾನದ ತರ ಮಾಡ್ತೀನಿ ಅಷ್ಟೇ, ಬೇರೆ ಏನ್ ಮಾಡೋದು. ಆಮೇಲೆ ಅಲ್ಲೋಗಿ ಕೆಲಸ ಮಾಡ್ತೀನಿ. ಈ ಬೆಂಗಳೂರಲ್ಲಿದ್ದಾಗ ಅಲ್ಲೆಲ್ಲ ಜಿಮ್ ಮಾಡ್ತೀನಿ, ಮನೇಲಿ ಜಿಮ್ ಸೆಟ್ ಎಲ್ಲ ಇದೆ. ಅವಾಗ ಬೆಳಿಗ್ಗೆ ಯೋಗ ಬರುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಯೋಗ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ನಾನು ಅಲ್ಲಿ ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ 4-4:15 ಎದ್ದು ಬಿಡ್ತೀನಿ. ಏನ್ ಫುಡ್ ಸರ್? ಬೆಳಿಗ್ಗೆ ಏನ್ ತಿಂತೀರಿ? ಏನೋ ಸ್ವಲ್ಪ ಒಂದು ಸ್ವಲ್ಪ ತಿನ್ನೋದಷ್ಟೇ. ನಾವು ಫುಲ್ ಹೊಟ್ಟೆ ಫುಲ್ ಊಟನೇ ಮಾಡಲ್ಲ ನಾವು. ಸ್ವಲ್ಪ ಏನಾದರೂ ಉಪ್ಪಿಟ್ಟು ಆಗ್ಬೋದು, ಚಪಾತಿ ಆಗ್ಬೋದು, ರೈಸ್ ಆಗ್ಬೋದು, ಟೊಮೆಟೊ ಸಾರು ಏನಾಗ್ಬೋದು, ಬಟ್ ಫುಲ್ ಊಟ ಮಾಡೋದೇ ಇಲ್ಲ ನಾನು. ಹಂಗೆ ಮಾಡ್ತೀನಿ. ಮತ್ತೆ ರಾತ್ರಿ ಎವ್ರಿ ಡೇ ಮಲಗಬೇಕಾದ್ರೆ ನಂಗೆ ಜೀರಿಗೆ ಕಾಫಿ ಕುಡ್ದೇ ಮಲಗೋದು. ಅದು ಕುಡಿದ್ರೆ ಮಲಗಲ್ಲ ನಾನು. ಯಾಕೆ ಜೀರಿಗೆ ಯಾತಕ್ಕೆ ಉಪಯೋಗಿಸಿ? ಏನೋ ನನಗೆ ಜೀರಿಗೆ ಕುಡಿದ್ರೆ ಬಾಡಿ ಚೆನ್ನಾಗಿರ್ತದೆ, ಫಿಟ್ ಅಂಡ್ ಫೈನ್ ಆಗಿರ್ತದೆ. ತಂಪು ಅಂತ ಹೇಳ್ತಾರೆ ನಮ್ಮಲ್ಲಿ. ಗ್ಯಾಸ್ಟ್ರಿಕ್ ಹೊಡೆದಾಕತ್ತದ. ನಮ್ಮಲ್ಲಿ ಜೀರಿಗೆ ಕಾಫಿ ಅಂದ್ರೆ ತಂಪು ಅಂತ ಹೇಳ್ತಾರೆ. ಅದ್ರಲ್ಲಿ ಗ್ಯಾಸ್ಟ್ರಿಕ್ ಬರಲ್ಲ ಅದು. ನೀವದೇ ದೆವ್ವ ಪಿಶಾಚಿ ಎಲ್ಲ ನೋಡಿದೆ ಅಂದ್ರೆ ಯಾವ ಏಜ್ ಇಲ್ಲ? ಇವಾಗ ಏಜ್ ಎಷ್ಟು? ನನಗೆ ಒಂದು 14 ವರ್ಷ ಆಗಿರ್ಬೋದಾಗ. ರವಿಕುಮಾರ್ ಬೈಯಪ್ಪನಹಳ್ಳಿ ಅಂತ ಅವ್ರು ಕೇಳಿರೋದು. ಹೌದು, ನಾನು 14 ವರ್ಷದ ಹುಡುಗ ಇರ್ಬೋದು. 9ನೇ ಕ್ಲಾಸ್ ಓದ್ತಿದ್ದೆ. ಅಲ್ಲಿ ನಮ್ಮ ಮನೆಗೆ ಯಾರೋ ಬಂದಿದ್ರು, ಆ ಅಜ್ಜಿಯವರು. ಅಮ್ಮ ಹೇಳ್ತು ಶೇಂದಿ ತಂದು ಕೊಡೋರಿಗೆ ಅಂತ ಹೇಳ್ತು. ಅದೇ ಪೌಡ್ರದ್ದು ಶೇಂದಿ ಬಂದಿದ್ದಲ್ಲ, ಸುಬ್ಬಣ್ಣ ಅಂತ ಮಾರ್ತಾ ಇದ್ರು ನಮ್ಮ ಹತ್ರದವ್ರು. ಅಲ್ಲಿಂದ ಬಂದು ತಗೊಂಡು ಹೋಗ್ತಿದ್ದೆ. ಒಂದು 8 ಗಂಟೆ ಸಮಯ ಆಗ್ಬೋದು, 7:30-8 ಗಂಟೆ. ಅಲ್ಲಿ ಚಂದ್ರೇಗೌಡ್ರ ಮನೆ ಅಂತಿದೆ. ಈಗ ಅಲ್ಲಿ ಯಾರೋ ಹುಡುಗರು ಇದ್ದಾರೆ, ಮನೆ ಇದೆ, ಅಲ್ಲೊಂದು ಗೇಟ್ ಇದೆ. ಅಲ್ಲಿ ಬರ್ಬೇಕಾದ್ರೆ ಶೇಂದಿ ತಗೊಂಡು ಬರ್ತೈತೆ. ಅಬ್ಬಬ್ಬಬ್ಬಬ್ಬ ಅಂತ ಬಂದು ತಬ್ಬಿಕೊಂಡ್ಬಿಡುತ್ತೆ. ತಬ್ಬಿಕೊಂಡ್ರೆ ಏನು ಹಲ್ಲು ಇಷ್ಟಿಷ್ಟು ಉದ್ದ ಇದೆ 2. ಅದು ನೋಡಿದ್ರೆ ನೀವು ಇವತ್ತು ನೆನ್ಸ್ಕೊಂಡ್ರೆ ಎಂಥವ್ರು ಹೆದರ್ತಾರೆ. ಅದೇನೋ ನನಗೆ ಏನು ಶಕ್ತಿ ಇತ್ತೋ ಗೊತ್ತಿಲ್ಲ. ನಾನು ಏನ್ ಮಾಡಿದೆ, ತಳ್ಳಿಬಿಟ್ಟೆ. ಅಷ್ಟೊತ್ತಿಗೆ ತಳ್ಳತ್ತಿಗೆ ಒಂದು ಇನ್ಸಿಡೆಂಟ್ ನಡೀತದೆ. ಹೇಯ್ ಬಿಡು ಅಂತ ಹೇಳ್ದಂಗೆ ಯಾರೋ ನಿರ್ದೇಶನ ಕೊಡ್ತಾರೆ ದೇವಕ್ಕೆ, ಆ ಪಿಶಾಚಿಗೆ. ಅದು ಆ ಕಡೆ ನೋಡಿದಾಗ ನನ್ಗೇನೋ ಒಂದು ಶಕ್ತಿ ಬಂತು. ಅದು ತಳ್ಳಿದೆ, ಅಬ್ಬಬ್ಬಬ್ಬ ಅಂತ ಅಷ್ಟು ಹೋಯ್ತು. ಓಡೋಗ್ಬಿಟ್ಟು ಮನೆಗೆ ಹೋಗಿ ಅಮ್ಮನಿಗೆ ಅಮ್ಮ ಬಂದು ನೋಡೋತ್ತಿಗೆ ಇರ್ಲಿಲ್ಲ. ಅದು ಸತ್ಯನೇ. ಅದು ಈಗ ನಿಮ್ಮೂರಲ್ಲಿ ಅಲ್ಲೆಲ್ಲ ಗದ್ದೆಯಲ್ಲಿ ಒಂದು ಕ್ರಿಕೆಟ್ ಆಡೋದಾದ್ರೆ ನಿಮ್ಮ ಊರಿನ ಮಕ್ಕಳು ಹುಡುಗರು ನಿಮಗೆ ಗೊತ್ತಿರ್ತದೆ ಅವ್ರ ಶಕ್ತಿ ಹೆಂಗೆ, ಯಾವ ಊರಿನವ್ರು ಗೆಲ್ತಾರೆ ಅಂತೇಳಿ. ಪಲ್ಗುಣಿಯರೋ, ಹೊರಟಿಯರೋ, ಬಂಕೆನಹಳ್ಳಿಯರೋ, ಬಗಸ್ಕೊಡೋರು ಅಂತ. ಅದು ವಿಶ್ವಕಪ್ ಗೆಲ್ತದೆ ಅಂತ ಸೂಕ್ಷ್ಮವಾಗಿ ಹೇಳಿದ್ರಲ್ಲ, ಯಾಕೆ ಗೊತ್ತಿತ್ತು ಸರ್ ತಮಗೆ? ನನಗೆ ಗೊತ್ತಾಗುತ್ತೆ. ಓಹೋ, ನನಗೆ ಈಗ ಜಗತ್ತಲ್ಲಿ 6 ತಿಂಗಳು ಮೊದಲು ಏನಾಗುತ್ತೆ ನನ್ಗೆ ಗೊತ್ತಾಗುತ್ತೆ. ಈಗ ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಿಲ್ಲ. ಯಾಕೆ ಹೇಳ್ತಿಲ್ಲ ಅಂದ್ರೆ, ಒಂದ್ಸರಿ ಭಾರತ ವೀಕ್ ಇದೆ ಅಂತ ಬರೆದ್ಬಿಟ್ಟಿದೆ. ನಿಮ್ಗೆ ಗೊತ್ತು, ವಿಶ್ವಕಪ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಆಸ್ಟ್ರೇಲಿಯಾದಕ್ಕೆ ನಮ್ಮವ್ರು ಸಮಾನ ಅಲ್ಲ ಅಂತ ಬರೆದ್ಬಿಟ್ಟಿದೆ. ಅದು ಅಂಡರ್ಸ್ಟುಡ್ ಸೋಲ್ತಾರೆ ಅಂತ. ಅದು ಬಾಳವ್ರ ನಾಗರಾಜ್ ಪತ್ತೆ ಹಚ್ಚಿಬಿಡಿ. ಅದು ಏನು ಮೂಡಿಗೆರೆ ತಾಲೂಕಲ್ಲಿ ಯಾರು ಪತ್ತೆ ಹಚ್ಚಕ್ಕಾಗಲ್ಲ. ಫೇಸ್ಬುಕ್ ಅಲ್ಲಿ 1000 ಜನ ನೋಡಿದ್ರು, ಅವ್ನು ಪತ್ತೆ ಹಚ್ಬಿಟ್ಟು ಹೇಳ್ದ ಓಯ್ ಅವ್ರು ಬರ್ದ್ಬಿಟ್ಟಾರೆ ಅಂತ. ಆಮೇಲೆ ಅಲ್ಲಿ ಬೆಂಗಳೂರಲ್ಲಿ ಕರೆದ್ಬಿಟ್ಟು ಹೇಳಿದ್ರು, ಅಲ್ಲ ನೀವು ಹೇಳ್ದಂಗೆ ಆಗುತ್ತೆ, ಅವ್ರು ಗೆಲ್ತಿದ್ರು, ಹಿಂಗ್ ಸೋತ್ಬಿಟ್ರಲ್ಲ. ಇಲ್ಲ, ಮುಂದಿನ ಮ್ಯಾಚ್ ಅಲ್ಲಿ ಗೆಲ್ಸ್ತೀನಿ ಬಿಡಿ, ನಾನು ತಪ್ಪಾಯ್ತು, ಬೇಜಾರು ಮಾಡ್ಕೊಬಿಡಿ ಅಂತ. ಈಗ ಮೊನ್ನೆ ಕಪ್ಪಲ್ಲಿ ನಾನು ಬರ್ದಿದ್ದೆ, ನೀವು ನೋಡಿದ್ರಿ, ಅದು ಗೆದ್ರು. ನೀವು ಬೆಂಗಳೂರಿನಲ್ಲಿ
ಒಂದು ಕನ್ಸಲ್ಟೆನ್ಸಿಲಿದ್ರಿ ಅಥವಾ ಬೇರೆ ಕೊರಿಯರು ಈ ಥರ ಅಷ್ಟೇ. ಅದೊಂದು ಹೆಸರು ಮಾಡಬೇಕು, ಅಷ್ಟು ಜನಕ್ಕೆ ಗೊತ್ತಾಗಬೇಕಾದ್ರೆ ಅಲ್ಲಿ ಏನೋ ಒಂದು ಸಮಾಜ ಸೇವೆ ಮಾಡಿದ್ರಿ ನೀವು. ಸಮಾಜ ಸೇವೆ ಅಂದ್ರೆ ನಾನೇನ್ ಮಾಡ್ತಿದ್ದೆ ಗೊತ್ತಾ, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಾರಲ್ಲ, ನಮ್ಮ ಆದರ್ಶ ಅಂತ ಕಣ್ವ ಇದ್ರಲ್ಲಿ ಮ್ಯಾನೇಜರ್ ಆಗಿದ್ದ. ಕಣ್ವ ಗೊತ್ತಲ್ಲ ಸರ್, ಅವ್ನು ನನ್ನ ಕ್ಲೋಸ್ ಫ್ರೆಂಡ್. ಅವನು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗನ್ ಕರ್ಕೊಂಬರೋನು, ಮನೆಗೆ ಬಂದ್ಬಿಡೋನು. ಮನೆಗೆ ಗೊತ್ತಿತ್ತು, ಕರ್ಕೊಂಬರೋನು. ಸರ್ ಇದೊಂದು ಫಲ್ಗುಣಿ ಸರ್ ಇದನ್ನು ಕೆಲಸ ಮಾಡ್ಕೊಡಿ ಅನ್ನೋನು. ಯಾಕೆ ಅವ್ರು ರಿಸ್ಕ್ ತಗೊಳ್ತೀಯನ್ನ? ಇಲ್ಲ ಮಾಡ್ಕೊಡಿ ಸರ್. ನಾನೇನ್ ಮಾಡ್ತಿದ್ದೆ, ಏನಾರು ಮಾಡಿ ಅವ್ರಿಗೆ ಕೆಲಸ ಮಾಡ್ಕೊಟ್ಬಿಟ್ಟು ಮನೆ ಮಾಡ್ಕೊಡಕ್ಕೆ ಕಂಪ್ನಿಯಿಂದ 30,000 20,000 ಅಡ್ವಾನ್ಸ್ ಕೊಡಿಸಿ ಕೆಲಸ ಕೊಡಿಸ್ಬಿಡ್ತಿದ್ದೆ. ಅದು ಹಂಗಾಗಿ ಪಾಪ್ಯುಲಾರಿಟಿ ಆಗ್ತಿತ್ತು. ಆಮೇಲೆ ಈಗ ಶೆಡ್ಡಲ್ಲಿ ಇರ್ತಾರೆ, ನಾನು ಮನೇಲಿ ಹಣ್ಣು ತಂದಿರ್ತೀನಿ, ನಾನು ಒಬ್ಬನೇ ಇರೋದು. ಒಂದು 2 kg ಹಣ್ಣು ತಂದ್ರೆ ಶೆಡ್ಡಲ್ಲಿ ಹೋಗಿ ಕೊಡ್ತೀನಿ ನಾನು. ಅದನ್ನೇನು ನಾವು ವಿಡಿಯೋ ಮಾಡೋದು ಅದೇನು ಮಾಡಲ್ಲ ನಾನು. ಆ ಥರ ಸೇವೆಗಳೆಲ್ಲ ಮಾಡ್ತೀವಿ. ಆಮೇಲೆ ಇಲ್ಲಿ ಊರಿಗೆ ಬರ್ತೀನಿ, ಒಂದಷ್ಟು ಟೀ ಶರ್ಟ್ ತಂದಿರ್ತೀನಿ. ಕೆಲವ್ರು ಕರೆದೆ ಬರಕ್ಲ ಅವರು ದೊಡ್ಡ ಅವ್ರು ಏನೋ ಅಂತಾರ. ಆಮೇಲೆ ನಿನ್ನೆ ಯಾರಿಗೋ ಮೊನ್ನೆ ಅವ್ರಿಗೂ ಕೊಟ್ಟೆ, 1 ವರ್ಷ ಆಗಿತ್ತು ತಂದಿಟ್ಟು. ನೀನು ತಮ್ಮ ಮರೆ ತಗೊಂಬರೆ ಅನ್ನತಿ ತಗೊಂಡವ್. ಅದು ಸ್ವಾಭಿಮಾನ ಮೇಂಟೈನ್ ಮಾಡ್ತಾರೆ. ನಾವು ಆ ಥರ ಅಲ್ಲ. ನಾವು ಊರಿಗೆ ಹೋಗ್ತೀವ ಸುಮ್ಮನೆ ಬರಿಗೈಲಿ ಹೋಗ್ಬಾರ್ದು ಅಂತ. ಅಲ್ಲಿ ಬೆಂಗಳೂರಲ್ಲಿ ಅದೇ ಥರ ಏನಾದ್ರೂ ಕಷ್ಟ ಇರುತ್ತೋ ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಮನಸ್ಸಿದೆ. ಈಗ ನೀವೇನಾರು ಫಂಡ್ ಕೊಡ್ತೀರಿ, ನಾನು ಹೇಳಿರೋ ಭವಿಷ್ಯ ಸತ್ಯ ಆಗಿರ್ತದೆ, ಅದನ್ನ ನಾನು ಊಟ ಮಾಡಲ್ಲ. ಅದರಲ್ಲಿ ನಾನೇನ್ ಮಾಡ್ತೀನಿ, ಯಾರಿಗಾರು ಸಹಾಯ ಮಾಡಕ್ ಪ್ರಯತ್ನ ಮಾಡ್ತೀನಿ. ಆ ಥರ ಮಾಡ್ತೀನಿ. ಈಗ ಬೆಂಗಳೂರು ಸಾಗರ ಸರ್, ಅದರಲ್ಲಿ ನೀವು ಕಾವೇರಿ ಹೋರಾಟದಲ್ಲಿ ಭಾಗವಹಿಸಿದ್ನ ನಾನು ನೋಡಿದ್ದೀನಿ. ಜೊತೆಗೆ ಚಿತ್ರರಂಗ ಅಂದ್ರೆ ರಾಜ್ಕುಮಾರ್ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀರಿ. ಈ ತರ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಎಲ್ಲ ಇತ್ತು, ಈಗಲೂ ಇದೆ. ಆದ್ರೆ ರಾಜ್ಕುಮಾರ್ ಹಾಡು ಹೇಳೋ ಹಾಗೆ ಒಂದ್ ಕಡೆ ಹುಟ್ಟಿದ ಊರನ್ನು ಬಿಟ್ಟು ಹೋದ್ರೆ ಕಟ್ಟೋರ ನಮ್ಮೂರ ಅಂತ. ಹಾಗಾಗಿ ಈ ಫಲ್ಗುಣಿ ಊರಿಗೆ ನಿಮ್ದು ಏನೊಂದು ಕನಸಿದೆ, ನನ್ನ ಊರಿಗೆ ಏನಾದ್ರೂ ಒಂದು, ನಿಮಗೆ ಬೆಂಗಳೂರು ಕೇಳಿದ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ದುಡ್ಡಿಗೆ ಏನು ತೊಂದರೆ ಆಗಲ್ಲ. ಇಷ್ಟೇ ಅಂತ 100 ರೂಪಾಯಿ ಇರ್ಬೋದು, 100 ಕೋಟಿ ಇರ್ಬೋದು. ಆದ್ರೆ ನಿಮ್ಮ ಹುಟ್ಟೂರಿಗೆ ಅಥವಾ ನನ್ನ ಹುಟ್ಟಿದ ತಾಲೂಕಿಗೆ ಅಥವಾ ನನ್ನ ಹುಟ್ಟಿದ ಜಿಲ್ಲೆಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಒಂದು ಗುರಿ ಇದೆಯಾ ಸರ್? ಅದು 100% ಇತ್ತು. ಅದು ಗ್ರೂಪಲ್ಲಿ ನಾನು ಚರ್ಚೆ ಮಾಡಿದಾಗ ಅದನ್ನ ಏನ್ ಮಾಡಿ ಇಗ್ನೋರ್ ಮಾಡ್ಲಿಲ್ವ ಅವರು? ದಾರಿ ತಪ್ಪಿಸಿರೋದು. ದಾರಿ ತಪ್ಪಿಸಿ 10 ಸರಿ ತಪ್ಪಿಸಿ ತಲೆಗಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇವ್ರು ಏನಾರು ಮಾಡ್ಕೊಳ್ಳಿ ಅಂತ. ನನ್ನ ಉದ್ದೇಶ ಈಗಲೂ ಇರೋದಂಗೆ ಹೇಳಿದೀನಿ ನಾನು. ನಮ್ಮೂರಲ್ಲಿ ಏನಾರ ಮಾಡಿ ನಾನು 50,000 ಕೊಡ್ತೀನಿ ಅಂತ. ಈಗ ನಿಮ್ಮ ಎದುರುಗಡೆ ಹೇಳ್ತೀನಿ, ನಾಳೆ ಊರಲ್ಲಿ ಏನಾರ ಮಾಡ್ತೀನಿ ಅಂದ್ರೆ ನಾನು 50,000 ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಅದು ನಾನು ಸುಳ್ಳು ಹೇಳಲ್ಲ ರೀ. ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡೋದು. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಬೇರೆ ಹೋಗಿ ಹೇಳ್ತಾ ಇದ್ದೀನಲ್ಲ. ಇವ್ರು ಯಾರು ಮುಂದೆ ಬರಲ್ಲ. ಈಗ 500,000ಕ್ಕೆ ಏನು ಬರಲ್ಲ ರೀ, ಖಂಡಿತ ಏನು ಬರಲ್ಲ. ಈಗ ಒಂದು ಲೈಬ್ರರಿ ಮಾಡಬೇಕು, ಮಕ್ಕಳು ಜ್ಞಾನವಂತರಾಗಬೇಕು, ಅದಕ್ಕೆ ಒಳ್ಳೆಯ ಲೈಬ್ರರಿ ಬೇಕು, ಒಳ್ಳೆ ಸ್ಕೂಲ್ ಬೇಕು ಅಂತ ಕಾನ್ಸೆಪ್ಟ್ ನಂದು. ನಾವು ಹುಟ್ಟಿರೋದು ನಿಜ, ಆ ಪುಣ್ಯ ಭೂಮಿ ನನಗೆ ಜನ್ಮ ಕೊಟ್ಟಿದೆ, ಅದ್ರ ಋಣ ತೀರ್ಸಕ್ಕಂತೂ ಆಗಲ್ಲ, ರೈಟಾ? ಆದ್ರೆ ಅಲ್ಲಿ ಏನಾರ ಮಾಡೋಣಂದ್ರೆ ಅಂಥವ್ರು ಬರ್ಬೇಕಲ್ಲ. ಮಹೇಂದ್ರ ನಾನು ಸ್ವಲ್ಪ ಆಗ್ತೀನಿ ಬಾರ ಮಾಡೋಣ ಅಂತ ಯಾರು ಕರೆದ್ರೂ ಬರ್ತಾ ಇಲ್ಲ. ಏನ್ ಮಾಡೋದು? ಈಗ ದೇವಸ್ಥಾನ ಕಟ್ಟಂಥದ್ದು ಒಳ್ಳೇದು, ಅಥವಾ ನಿಮ್ಮ ಕೊಟ್ಟಿಗೆರ ಮೂಡಿಗೆರೆ ರಸ್ತೆ ನೋಡಿದರೆ ನೂರಾರು ದನ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ತುಂಬ ಸಾಯ್ತದೆ. ಒಂದು ಆ ಥರದವರಿಗೆ ನಾನೊಂದ್ಸರಿ ಹೇಳಿದ್ದೀನಿ, ನಿಮಗೆ ಒಂದು ಗೋಶಾಲೆ ಮಾಡಿ ಅವನ್ನೆಲ್ಲರೂ ಒಂದು ಸುರಕ್ಷಿತವಾಗಿ ತಲುಪಿಸೋದು ಒಳ್ಳೇದು. ಇವತ್ತು ಇದಾವೆ ದನಗಳು ಆ ಥರದ್ದು. ಅಲ್ಲ, ದನ ಸಾಕ್ತಾರಲ್ಲ, ಅದು ಅವ್ರು ಮೇಂಟೈನ್ ಮಾಡ್ಬೇಕು, ಅದು ಅವ್ರ ಕರ್ತವ್ಯ. ಧರ್ಮ ಮತ್ತೆ ಕರ್ತವ್ಯ ಆಗಿರ್ತದೆ. ಅವ್ರು ದ್ರೋಹ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾನೂನು ಮುಖಾಂತರ ಅವರು ಕ್ರಮ ಕೈಗೊಳ್ಬೇಕು, ಸಂಬಂಧಪಟ್ಟ ಇಲಾಖೆಯವರು. ಅದು ಅವರು ಈಗ ದನನ ಹಾಲು ಕರೆದು ರೋಡಿಗೆ ಬಿಡೋದು ಅಧರ್ಮ. ಅದು ಬೇರೆ ಮಾಡೋ ಕೆಲಸ ಅಲ್ಲ. ಈಗ ನಮ್ಮಂತರ ಮಾಡ್ಬೇಕಾಗಿದ್ದ ಕೆಲಸ ಅಂದ್ರೆ ಕುಡಿಯೋ ನೀರಿನ ಶುದ್ಧ ನೀರಿನ ಘಟಕ, ಇಲ್ಲ ಪುಸ್ತಕ ಮಕ್ಕಳು ಓದ್ತಾರಲ್ಲ ಅದು, ಸ್ಪೋರ್ಟ್ಸು, ಆಮೇಲೆ ಜ್ಞಾನಾರ್ಜನೆ, ಇದೆಲ್ಲ ಆಗ್ಬೇಕು. ಆಮೇಲೆ ನಿಮ್ಮಂತರ ಕರ್ಕೊಂಡು ಪ್ರವಚನ ಕೊಡಿಸ್ಬೇಕು. ಅವಾಗ ಮಕ್ಕಳಲ್ಲಿ ಏನೋ ಒಂದು ಆಗುತ್ತೆ. ಅಲ್ಲ, ಈಗ ನೋಡಿ, ಶುದ್ಧ ನೀರಿನ ಘಟಕ ಎಲ್ಲ ಗ್ರಾಮ ಪಂಚಾಯತಿಲಿ ಇದಾವೆ, ಎಲ್ಲ 1-2 ಇದಾವೆ, ಎಲ್ಲ ಹಾಳು ಬಿದ್ದೋಗಿದ್ದಾವೆ. ಅದನ್ನ ಸರಿ ಮಾಡಲಿಲ್ಲ. ಗ್ರಾಮ ಪಂಚಾಯತಿಲಿರುವ ಲೈಬ್ರರಿನಲ್ಲಿ ಯಾರೂ ಓದಕ್ಕೆ ಹೋಗ್ತಾ ಇಲ್ಲ, ಶಾಲೆಯಲ್ಲಿರೋ ಲೈಬ್ರರಿಲೂ ಯಾರೂ ಓದ್ತಾ ಇಲ್ಲ. ಮುಂಚೆ ಏನು ಮಾಡಿದ್ರು, ಮಕ್ಕಳಿಗೆ ಅಪ್ ಟು SLC ಅವರಿಗೆ ಮೊಬೈಲ್ ಕೊಡಬೇಡಿ ಅಂದರು. ಯಾವಾಗ ಕೊರೋನಾ ಬಂತು, ಕೊರೋನಾ ಬಂದಲ್ಲಿ ಎಲ್ಲರೂ ಮೊಬೈಲು ತಗೊಂಡ್ರು. ಈಗ ಮಕ್ಕಳೆಲ್ಲ ಮೊಬೈಲ್ ನೋಡೋಂಥ ಸ್ಥಿತಿಗೆ ಬಂದ ಮೇಲೆ ಓದಂಥದ್ದು ಅಂತಿಲ್ಲ. ಅದನ್ನ ಟರ್ನ್ ಮಾಡಬೇಕು. ಅದು ಈಗ ಇದೆಯಲ್ಲ, ಈಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ನಾನು ಹೇಳೋದು ನೋಡಬೇಡಿ ಅಂತ ಹೇಳೋದಲ್ಲ. ನಾನು ನಿಮ್ ಕೆಲಸ ಆದ್ಮೇಲೆ ಒಂದು ಅರ್ಧ ಗಂಟೆ ನೋಡ್ಕೊಳ್ಳಿ ಮರೆ ಅಂತ ಹೇಳ್ತೀನಿ. ನಾನು ಕುಡಿಯೋರಿಗೆ ಹೇಳೋದು, ನೀವು ಹಗಲೆಲ್ಲ ಕುಡಿಬೇಡಿ ಮರೆ, ಸಾಯಂಕಾಲ ಮನೆಗೆ ಹೋದ್ರೆ ಬೇಕಾದ್ರೆ ಸ್ವಲ್ಪ ಕುಡಿದು ಮಲ್ಕೊಳ್ಳಿ, ಬಿಡಕ್ಕೆ ಆಗಲ್ಲ ಅಂದ್ರೆ. ಬಟ್ ದುಶ್ಚಟ ಒಳ್ಳೇದಲ್ಲ. ನನಗೆ ಬಿಡಕ್ಕೆ ಆಗಲ್ಲ ಅಂದ್ರೆ ಆ ಮಾರ್ಗ ಕಂಡುಹಿಡೀರಿ ಅಂದ್ರೆ. ಕೆಲವ್ರು ಏನ್ ಮಾಡ್ತಾರೆ, ರಸ್ತೆಯಲ್ಲಿ ಕುಡಿಯೋದು, ಬೇರೆ ತೊಂದರೆ ಕೊಡೋದು, ಗಲಾಟೆ ಮಾಡೋದು, ಬೀದಿಲಿ ಬೀಳೋದು, ಇದು ಅಧರ್ಮ ಅಲ್ಲದೆ ಮತ್ತಿನ್ನೇನು, ತಪ್ಪಲ್ವಾ? ಹೌದು. ಈಗ ನಮ್ಮ ಇವ್ರು ಮತ್ತು ಅದು ಸೇಮ್ ಶುರು ಮಾಡಿದ್ದಾರೆ, ಮಠ ಕಟ್ಟಣ ಅಂತ ಒಂದೇ. ಅದಕ್ಕೆ ಕಟ್ಟಣ ಅಂತ ಇವರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ರು. ಚರ್ಚೆ ಕಟ್ಟಬೇಕು. ಅದ ಮಠ ಅಂದ್ರೆ ಅವರು ಸ್ವಾಮೀಜಿ ಟೈಪ್ ಅಲ್ಲ, ಇವೆಲ್ಲದನ್ನು ಕ್ರೋಢೀಕರಿಸಿ ಒಂದಷ್ಟು ಪುಸ್ತಕ, ಒಂದಷ್ಟು ಬಟ್ಟೆ ದಾನ ಮಾಡೋಂಥದ್ದು, ಒಂದು ಶುದ್ಧ ಕುಡಿಯೋ ನೀರು, ಒಂದು ಕಡೆ ಒಂದು ಪ್ರವಚನ, ಈ ಥರದ್ದೆಲ್ಲ ನಡೀತಾ ಇರಲಿ ಪರ್ಮನೆಂಟ್ ಆಗಿ ಅಂತ ಇರ್ಬೋದು. ಇಲ್ಲ, ಆ ಶಬ್ದನ ಯೂಸೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು.
ಅಲ್ಲ ಅವರು ಪ್ರವೀಣ್ ಪೂಜಾರಿನೂ ಅದನ್ನೇ ಕೇಳಿದ್ರು, ಮಠ ಕಟ್ಟಕ್ಕೆ ಜಾಗ ಕೊಡ್ತಾರ ಕೇಳಿ ಅಂತ. ಇಲ್ಲ, ನಾವ್ಯಾರಿಗೆ ಕೊಡೋದು. ಅದು ಕಾಫಿ ಗಿಡದಲ್ಲಿ ಸುಮಾರು ಸರಿ ಹೂ ಬಿಡುತ್ತೆ, ಒಂದು 6-7 ಸರಿ ವರ್ಷ. ಸತ್ಯ, ಅದೆಲ್ಲ ಸತ್ಯನೇ. ಸತ್ಯ, ಅದೆಲ್ಲ ಸತ್ಯ. ಮಿರಾಕಲ್ ಆಗೋದೆಲ್ಲ ಸತ್ಯ. ಅದು ವಿತ್ ಡಾಕ್ಯುಮೆಂಟ್ಸ್ ಹಾಕಿರ್ತೀವಲ್ಲ ನಾವೇನು ಅದನ್ನ ಎಡಿಟ್ ಮಾಡಲ್ಲ, ಏನು ಮಾಡಲ್ಲ, ಯಾಕಂದ್ರೆ ಮಾಡಬಾರ್ದು ಅದೆಲ್ಲ. ಈಗ ನಮ್ಮಲ್ಲಿ ಕಾಫಿ ತೋಟನೇ ಜಾಸ್ತಿ ಇರೋದ್ರಿಂದ ಮಲ್ಲಿಕರೆಲ್ಲ ಇದಾರೆ, ಅದು ಹೂ ಆಗ್ತಾ ಇರುತ್ತೆ. ಅಲ್ಲ, ಹಾಗಾಗಲ್ಲ. ಅಂದ್ರೆ ನಮ್ದು ಜಾಸ್ತಿ ಆಗಿತ್ತು, ಇಬ್ಬನಿಗೆ ಎರಡಲ್ಲ ಅಣ್ಣ. ಅಲ್ಲಲ್ಲ, ನಾನು ಕನ್ಸಲ್ಟ್ ಮಾಡಿದೆ, ಕಾಫಿ ಪ್ಲಾಂಟರ್ನೇ ಕರೆಸ್ತೆ. ಅವ್ರು ಹೇಳಿದ್ರು ಕೆಲವೊಂದು ಆಗತ್ತೆ ಅಂತ. ಇದು ಹಾಗಲ್ಲ ಆಗಿರೋದು. ಇದನ್ನ ಎಲ್ಲರೂ ಹಮೀದು ನೋಡಿದರೆ, ರಫೀಕ್ ನೋಡಿದರೆ, ಎಲ್ಲ ನೋಡಿದರೆ, ನೋಡಿ ಕನ್ಸಿಡರ್ ಮಾಡಿರೋದು. ಸತ್ಯನೇ. ಓಕೆ ಸರ್, ಕೊನೆಯದಾಗಿ ಮುಗಿಸೋಣ. 1-1/4 ಗಂಟೆ ಆಗ್ತಾ ಬಂತು. ಇವತ್ತಿನ ಈ ಯಂಗ್ಸ್ಟರ್ಸಿಗೆ ಅಥವಾ ಟೋಟಲಿ ನರಮಾನವರಿಗೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ, ಒಂದು ಒಳ್ಳೆಯ ಸಂಬಂಧ, ಒಳ್ಳೆಯ ಜೀವನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ. ಈಗ ಒಳ್ಳೆ ಜೀವನ ಮಾಡ್ಬೇಕಂದ್ರೆ ಹೆಂಡತಿ ಬೈತಾಳೆ ಅಂದ್ರೆ ನೀವು ತಿರುಗಿ ಬೈಬಾರ್ದು, ಸ್ನೇಹಿತ ಬೈತಾನೆ ಅಂದ್ರೆ ತಿರುಗಿ ಬೈಬಾರ್ದು. ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಯಾವ್ದು ಇಲ್ಲ. ಈಗ ಬೈದನಿಗೆ ಏನ್ ಗೊತ್ತಾ, ದಿನಾ ಸಾಯ್ತಾನ ಅವ್ನು ಹೆದ್ರಿ ಮಹೇಂದ್ರ ಯಾವಾಗ ಏನ್ ಮಾಡ್ಬಿಡ್ತಾನ ಸವಾಸ ಅಲ್ಲ ಬೈದನಿಗೆ. ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು, ನಾವು ಮೌನಿಯಾಗಿರ್ಬೇಕು. ಅರ್ಥ ಆಗುತ್ತೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದು ಇರಲ್ಲ. ನಾವು ವಾದ ಪ್ರತಿವಾದಗಳನ್ನು ಮಾಡ್ತಾ ಹೋದ್ರೆ ಎಲ್ಲ ಸಂಬಂಧಗಳು ಕಟ್ಟಾಗ್ತವೆ. ವಾದ ಪ್ರತಿವಾದ ಮಾಡ್ಲೇಬಾರ್ದು. ನಮ್ಮ ಅಭಿಪ್ರಾಯಗಳನ್ನ ನೋಡಿ, ಸಂವಿಧಾನ ಹೇಳೋದು ಅಷ್ಟೇನೆ, ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಿ ಅಂತ ಹೇಳೋದು. ಅವ್ರು ಬೈರಿ ಅಂತ ಹೇಳಿಲ್ಲ. ಇವ್ರೇನ್ ಮಾಡಿದ್ದಾರೆ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಬೆಳಿಗ್ಗೆ ಬೈಯೋದು, CM ಬೈಯೋದು, PM ಬೈಯೋದು, ಒಬ್ರು ಮಿನಿಸ್ಟರ್ನು ಬಿಡಲ್ಲ. ಅದು ರಾಂಗ್. ಅದು ಇವರ ಅಭಿಪ್ರಾಯಗಳನ್ನ ಹೇಳ್ಬೇಕು. ನೀವೇನ್ ತಪ್ಪು ಮಾಡ್ತಿದ್ರಿ ಸರ್ಕಾರದವರು, ಅದಕ್ಕೆ ಇವರಿಗೆ ಸಂವಿಧಾನದಲ್ಲಿ ಹಕ್ಕಿದೆ, ಬೈಯಕ್ಕೆ ಹಕ್ಕಿದೆ. ಅದಕ್ಕೆ ಸಂಬಂಧಗಳು ಹಾಳಾಗ್ತಾ ಇದ್ದಾರೆ. ಈಗ ನೀವು ನನಗೆ ಗೈಡ್ ಮಾಡ್ಬೋದು, ಮಹೇಂದ್ರ ಇದೆಲ್ಲ ಇದು ಮಾಡಿ ಅಂತ, ಅದು ನಿಮ್ಗೆ ರೈಟ್ಸ್ ಇದೆ ಆಸ್ ಎ ಫ್ರೆಂಡ್ ಆಗಿ. ಅದೇ ತರ ನಾನು ಹೇಳ್ತಿರೋದ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಸಂವಿಧಾನ ಕೊಟ್ಟದೆ, ಅದು ಮಿಸ್ಯೂಸ್ ಆಗ್ತಾ ಇದೆ. ಅಕ್ಕ ತಮ್ಮನಿಗೂ ಅಷ್ಟೇ ಗೈಡ್ ಮಾಡ್ಬೋದು, ಬೈಯಂಗಿಲ್ಲ. ಮತ್ತೆ ಇರಿಟೇಷನ್ ಮಾಡಬಾರ್ದು, ಮತ್ತೆ ಕೀಳರಿಮೆ ಇರಬಾರ್ದು. ಅವನನ್ನ ಏನೋ ಒಂಥರ ವ್ಯಂಗ್ಯವಾಗಿ ಮಾಡೋದು, ಅದೆಲ್ಲ ರಾಂಗ್. ಅದು ವೆರಿ ರಾಂಗ್. ಯಾರನ್ನೂ ಕೆಳಮಟ್ಟದಲ್ಲಿ ನೋಡೋದಾಗ್ಲಿ, ವ್ಯಂಗ್ಯ ಮಾಡೋದಾಗ್ಲಿ, ಅಪಹಾಸ್ಯ ಮಾಡೋದಾಗ್ಲಿ, ಇದು ವೆರಿ ರಾಂಗ್. ಓಕೆ ಸರ್, ನೀವೀಗ ಊರಲ್ಲಿದ್ದ ದಿನಗಳಲ್ಲಿ ಯಾರಾದರೂ ಒಂದು ಕಷ್ಟ ಏನೋ ಕೇಳಬೇಕು, ಅದು ನೀವು ಹೇಳಿರಿ, ಭವಿಷ್ಯ ಹೇಳಲ್ಲ, ಯಂತ್ರ ಕಟ್ಟಲ್ಲ, ಅಂತಂದ್ರೆ ಇಲ್ಲ, ಕುಂಕುಮ ಇಡಿಸೋದಿಲ್ಲ, ಏನಿಲ್ಲ ಅಂತ. ಯಾರಾದರೂ ಒಂದು ಪರಿಹಾರ ಕೇಳೋದಕ್ಕೆ ಏನಾದ್ರು ಸಮಯ ಇದೆಯಾ, ಅಥವಾ ಇಂಥವರೇ ಜಾತಿಯವರೇ ಬರಬೇಕು, ಅಥವಾ ಇಂಥ ಸಮಯ, ಇಷ್ಟೇ ದುಡ್ಡು, ಫೀಸು, ಈ ಥರ ಏನಾದ್ರು ಇದೆಯಾ? ಸ್ವಾಮಿ, ಅಲ್ಲ, ಜಾತಿ ಮಾಡೋದು ನಾವು. ದೇವರಿಗೆ ಅದೆಲ್ಲ ಏನೂ ಗೊತ್ತಿಲ್ಲ ಅವ್ನಿಗೆ. ಅವ್ರಿಗೆ ಸತ್ಯವಾಗಿ ಹೇಳ್ತೀನಿ, ದೇವರುಗಳಿಗೆ ನಿಮ್ಮಲ್ಲಿ ಭೂಲೋಕದಲ್ಲಿರೋ ಈ ಜಾತಿ ಧರ್ಮಗಳು ಗೊತ್ತೇ ಇಲ್ಲ. ಇದು ನರಮಾನವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನನಗೆ ಅದೆಲ್ಲ ಏನು ಗೊತ್ತಿಲ್ಲ ರೀ ಚಿಕ್ಕ ಹುಡುಗನಿಂದ. ಈಗ ನನ್ನ ಹತ್ರ ಇಸ್ಲಾಂ ಧರ್ಮದವರು ಇದ್ದಾರೆ, ಕ್ರೈಸ್ತ ಧರ್ಮದವರು ಇದ್ದಾರೆ, ಎಲ್ಲ ಜಾತಿ ಧರ್ಮದವರು ಸ್ನೇಹಿತರೇ ಇದ್ದಾರೆ. ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ನಾವು ಅದು ತಾರತಮ್ಯ ಮಾಡದೇ ಇಲ್ವಲ್ಲ. ಸಮಯ ಹೇಳಿ ಸರ್, ಯಾವ ಸಮಯ ಬರಬೇಕು, ಎಷ್ಟು ಫೀಸು? ಅಲ್ಲ, ಫೀಸ್ ನಾವು ಕಡುಬಡವ್ರಿಗೆ ಏನು ಮಾಡೋದೇ ಇಲ್ಲ. ಮಾಡೋದೇ ಇಲ್ಲ. ಅವ್ರಿಗೆ ಇದ್ರೆ ಕೊಡ್ತೀವಿ. ಉಳ್ಳವರು ಬಂದ್ರೆ ಕೊಟ್ಟು ಹೋಗ್ಲಿ, ಬಡವರಿಗೆ ದಾನ ಮಾಡ್ತೀವಿ. ಒಂದ್ಸರಿ ಅವರ ಅಧರ್ಮ ಆಗ್ಬಿಡ್ತದೆ. ಒಂದ್ಸರಿ ನಿಮ್ಮ ಮನೆ ಒಳಗಡೆನೆ ಬೇರೊಂದು ಬಂದು ಅದು ಈಗಲೂ ಬರ್ತೈತೆ, ಮತ್ತೆ ಅಲ್ಲ ಈಗಲೂ ಚಿಗುರುತ್ತೆ. 3 ಸರಿ ಕಟ್ ಮಾಡಿವಿ. ಅದು ಅವ್ರಿಗೆ ಹುಡುಗರು ಎಲ್ಲ ನೋಡಿದಾರೆ. ಸತ್ಯ, ಅವ್ರು ಬಂದಾಗಲೂ ಒಂದ್ಸರಿ ಕಟ್ ಮಾಡಿ. ಅದ್ರ ಉದ್ದೇಶ ಏನ್ ಸರ್? ಅದು ಇವ್ರನ್ನ ಕೃಷಿ ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಕಟ್ ಮಾಡಿದ್ರೆ 2 ಕಡೆನೂ ಕಟ್ ಮಾಡಿದ್ರಲ್ಲ ನೋಡಿ, ಈ ತರ ಕಟ್ ಮಾಡಿದಾಗ ಈ ಪೀಸಲ್ಲಿ ನೀರ್ ಬಂದ್ರೆ 8 ದಿವಸ ಬರುತ್ತೆ, ಇಲ್ಲ 15 ಡೇಸ್ ಬರುತ್ತೆ, ಆಮೇಲೆ ಅದು ಸತ್ತೋಗುತ್ತೆ, ಚಿಗುರಲ್ಲ ಅಂತ ಹೇಳಿದ್ರು. ಬಟ್ ಇವಾಗಲೂ ಚಿಗುರಿದೆ, ಬನ್ನಿ ಮನೆಗೆ ಹೋಗಿ ತೋರಿಸ್ತೀನಿ. ಸತ್ಯ ಧರ್ಮ ಅದನ್ನೇ ನಡೀತಿರೋ. ನೈಜ ಪವಾಡ ಅಂದ್ರೆ ಅದೇ ತರ ನಡೆಯೋದು. ಈಗ ನಿಮ್ಗೆ ಸಂಸ್ಕೃತ ಶ್ಲೋಕ ಬರುತ್ತೆ, ಯಾವ್ದು ಬರಲ್ಲ. ಹಾಗಾದ್ರೆ ನಿಮ್ಗೊಂದು ಪನಿಷ್ಮೆಂಟ್ ಇದೆ. ಈಗ ನೀವೊಂದು ಹಾಡು ಹೇಳ್ಬೇಕು, ಚೆನ್ನಾಗಿ ಹಾಡು ಹೇಳಿ. ಇಲ್ಲ ಇನ್ನು 2 ನಿಮಿಷ ಮಾತಾಡಿ, ಒಂದು ನೆನಪು ಮಾಡ್ಕೊಳ್ಳಿ. ಒಂದು ಹಾಡು. ಇಲ್ಲೇನೋ ಪ್ರವೀಣ್ ಪೂಜಾರಿ ಕೇಳ್ತಾರೆ, ಅವ್ರ ವಾಟ್ಸಪ್ ಗ್ರೂಪಿನ ಮಾಹಿತಿಯನ್ನು ಸ್ವಲ್ಪ ತಿಳಿಸಿ ಅಂತ. ಏನು ವಾಟ್ಸಪ್ ಗ್ರೂಪಿನ ಮಾಹಿತಿ ಅಂದ್ರೆ ಏನು ಗೊತ್ತಿಲ್ಲ. ಓಕೆ, ಒಂದು ಹಾಡು ಹೇಳಿ ಸರ್. ನೀವು ಅವತ್ತಿನ ಕಾಲದಲ್ಲಿ ರಾಜ್ಕುಮಾರನ ಜೊತೆ ಇದ್ದವರು ಅಂದಮೇಲೆ ಎಲ್ಲ ವಿಷ್ಣುವರ್ಧನ್ ಇರ್ಬೋದು, ನಿಮಗೆ ಅಂಬರೀಷ್ ಇರ್ಬೋದು, ರವಿಚಂದ್ರನ್, ತುಂಬ ಸಂಗೀತಗಾರರು ಎಲ್ಲರದ್ದು ಪರಿಚಯ ಇರುತ್ತೆ, ಗುನುಗ್ತಾ ಇರ್ತೀರಿ, ನಾನು ನೋಡಿದ್ದೀನಿ. ಹಾಗಾಗಿ ಇಲ್ಲ, ನಾನು ಈಗ ರೆಡಿಯಾಗಿ ಬಂದಿಲ್ಲಲ್ಲ. ಬೇಡ, ಒಂದು ಹಾಡು ಹೇಳಿರಂತೆ. ಈಗ ನೀವು ಫಸ್ಟ್ ಒಂದು ವಾಟ್ಸಪ್ ಮಾಡಿದ್ರಲ್ಲ, ಅದ್ರ ಉದ್ದೇಶ ಏನ್ ಸರ್? ಫಸ್ಟ್ ಮಾಡಿದ್ದು ಅದೇ ಫಸ್ಟ್ ಮಾಡಿದ್ದೇನು ಗೊತ್ತಾ? ಈಗ ಊರಲ್ಲಿ ಹಬ್ಬ ಆಗುತ್ತೆ, ಹುಣ್ಣಿಮೆ ಆಗುತ್ತೆ, ಯಾರೋ ತೀರೋಗ್ತಾರೆ. ನಾನು ಬೆಂಗಳೂರು 300 ಕಿಲೋಮೀಟರ್ ದೂರದಲ್ಲಿರೋದು. ಯಾರಿಗೂ ಹಣದ ಕೊರತೆ ಇರುತ್ತೆ, ಆಸ್ಪತ್ರೆಗೆ ದಾಖಲಾಗ್ತದೆ. ಈ ಮಾಹಿತಿ ಬಂದಾಗ ನಾವೇನಾದ್ರೂ ಸಹಾಯ ಮಾಡಕ್ ಆಗುತ್ತಾ ಅನ್ನೋ ಪರ್ಪಸ್ ಅಲ್ಲಿ ಮಾಡಿದ್ದು. ಉದ್ದೇಶ ಬೇರೆ ಏನಿಲ್ಲ. ಈ ಒಳ್ಳೆ ಉದ್ದೇಶ. ನಮ್ಮ ಜಾತ್ರೆ ಆಗುತ್ತೆ, ಸುಗ್ಗಿ ಹಬ್ಬ ಆಗುತ್ತೆ. ಈಗ ನೋಡಿ, ನಮ್ಮ ಸುಗ್ಗಿ ಹಬ್ಬ ಆಗುತ್ತೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ನಾವು ಅದನ್ನ ಹೈಲೈಟ್ ಮಾಡಿದ್ವಿ. ಇಡೀ ಈಗ ವಿಶ್ವದಾದ್ಯಂತ ರೀಚ್ ಆಗಿದೆ ಅದು. ಆಮೇಲೆ ಎಲ್ಲ ಪತ್ರಿಕೆಯಲ್ಲಿ ಬರಂಗ್ ಮಾಡಿದೆ, ಪ್ರತಿಯೊಂದು ಮಾಡಿದ್ದೀನಿ ನಾನು. ಈಗ ಒಂದಂತಂದ್ರೆ
ನಿಮ್ಮ ಗ್ರೂಪ್ ಮಾಡಿದಿರಿ, ಆಮೇಲೆ ಗ್ರೂಪಿಗೆ ಅದು ಏನು ಹೆಸರುಗಳು, ಅದು ಏನು ಕಳ್ಳರು ಸುಳ್ಳರು ಊರು ಬಿಟ್ಟರು ಏನೆಲ್ಲ ಹೆಸರು ಕೊಡ್ತಾರೆ. ಅವರು ಪದೇ ಪದೇ ಅವ್ರ ಹುಡುಗರು ಚೇಂಜ್ ಮಾಡೋದು. ಅದ್ರಲ್ಲಿ ನಾನು ಅಡ್ಮಿನ್ ಆಗಿಲ್ಲ, ಅವರು ಅಡ್ಮಿನ್. ಅದು ನಿಮ್ಗೆ ಕಿರಿಕಿರಿ ಅನ್ಸಲ್ಲ? ಅಲ್ಲ, ನಾನು ಲೆಫ್ಟ್ ಆಗ್ತೀನಿ, ಹೋಗ್ತೀನಿ ಆಚೆ, ಹಿಡ್ಕೊಂಬಂದು ಸೇರಿಸ್ತಾರೆ. ನೀವು ಕರೆದೊಂದು ಹೇಳಕ್ಕಾಗಲ್ಲ ಈ ತರ ಎಲ್ಲ ಮಾಡಬೇಡಿ ಎಲ್ಲ ಹೇಳಾಯ್ತು. ಹೌದಾ? ಯಾರ ಮಾತು ಕೇಳಲ್ಲ ಅವ್ರು. ಅಷ್ಟು ಕೈ ಕಟ್ತಾರೆ ಬಂದಾಗ ಅಷ್ಟೇ. ಮತ್ ಗೇಟ್ ದಾಟಿದ್ಮೇಲೆ ಅದೇ ಬುದ್ಧಿ. ಅದು ನಿಮ್ ಜೊತೆ ಬಂದೀಗ ಆ ತರ ನಡ್ಕೊಂತಾರಲ್ಲ, ಹೊರಗಡೆ ಹೋಗಿ ಹಿಂಗ್ ಮಾತಾಡ್ತಾರಲ್ಲ, ಇದೆಲ್ಲ ಬೋಗಸ್, ಇವರು ಸುಳ್ಳು ಅಂತ ನಿಮ್ಗೆ ಅನ್ಸಲ್ವಾ? ಎಲ್ಲ ಗೊತ್ತಾಗಲ್ಲ. ಅವರು ಹುಡುಗರದು ಅದು ಏನೋ ಆತರ ಇದೆ, ಅವ್ರು ಆತರ ಈಗ ಮಾಡ್ತಾರ ಅವರು. ಟೋಟಲಿ ನಿಮಗೆಲ್ಲ ಗೊತ್ತು, ಎಲ್ಲ 100%. ಇವ್ರು ಏನ್ ಮಂಗನಾಟ ಆಡ್ತಾರೆ. 100 ಮೊನ್ನೆ ಆಡಿಯೋ ಬಿಟ್ಟಿದ್ನಲ್ಲ, ಅವ್ರು ಯಾರ ತುಮಕೂರಿಂದ ಬಂದಾರೆ, ಬೆಂಗಳೂರಿಂದ ಬಂದಾರೆ, ದೇವ್ರ ಮನೆಗೆ ಆ ಕಿತ್ತು ಹೊರಗಡೆ ಲೆಫ್ಟ್ ಮಾಡಿದ್ಮೇಲೆ ಮುಚ್ಕೊಂಡು ಹೋಯ್ತು. ಅಂದ್ರೆ ಎಲ್ಲ ಗೊತ್ತಿರುತ್ತೆ, ಆಟಾಡ್ಲಿ ಅಂತ ಬಿಡೋದು. ಎಲ್ಲ ಗೊತ್ತಿದೆ. ಎಷ್ಟು ಸಮಯ ಬಿಡ್ತೀರಿ ಜಗತ್ತಿಂದ? ಇಲ್ಲ ಅಲ್ಲ, ಜಗತ್ತಿಂದ ಇಲ್ಲೇ ಕೂತ್ಕೊಂಡು ಅಳಿಯೋನಿಗೆ ಇವ್ರದ್ದು ಗೊತ್ತಿರೋದು. ಅಮರನಾಥ್ ಮುಂಚೆ ಬಂದಿರಲ್ಲ ಅಂದ್ಕೊಂತ ಈಗ ಬಂದು ಕೇಳ್ತಾರೆ, ಮಳೆ ಬೇಕಂದಾಗ ಬರೆಸ್ತಾರೆ, ಬೇಡ ನಿಲ್ಲಿಸ್ತಾರಲ್ಲ ಹೆಂಗೆ ಅಂತ. ಅವಾಗಲೇ ಹೇಳಿದ್ರಿ ಒಂದ್ ಶಕ್ತಿ ಅಂತ. ಹೌದು, ಇನ್ನೊಂದ್ಸರಿ ಹೇಳಿ ಸರ್. ಅದು ಅಮರನಾಥ್ ಅವ್ರು ಕೇಳಿದಾರೆ, ಅದು ಹೆಂಗ್ ಸರ್ ಬೇಡ ಅಂದಾಗ ನಿಲ್ಸೋದು, ಬೇಕಂದಾಗ? ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ರೈತರಿಗೆ ತೊಂದರೆ ಆಗುತ್ತೆ ಮಳೆ ಇಲ್ಲ ಅಂದಾಗ 12 ಗಂಟೆ ರಾತ್ರಿ ಗೆದ್ದು ನಾನು ನನ್ನ ಒಂದು ಏನೋ ಒಂದು ಗೊತ್ತಿದೆ ನನಗೆ, ಅದನ್ನ ಹೇಳ್ತೀನಿ 3 ಸರಿ. ಹೇಳಿದಾಗ ಅದು ಸೃಷ್ಟಿಯಲ್ಲಿ ಪಾಸ್ ಆಗ್ತದೆ. ಒಟ್ಟಿಗೆ ಒಂದಲ್ಲ, ಸ್ವಲ್ಪ ನೀರು ಕುಡಿಬೋದಾ? ಕುಡಿರಿ. ಬೆಳ್ಳಿ ಕಿರಣ ನನ್ನೆದೆಯ ತೋಟದಲ್ಲಿ ನೆಟ್ಟಂತ ಪ್ರೀತಿ ಬಳ್ಳಿ, ನನ್ನೆದೆಯ ತೋಟದಲ್ಲಿ ನೆಟ್ಟಂತ ಪ್ರೀತಿ ಬಳ್ಳಿ, ಹೂವನ್ನು ಬಿಡುವುದಲ್ಲ ಫಲವನ್ನು ಕೊಡುವುದಲ್ಲ, ಹೂವನ್ನು ಬಿಡುವುದಲ್ಲ ಫಲವನ್ನು ಕೊಡುವುದಲ್ಲ, ತೆಂಗು ತಾಳೆ ಏರಿ ಮನ ಮುಗಿಲಿಗೇರಿ ನಲಿದಾವು ನೋಡೆ ಗೆಳತಿ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ. ಮಾತಿರದ ಸರಿ ಅಷ್ಟೇ, ಆಗಲ್ಲ. ಹೇಳಿ ಮುಂದಕ್ಕೆ ಬಂದ. ಒಳ್ಳೆ ಹಾಡನ್ನ ಚೂಸ್ ಮಾಡಿದ್ರೆ ಸಿದ್ಲಿಂಗಯ್ಯ ಬರ್ದಿರೋಂಥದ್ದಲ್ವಾ ಇದು ಹಾಡು? ಸಿದ್ಲಿಂಗಯ್ಯ ಅಂದ್ರೆ ನಾನು ನೀವು ಹೇಳಿದ್ರೆ ರೆಡಿಯಾಗಿ ಬರ್ತಿದ್ದೆ. ಬೇಡ, ಇರ್ಲಿ, ತೊಂದರೆ ಇಲ್ಲ. ಈಗ ಮಾತಿಗೆ ಕರೆದಾಗ ಹಾಡು ಇರುತ್ತೆ. ಇನ್ನೊಂದು ಹೇಳಿ ಸರ್, ಯಾವ್ದಾದ್ರು ಕನ್ನಡದ ಹಾಡು ಬೇರೆ, ಕನ್ನಡಕ್ಕೆ ಸಂಬಂಧಪಟ್ಟದ್ದು. ಈಗ ನೀವು ಕಾವೇರಿ ಹೋರಾಟದಲ್ಲಿದ್ರಿ, ಕೆಲವು ಸ್ಟ್ರೈಕ್ಗಳಲ್ಲಿ ಭಾಗವಹಿಸ್ತಾ ಇದ್ರಿ, ಗುರುಗ್ತಾ ಇದ್ರಿ ಆಗಾಗ ಹಾಡು ಅಂಥೇಳಿ. ಇದು ಭಾಳ ಒಳ್ಳೆ ಹಾಡನ್ನು ಆರಿಸ್ಕೊಂಡಿದ್ರಿ. ಬಟ್ ಈ ಹಾಡನ್ನು ಹೇಳ್ಬೇಕಂತ ಯಾಕೆ ಅನಿಸ್ತು ಸರ್? ಇದನ್ನು ಯಾಕೆ ನೀವು ಬಯಟ್ ಮಾಡಿದ್ರಿ? ಈ ಹಾಡನ್ನು ಗುನುಗೋದು ಅಥವಾ ಈ ಹಾಡನ್ನ ಹೇಳೋದನ್ನ ಯಾಕೆ ಪ್ರಾಕ್ಟೀಸ್? ಆ ಹಾಡಿನಲ್ಲಿ ಏನಿದೆ ಅಂತದ್ದು? ಆ ಹಾಡಿನಲ್ಲಿ ಡೆಪ್ತ್ ಇದೆ, ಪ್ರೀತಿ ಪ್ರೇಮದ ಡೆಪ್ತ್ ಇದೆ. ಅದರಲ್ಲೊಂದು ಏನೋ ಒಂದಿದೆ. ಆ ಹಾಡನ್ನ ಸರಿಯಾಗಿ ಕೇಳಿ ನಿಮಗೆ ಏನೋ ಮನಸ್ಸೊಂಥರ ಆಗುತ್ತೆ. ಅಲ್ಲಿ ಒಂದು ಹೆಣ್ಣಿಗೆ ಎಷ್ಟು ಸ್ಥಾನಮಾನ ಇದೆ ಅನ್ನೋದನ್ನ ತೋರಿಸುತ್ತೆ. ಆ ಥರ ಹಾಡೋದು ಭಾವನಾತ್ಮಕ ಸಂಬಂಧ ಇದೆ. ಆ ಥರ ಹಾಡು ಅದು ನನ್ನ ಫ್ರೆಂಡು ಹಾಡ್ತಾ ಇದ್ದ. ಅವ್ನು ನಮ್ಮ ಊರಿಗೆ ಬಂದಾಗ ನನ್ಗೆ ಹೇಳ್ಕೊಡು ಅಂತ ಹೇಳಿದೆ. ರಾತ್ರಿ 12 ಗಂಟೆ ತನಕ ಅವ್ನು ಮಲಗಕ್ಕೆ ಬಿಟ್ಟಿರಲಿಲ್ಲ. ಆಮೇಲೆ ಅವನು ರಾತ್ರಿ ಕಲ್ತ್ಕೊಂಡ್ಬಿಟ್ಟೆ ನಾನು. ಇನ್ನೊಂದು ಹೇಳಿ ಸರ್ ಕನ್ನಡದ ಹಾಡು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡಿದ ಸರಿ ತಪ್ಪು ಕಲಿಸದೆ ದೂಡಿದ, ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ, ನನ್ನ ಹಾಡಿಗೆ ಬೆಲೆಯೇ, ಹಣೆಯಲ್ಲಿ ಬಡತನ ಗೀಚಿದ, ಬುದ್ಧಿ ಮೇಲೆ ಕಪ್ಪು ಮಸಿ ರಾಚಿದ, ಎಲೆ ಹಾಕಿ ತೆಗೆಯೋನು ಹಸು. ಓಕೆ, ಆಗಲಿ. ಒಂದು ಸಂಗೀತ ಕೇಳಿದರೆ, ಮತ್ತು ಸಂಗೀತ ಒಂದು ಹೆಂಗೆ ಶಕ್ತಿ ಅಂದರೆ ಎಂಥ ಸಮಸ್ಯೆಯಲ್ಲಿದ್ದನೂ ಕೂಡ ಸಂಗೀತದಿಂದ ಪಾರಾಗ್ಬೋದು. ಒಂದು ಉದಾಹರಣೆಗೆ ನಮ್ಮ ಶೃಂಗೇರಿ MLA ರಾಜೇಗೌಡರು ಯಾವಾಗಲೂ ಹೇಳ್ತಾರೆ, ನಾನು ಒಂದ್ಸರಿ ಸಮಸ್ಯೆಯಲ್ಲಿ ಆದಾಗ ನನಗೆ ಸಹಾಯ ಮಾಡಿದ್ದು ಸಂಗೀತ ಅಂತ. ನನ್ನ ವೆಹಿಕಲಲ್ಲಿ ಸಂಗೀತನೇ ಕೇಳ್ತಾ ಹೋಗ್ತಿದ್ದೆ, ಅದರಲ್ಲೂ ಜಾನಪದ ನನಗೆ ಶಕ್ತಿ ಕೊಟ್ಟಂಥದ್ದು ಅಂತ. ಇನ್ನು ನಿಮ್ಮ ರವಿ ಅವರೆಲ್ಲ ಹೇಳ್ತಾರೆ ಮದುವೆ ಯಾವಾಗ ಅಂತ, ಅದು ಆವಾಗಲೇ ಹೇಳಿದ್ರೆ ಪ್ಯೂರ್ ಇಲ್ಲಂತೆ. ಇವನು ಏನು ಬಯಸಿದ್ದ ಇನ್ನೊಬ್ಬರನ್ನ ಪ್ಯೂರ್ ಇರಬೇಕು ಅಂತ, ಅವಳು ಒಪ್ಪಿಕೊಂಡ ಇವನ್ ಪ್ಯೂರ್ ಇರಲ್ಲ ಅಂತ. ಹಾಗಾಗಿ ಏನೋ ಒಂದು ಅಲ್ಲ, ಅವರಿಗೂ ಪಾಪ ಒಂದು ಆಸೆ ಇರುತ್ತೆ. ಪ್ರತಿಯೊಂದು ಹೆಣ್ಣಿಗೂ ತನ್ನದೇ ಆದ ಒಂದು ಆಸೆ ಇರುತ್ತೆ, ಪ್ರತಿಯೊಂದು ಗಂಡಿಗೂ ತನ್ನದೇ ಆದ ಆಸೆ ಇರುತ್ತೆ. ಅವ್ರು ಮ್ಯೂಚುವಲ್ ಆಗಿ ಒಂದಾದ್ರೆ ಮಾತ್ರ ಸಾಧ್ಯ ಆಗೋದು ಮದುವೆ ಅಂತ. ಮತ್ತೆ ಸಂಸಾರಗಳು ಮುರಿದು ಬೀಳೋಕ್ಕೂ ಅದೇ ಕಾರಣ. ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಓಕೆ, ಈಗ ನಿಮ್ಮನ್ನ ಎಲ್ಲರೂ ಹೇಳುವಾಗೆ ಗುರುಜಿ ಅಂತಲೂ ಹೇಳ್ಬೋದು,
ಸ್ವಾಮೀಜಿ ಎಲ್ಲ ಅವಧೂತರು ಅಂತಲೂ ಹೇಳ್ಬೋದು. ಆದರೆ ನಾನು ಒಂದು ಕ್ವಶನ್ ಕ್ಲಾರಿಫಿಕೇಶನ್ ಆಗಿಲ್ಲ, ಅದಕ್ಕೆ ನಾನು ಹೇಳಿದೆ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಮೂಡಿಗೆರೆಗೆ ಅಥವಾ ಪಲ್ಗುಣಿಗೆ ಸ್ಟೈಲೇ ಬೇರೆ, ಇಲ್ಲೇ ಬೇರೆ. ಇಲ್ಲಿ ದುಡ್ಡಿನ ಕೊರತೆ, ದುಡ್ಡಿನ ಬೆಂಗಳೂರಿನಲ್ಲಿ ಜಾಗದ ಕೊರತೆ, ಕೊರತೆ. ಹಣ ಇದೆ. ಅಲ್ಲ, ಅಲ್ಲಿ ಜಾಗದ ಕೊರತೆ, ಇಲ್ಲಿ ದುಡ್ಡಿದೆ ಕೊಡಲ್ಲ. ಬೆಂಗಳೂರಿನಲ್ಲಿ ಜಾಗದ ಕೊರತೆ, ಬಹಳ ದೂರ ಇಂಚು ಕೊಡಲ್ಲ, ಬಹಳ ದೂರ ಹೋಗ್ಬೇಕು. ಹಾಗಾಗಿ ಏನಾದ್ರು ಒಂದು ಕೈಲಾಗಂಥದ್ದು, ಒಂದು ಅಟ್ಲೀಸ್ಟ್ ಒಂದು ನಡ್ಕೊಂಡು ಹೋಗೋದು, ಇನ್ನೂ 1-2 ವರ್ಷ ಬೇಕಾದ್ರೆ ಹೋಗ್ಲಿ, ತೊಂದರೆ ಇಲ್ಲ. ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಿ ಸರ್. ಹಾಗಾದ್ರೆ ಅಲ್ಲ, ಏನು ನಿಮ್ಮಂತರ ಆಶೀರ್ವಾದ ಮತ್ತೆ ಅಲ್ಲಿ ಸ್ಥಳೀಯ ಜನರು ನಮ್ಮ ಅವ್ರ ಸಹಾಯ ಬೇಕಾಗುತ್ತೆ. ನಾವು ಏನು ಮಾಡೋಕ್ಕಾಗಲ್ಲ ಒಬ್ಬನೇ. ಅಲ್ಲ, ನೀವು ಆ ಥರ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದ್ರೆ ಅದನ್ನ ದಾನಿಗಳಿಗೆ ಆ ವಿಚಾರವನ್ನು ತಲುಪಿಸ್ತಕ್ಕಂಥದ್ದು, ಆ ಕೆಲಸ ಎಲ್ಲ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ದಿನೇಶ್ ಬೆಟ್ಟಿಗೇರಿ ಅವರು ಬರ್ತಾರೆ, ಒಳ್ಳೆ ರಾಗ ಇದೆ, ಬಕ್ಕಿ ಮಂಜುಗೆ ಹೇಳಿ ಇವ್ರನ್ನೂ ಲೈವಲ್ಲಿ ಕೂರಿಸಿ ಹಾಡು ಹೇಳ್ಸಕ್ಕೆ. ಅಲ್ಲಲ್ಲ, ನಮ್ಮಲ್ಲೂ ಫಸ್ಟ್ ಎಲ್ಲ ಹಂಗೆ ಬಂದಿದ್ದು, ಬರಕ್ಲ ನನ್ಗೆ ಗೊತ್ತಿಲ್ಲ ಅಂತಲೇ ಬಂದಂಥವ್ರು ಇವತ್ತು ಬಹಳ ರಾಷ್ಟ್ರ ಮಟ್ಟಕ್ಕೆ ಬೆಳೆದಂಥವ್ರು ಬಹಳಷ್ಟು ಜನ ಇದ್ದಾರೆ. ನೋಡಿ ನಿಮ್ಮ ಫೋಟೋದಲ್ಲಿ ನಾನು ಹೇಳಿದೆ, ಅವರಿಗೆ ಭವಿಷ್ಯ ಸತ್ಯ ಆಗಿತ್ತು. ಬಿಲ್ಡರ್ ಅವರು ಕರೆದು ಎಲ್ಲ ಬಿಲ್ಡರ್ಸ್ ಸೇರಿಸಿ ಕರೆದು ನನಗೆ ಆತರ ಇದು ಮಾಡಿದ್ದು, ಅದೆಲ್ಲ ಸತ್ಯ. ಅದು ಯಾವ್ದು ಡೂಪ್ಲಿಕೇಟ್ ಅಲ್ಲ. ಅವ್ರನ್ನೇ ನಿಮ್ಗೆ ಬೇಕಾದ್ರೆ ಪರಿಚಯ ಮಾಡ್ತಾರೆ. ಯಾವ್ದು ಫೇಸ್ಬುಕ್ ಅಲ್ಲಿ ಹಾಕಿರ್ತಕ್ಕಂಥ ಒಂದು ಶಬ್ದ ಕೂಡ ಯಾವುದು ಸುಳ್ಳಿಲ್ಲ, ಎಲ್ಲ ಸತ್ಯ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಮಾತನಾಡೋಣ. ಇಷ್ಟು ತನಕ ನಮ್ಮ ಸ್ಟುಡಿಯೋದಲ್ಲಿ ಬಂದು ಒಂದು ಅರ್ಧ ಗಂಟೆ ಕೂತು ಏನ್ ಅನಿಸ್ತು ಕಾರ್ಯಕ್ರಮ ಅನ್ನೋದ್ರಲ್ಲ. ನಾನು ನಿಮಗೆ ಫಸ್ಟ್ ಭವಿಷ್ಯ ಹೇಳಿದ್ ನಿಮಗೇನೆ. ನೀವು ಕೊಟ್ಟಿಗೆರೆಗೆ ದಿನ ಹೋಗ್ತಾ ಇದ್ರಿ, ಪತ್ರಿಕೆಯಲ್ಲಿ ಬರೋದು ನಿಮ್ ಕನ್ನಡ ಸಾಹಿತ್ಯ ಪರಿಷತ್ ಟಿವಿ ಚಾನಲ್ಗೆ ಹೋಗ್ಬಾರ್ದು ಅಂತ ನಾನು ನಿಮಗೆ ಪ್ರಶ್ನೆ ಮಾಡಿದೆ. ಅದನ್ನ ನೀವು ಆಧಾರವಾಗಿ ತಗೊಂಡು ನಾನು ಮತ್ತೆ ಬರೋತ್ತಿಗೆ ನೀವು ಅವಿನ್ ಟಿವಿ ಅಂತ ಮಾಡೇ ಬಿಟ್ಟಿದ್ರಿ. ಬಟ್ ಭವಿಷ್ಯ ನುಡಿದಿದ್ದೆ ನಾನು 100%. ಈ ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ತೀನಿ. ಧನ್ಯವಾದಗಳು. ಓಕೆ ಸರ್, ಪ್ರಣಾಮಗಳು. ವೀಕ್ಷಕರೇ, ನಾವು ಕೇಳಿದ್ರಲ್ಲ, ಇದುವರೆಗೂ ಮಹೇಂದ್ರ ಕುಮಾರ್ ಅವರು ಮಾತನಾಡಿದರು, ಅನೇಕ ವಿಚಾರಗಳನ್ನು ಕೂಡ ನಿಮಗೆ ಹೇಳಿದ್ದಾರೆ. ಈ ಥರದ ವಿಶೇಷ ಸಂದರ್ಶನಗಳು ನಮ್ಮ ಅವಿನ್ ಟಿವಿನಲ್ಲಿ ಆಗಾಗ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸಂದರ್ಶನವನ್ನ ಬೇರೆಯವರು ನೋಡಲಿ, ಬೇರೆಯವ್ರಿಗೂ ಕೂಡ ಇದು ಹೋಗಲಿ ಅನ್ನೋ ದೃಷ್ಟಿಯಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಒಬ್ಬೊಬ್ಬರು 10 ಜನಕ್ಕೆ 100 ಜನಕ್ಕೆ ಶೇರ್ ಮಾಡಿದರೆ ಇದು ರಾಷ್ಟ್ರಾದ್ಯಂತ ಈಗಾಗಲೇ ನಮ್ಮ ಅವಿನ್ ಟಿವಿನ 22,000 ಫಾಲೋವರ್ಸು 22 ದೇಶದಲ್ಲಿ ನೋಡ್ತಾ ಇದ್ದಾರೆ. ಅವಿನ್ ಸ್ವರ ಸಂಗಮವನ್ನು ಇವತ್ತು 31,000 ಜನ, ಅದನ್ನು 23 ದೇಶದಲ್ಲಿ ನೋಡ್ತಾ ಇದ್ದಾರೆ. ನಾವು ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದ್ದು ಕೈಗೆ 4 ವರ್ಷದ ಒಳಗಡೆ ಅವಿನ್ ಟಿವಿ ಮತ್ತು ಅವಿನ್ ಸ್ವರ ಸಂಗಮಗಳು ಕೂಡ ಬಹಳ ನಮ್ಮ ನಿರೀಕ್ಷೆಗಿಂತ, ನೀವು ಹೇಳಿದ್ದೀರಿ ಇದೆಲ್ಲ ಬಿಟ್ಬಿಡಿ, ಪೇಪರು ಇದು ಎಲ್ಲ ಅಲ್ಲ ಬರಲಿ, ಬಟ್ ನಿಮ್ದೇ ಜ್ಞಾನ ಇರೋದ್ರಿಂದ ಹೊಸದೊಂದು ಏನಾದ್ರು ಮಾಡಿ ಅಂತ ಹೇಳಿದ್ರೆ ಮಾಡಿದ್ವಿ. ಒಂದು ಆವಿಷ್ಕಾರ, ಮತ್ತು ನಮ್ಮದು ಪ್ರಯತ್ನ ಸಾಕಷ್ಟು ಬೇಕು. ಮತ್ತು ಇದರಲ್ಲಿ ಈಗೋ ಡೆವಲಪ್ ಆಗಬಾರ್ದು, ಗರ್ವ ಇರಬಾರ್ದು, ಪೇಜಿನ ಬಗ್ಗೆ ಗೌರವ ಇರಬೇಕು. ಇದು ನಮ್ಮ ಪೇಜನ್ನು ಹೆಮ್ಮೆ ಇರಬೇಕೆ ಹೊರತು ನಮ್ಮದೇ ಪೇಜು ಅನ್ನೋ ಗರ್ವ. ಒಂದು ಸ್ಪಷ್ಟವಾಗಿ ಹೇಳಬಲ್ಲೆ, ನಾನು ಎಷ್ಟು ಜನ ರಿಪೋರ್ಟರ್ ನೋಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಪಾಪ ನಿಮ್ಗೇನು ಪತ್ರಿಕೋದ್ಯಮದ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ನೀವು ಮಾಡ್ತಿದ್ದೀರಿ ಅಂದರೆ ಇದು ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟಿಗೆ ನಾನು ತಲೆವಾಗಿದ್ದೀನಿ. ಮತ್ತು ಈ ರಾಜ್ಯದ ಜನರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನನಗೆ ಇಷ್ಟು ಒಂದು ಅವಕಾಶ ಕೊಟ್ಟಿದ್ದೀರಿ, ಜೊತೆಗೆ ರಾಜ್ಯದ ಜನರಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ನಿಮಗೆಲ್ಲರೂ ಶುಭವಾಗಲಿ, ಒಳ್ಳೇದಾಗಲಿ. ಯಾರು ಗಲಾಟೆ ಮಾಡ್ಕೋಬೇಡಿ, ಗಂಡ ಹೆಂಡತಿಗೆ ಜಗಳ ಮಾಡಬೇಡಿ, ಆರಾಮಾಗಿರಿ ಅಂತ ಹೇಳಿ ನಾನು ರಾಜ್ಯದ ಜನರಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದ. ಈಗ ನೋಡಿ, ನಾವು ಅವಿನ್ ಸ್ವರ ಸಂಗಮ ಅಂತ ಬಕ್ಕಿ ಮಂಜು ನೇತೃತ್ವದಲ್ಲಿ ಏನು ನಡೀತು ಸಂಗೀತ ಕಾರ್ಯಕ್ರಮ, ಅವರು ರಾಷ್ಟ್ರಮಟ್ಟದ ಹಾಡುಗಾರ, ಅವರು ಹಾಗೆ ಹೇಳ್ಕೊಂಡು ಸುಮ್ಮನೆ ಇರ್ಬೋದು. ಆದ್ರೆ ಇವತ್ತು 400 ಕಲಾವಿದರನ್ನ ಗ್ರಾಮೀಣ ಮಟ್ಟದಲ್ಲಿ ಬೆಳೆಸಿರೋದಂದ್ರೆ ನಮ್ಮ ಜಿಲ್ಲೆಯವರು ಇದ್ದಾರೆ, ಹೊರಗಡೆಯವರು ಇದ್ದಾರೆ. ಇವತ್ತೊಬ್ಬರು ಬಂದು ಕೂತು ಹಾಡು ಹೇಳ್ತಾ ಇದ್ರಿ. ಈಗ ಮುಂಚೆ ಅವರು ನಾವು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ಮಾಡಿದ್ರೆ 2nd ಪ್ರೈಸ್ ಬಂದಂಥವ್ರು, ಮೈಸೂರಿನವರು 1st ಪ್ರೈಸ್ ಬಂದಂಥ ಒಂದು ಲೇಡಿ. ಹಾಗಾಗಿ ಬಹಳಷ್ಟು ಜನ ಈ ಗ್ರಾಮೀಣ ಪ್ರದೇಶದವರು ಇವತ್ತು ಬೆಳೆಯೋದಕ್ಕೆ ಅವಕಾಶ ಆಯಿತು. ಹಾಗಾಗಿ ಅದೇ ಪೇಜಿನ ಬಗ್ಗೆ ಗರ್ವ ಇರಬೇಕೆ ಹೊರತು ನನ್ನಿಂದನೇ ಎಲ್ಲ ನಡೀತದನ್ನ ಗರ್ವ ಎಲ್ಲಿ ಯಾವುದಕ್ಕೂ ಬೇಡ. ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ಗರ್ವ ಯಾವುದಕ್ಕೂ ಬೇಡ, ತಪ್ಪದು. ಓಕೆ ಸರ್, ಆಯಿತು. ಕೊನೆಯದಾಗಿ ಇನ್ನೂ ಒಂದು ಮಾತು, ನಾವು ಅವಿನ್ ಟಿವಿ ಮತ್ತು ಅವಿನ್ ಸ್ವರ ಸಂಗಮದ ವತಿಯಿಂದ ಮೆಂಬರ್ಶಿಪ್ನ ಮಾಡ್ತಾ ಇದ್ದೀವಿ. ಈಗ ದಯವಿಟ್ಟು ಮೆಂಬರ್ ಆಗಿ ಸಹಕಾರ ಮಾಡಿ, ಗ್ರಾಮೀಣ ಕಲಾವಿದರನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಕೊನೆಯದಾಗಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಅನೇಕ ಜನರಿಗೆ ನೀವು ಇದನ್ನು ತಲುಪಿಸಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.